ಹಾನಗಲ್ಲ ಸ್ವಾಮಿ ಕಥೆಯ ಬರೆದೆನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆನಿಂದು. ಹಾನಗಲ್ಲ ಸ್ವಾಮಿ ಕಥೆಯ ಬರೆದೆನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆನಿಂದು. ಜೋಯಿಸರ ಹರಳಹಳ್ಳಿ ಪುಣ್ಯ ಭೂಮಿ ತಾಯಿ, ಅವನ ಪಡೆದ ಸಾಲಿ ಮಠವೇ ಆನಂದದ ಗುಡಿ. ಶಿಕ್ಷಣಾರ್ಥಿಯಾಗಿ ಹೊರಟ ಕಜ್ಜರಗಿಗೆ ಆಸಿರಿ ಶಾಸ್ತ್ರಕ್ಕಾಗಿ ಆದುಕೊಂಡ ಆರೂಢರ ನುಡಿ ಹಾನಗಲ್ಲ ಸ್ವಾಮಿ ಕಥೆಯ ಬರೆದೆನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆನಿಂದು. ತಾಳಕ್ಕೆ ವೈರಾಗ್ಯ ನಿಧಿ ಮಲ್ಲಣ ಹೂಡಿಕೊಂಡ ಕ್ಷಣಕ್ಕೆ ಶರಣು ಹೇಳಿ ಪೀಠವಿಳಿದು ಹೊರಟು ನಿಂತ ಹೊರಕೆ ಅಚಲ ಮನವ ಆತ್ಮಬಲವ ಸಮಾಜಕ್ಕಿತ್ತ ಕಾಣಿಕೆ ಹಾನಗಲ್ಲ ಸ್ವಾಮಿ ಕಥೆಯ ಬರೆದೆನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆನೆಂದು. ವೀರಶೈವ ಮತದೇಳ್ಗೆಗೆ ಪರಳಿ ವ್ಯಾಜ್ಯವೊಂದು ಹಗೆ, ಅದಕ್ಕಾಗಿ ಸ್ಥಾಪಿಸಿದ ವೀರಶೈವ ಮಾಸವೇ. ಕಲೆ ಹಾಕಿದ ಅಗ್ರಮಾನ್ಯ ಭಕ್ತವೃಂದವಮ್ಮತಕ್ಕೆ ಜಯಿಸಿ ವಿಜಯ ಮಾಲೆ ತಂದ ಸಮಾಜ ಕೊರಡಿಗಾಕುವುದಕ್ಕೆ ಹಾನಗಲ್ಲ ಸ್ವಾಮಿ ಕಥೆಯ ಬರೆದೆನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆನಿಂದು. ಸಿರಸಂಗಿಯ ಲಿಂಗರಾಜರರ ಸುಮನೆಗೆ ಆವರಿಸಿ ಮಬ್ಬನೆಲ್ಲ ಬಗ್ಗು ಬಳಿಕ ಪೊರೆದ. ನಾಡಿಗಾಗಿ ಆತಗೆಲ್ಲ ದಾನ ಕೊಡಲು ಹೇಳಿದ. ಅಂತ್ಯಗೆ ದಾನ ಗ್ರಹಿಸಿ ನಿತ್ಯ ಸ್ತುತ್ಯನಾದ ಹಾನಗಲ್ಲ ಸ್ವಾಮಿ ಕಥೆಯ ಬರೆದೆನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನದುಂಬಿ ಹಾಡುವೆನಿಂದು.
ಉಭಯಗಾನ ವಿಶಾರದ ಎಂಬ ವಿಧಾನಕ್ಕೆ ಹುಡುಕಿ ಗುರುಕುಮಾರ ತಂದ ಗದುಗಾರನದಕ್ಕೆ. ಕಾಡಶೆಟ್ಟಿ ಹಳ್ಳಿಯ ಚರಂತಿ ಮಠದ ಚಲುವಿಕೆ, ಕಾಡಶೆಟ್ಟಿ ಹಳ್ಳಿಯ ಚರಂತಿ ಮಠದ ಚಲುವಿಕೆ ಕಂಡು ಬೆರಗುಗೊಂಡ ಹರಸಲೆಂದು ತಾನು ಪಾದಕ್ಕೆ. ಆನಗಲ್ಲ ಸ್ವಾಮಿ ಕಥೆಯ ಬರೆದೆನೊಂದು ಹಾಡಾಗಿ, ಅಂದು ಬರೆದ ಹಾಡನು ಮನದುಂಬಿ ಹಾಡುವೆನಿಂದು. ಕೊನೆಯ ಉಸಿರಿನಲ್ಲೂ ಸಮಾಜವೆಂಬುದೊಂದು ಮಂತ್ರ ಮಿನುಗುತ್ತಿತ್ತು, ಜ್ಯೋತಿಯಾಗಿ ಬೆಳಗುತ್ತಿತ್ತು. ತಾನೇ ನಿರ್ಮಿಸಿದ ಶಿವಯೋಗ ಮಂದಿರವಿಲ್ದು, ತಾನೇ ನಿರ್ಮಿಸಿದ ಶಿವಯೋಗ ಮಂದಿರವಿಲ್ದು. ತತ್ವದ ಸತ್ವ ಹೇಳಲೆಂದು ತಲೆ ಎತ್ತಿಹುದು. ಆನಗಲ್ಲ ಸ್ವಾಮಿ ಕಥೆಯ ಬರೆದೆನೊಂದು ಹಾಡಾಗಿ, ಅಂದು ಬರೆದ ಹಾಡನು ಮನ ದುಂಬಿ ಹಾಡುವೆನಿಂದು. ಹೊರೆದವರೆಂಬೆ, ಬೈದವರನ್ನ ಬಂಧುಗಳೆಂಬೆ, ನಿಂದಿಸಿ ನುಡಿದವರನ್ನ ತಂದೆ ತಾಯಿಗಳೆಂಬೆ, ಆಳ್ವಗೊಂಡರನ್ನ ಆಳುವುದರೆಂಬೆ, ಜರದವರನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರನ್ನ ಹೊನ್ನ ಸೋಲಕ್ಕೆ ತುಂಬೆ ಕೂರ್ಣ ಸಂಗಮದೇವ. ಆರಂಭದಲ್ಲಿ ಬಸವಾದಿ ಅಲ್ಲಮ ಪ್ರವರ್ತರನ್ನ, ಪರಮಗುರುಗಳಾಗಿರುವಂಥ ಲಿಂಗೈಕ್ಯ ಹಾನಗಲ ಗುರುಕುಮಾರಪ್ಪಂಗಳವರನ್ನು, ಪರಮ ತಪಸ್ವಿಗಳಾಗಿರುವಂಥ ಶಿವಪುರದ ಕರ್ತೃ ಮಹಾಶಿವಲಿಂಗ ಮಹಾಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಮಹಾ ತಪಸ್ವಿಗಳು, ಈ ನಾಡನ್ನು ಉದ್ಧಾರ ಮಾಡಿ ಹೋಗಿರುವಂಥ ಮಹಾ ತಪಸ್ವಿಗಳಾಗಿರುವಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಆ ಮಠದ ಪರಂಪರೆಯ ವಾರಸ್ದಾರರು, ಈ ಊರಿನ ಪೂಜ್ಯರಾಗಿರುವಂಥ ಶ್ರೀಮನ್ನಿರಂಜನ ಪರಮ ಸ್ವರೂಪಿ ಶಿವಾನಂದ ಅಪ್ಪಗಳಲ್ಲಿ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ಕೇಡಗಿ ವಿರಕ್ತ ಮಠದ ಪೂಜ್ಯರಾಗಿರುವಂಥ ಶ್ರೀಮನ್ನಿರಂಜನ ಪರಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಕೇಡಗಿ ಪೂಜ್ಯರಿಗೆ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ಸಂಚಾರಿ ಬಸವ ಪುರಾಣ ಎಲ್ಲ ಹಳ್ಳಿಗಳಿಗೆ ದರ್ಶನವನ್ನು ಮಾಡ್ತಿರ್ತಕ್ಕಂಥ ಪೂಜ್ಯರಾಗಿರುವಂಥ ಗಡಿಗೋಡುಗಾವದ ಹಾವಲಿಂಗೇಶ್ವರ ಮಠದ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನಂಥ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ಹಾಗೂ ಅಕ್ಕಲಕೋಟದ ವಿರಕ್ತ ಮಠದ ಪೂಜ್ಯರಾಗಿರುವಂಥ ಬಸವಲಿಂಗ ಮಹಾಸ್ವಾಮಿಗಳನ್ನಂಥ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ವೇದಿಕೆ ಮೇರ್ತಕ್ಕಂಥ ಎಲ್ಲ ಪೂಜರಿಗೆ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ, ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳು, ನಿಮ್ಮೆಲ್ಲರಿಗೂ ಶರಣು ಶಿವಶರಣಾರ್ಥಿ. ಸಮಯ ಮತ್ತು ವೇಳೆಗಳು ಹೇಳಿ ಕೇಳಿ ಬರೋದಿಲ್ಲ. ಸಮಯ ಹೋಗ್ತಾ ಇರ್ತದೆ, ವೇಳೆ ಬರ್ತಾ ಇರ್ತದೆ. ಆದರೆ ಇವತ್ತು ಕರ್ಜಿಗಿ ಎಲ್ಲ ಸದ್ಭಕ್ತರು ಎಂಥ ಶಿವಯೋಗದ ವೇಳೆ ಅಂತಂದರೆ,
ಮಹಾ ತಪಸ್ವಿಗಳು, ಈ ನಾಡನ್ನು ಉದ್ಧಾರ ಮಾಡಿ ಹೋಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವೆಗಳು ನಿಮ್ಮೂರೊಳಗೆ ಜೀವಂತವಾಗಿರುವಂಥ ಸಮಾಧಿಯನ್ನು ಹೊಂದಿರತಕ್ಕಂಥ ಪೂಜ್ಯರು. ಆದರೆ ಅದಕ್ಕಿಂತ ಪೂರ್ವದೊಳಗೆ ಪೂಜ್ಯರಾಗಿರ್ತಕ್ಕಂಥ ಮೈಸೂರು ಭಾಗದಿಂದ ಸಂಚಾರವನ್ನು ಮಾಡುತ್ತಾ 14 ವರ್ಷ ತಪಸ್ಸನ್ನು ಗೈದಿರ್ತಕ್ಕಂಥ ಕ್ಷೇತ್ರ ಅದು ಚಿಕ್ಕಮಣ್ಣೂರು ಕ್ಷೇತ್ರ. ಆ ಕ್ಷೇತ್ರದಲ್ಲಿ 14 ವರ್ಷ ತಪಸ್ಸು ಮಾಡ್ತಾರೆ. 14 ವರ್ಷ ತಪಸ್ಸು ಮಾಡಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಆ ಜಾಗದಿಂದ ಇವತ್ತು ನಿಮ್ಮೂರಿಗೆ ಜ್ಯೋತಿಯನ್ನು ತೆಗೆದುಕೊಂಡು ಬಂದಿದ್ದೀವಿ ಅಂತಂದರೆ, ನಾವು ಬಹಳ ಮಂದಿ ಎಲ್ಲಿಯೋ ನೋಡೋಕೆ ಜ್ಯೋತಿಯನ್ನು ಹೋಗ್ತೇವೆ. ಇವತ್ತು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ತಪಸ್ಸು ಮಾಡಿರ್ತಕ್ಕಂಥ ಕ್ಷೇತ್ರದಿಂದ ಒಂದು ಸುಂದರವಾದ ಜ್ಯೋತಿ ಕರ್ಜಿಗೆ ಬಂದೈತಿ ಅಂತಂದರೆ ನಿಮ್ಮ ಜೀವನ ಪಾವನ ಆಯಿತು, ನೀವೆಲ್ಲ ಪವಿತ್ರವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಯಾಕಂತಂದರೆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ದೊಡ್ಡ ಮಹಾ ತಪಸ್ವಿಗಳು, ಈ ನಾಡನ್ನು ಬೆಳಗ್ಗೆ ಹೋಗಿರ್ತಕ್ಕಂಥವ್ರು. ಕಷ್ಟ ಅಂತ ಬಂದವರಿಗೆ, ಬಳಲಿ ಅಂತ ಬಂದವರಿಗೆ ಹರಿಸಿ ಹಾರೈಸಿ ಹೋಗಿರ್ತಕ್ಕಂಥವ್ರು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಅನ್ನೋದನ್ನು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆದರೆ ಆ ನೆಪವನ್ನು ಇಟ್ಟುಕೊಂಡು ಪೂಜ್ಯರಾಗಿರ್ತಕ್ಕಂಥ ಕೇಡಗಿ ಪೂಜ್ಯರು ಒಂದು ಸತ್ಯ ಸಂಕಲ್ಪವನ್ನು ಮಾಡಿದ್ದಾರೆ. ಹಳ್ಳಿ ಹಳ್ಳಿಗೆ ಸಂಚಾರಿ ಬಸವಪುರಾಣವನ್ನು ಮಾಡಿ ನಮ್ಮ ಭಕ್ತರನ್ನ ಜಾಗೃತ ಮಾಡಬೇಕು, ಜಾಗೃತಕ್ಕಾಗಿ ಬೆಳೆಸಬೇಕು, ನಮ್ಮ ಜಾಗೃತವಾಗಿ ಮಾಡಿ ಈ ಜಗತ್ತನ್ನು ಬೆಳಗಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ಸಂಚಾರಿ ದರ್ಶನ ಪುರಾಣವನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಭಾಳ ಮಂದಿ ತಿಳ್ಕೋಬೇಕು, ಭಾಳ ಮಂದಿ ತಿಳ್ಕೊಂಡಿರ್ಬೇಕು. ಇವತ್ತು ಹಳ್ಳಿಗೆ ಸಂಚಾರಿ ಪುರಾಣಗಳನ್ನು ಹೇಳುವಂಥ ಕಾಲ ಯಾಕೆ ಬಂದದಂತಂದ್ರೆ, ಹಿಂದೆ ಒಂದು ಕಾಲ ಇತ್ತು, ಎಲ್ಲಾದರೂ ಮಠಗಳಲ್ಲಿ ಪುರಾಣ ಹಚ್ಚೈತೆ ಅಂತಂದ್ರೆ ಸಾವಿರಾರು ಮಂದಿ ಹೋಗ್ತಿದ್ರು. ಆದರೆ ಇವತ್ತು ಸಾವಿರಾರು ಮಂದಿ ಹೋಗೋದು ಕಮ್ಮಿ ಆಗದ. ನಾವೇ ಭಕ್ತರ ಮನೆಗಳಿಗೆ ಹೋಗಿ ನಮ್ಮ ಧರ್ಮ ಅಂದರೆ ನಮ್ಮ ಸಂಸ್ಕೃತಿಯನ್ನು ಹೇಳಬೇಕಂತ ತಿಳ್ಕೊಂಡು ಹೇಳಿ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಒಂದು ಸತ್ಯ ಸಂಕಲ್ಪವನ್ನು ಮಾಡಿ ಪ್ರತಿಯೊಂದು ಹಳ್ಳಿಗೆ ಬಸವ ದರ್ಶನ ಪ್ರವಚನ ಇಟ್ಟುಕೊಂಡು ಹೊಂಟಿದ್ದಾರೆ ಪುಣ್ಯಾತ್ಮರೇ. ಅದಕ್ಕಾಗಿ ಆ ಬಸವ ದರ್ಶನ ಪ್ರವಚನ ಮುಖಾಂತರವಾಗಿ ಇವತ್ತು ಎಲ್ಲಿಗೆ ಬಂದದಂತಂದ್ರೆ ನಿಮ್ಮೂರಿಗೆ ಬಂದದ ಕರ್ಜಿಗೆ. ನಿಮಗೇನು ಬಹಳ ಹೇಳೋದು ಬೇಕಾಗಿಲ್ಲ, ಅಜ್ಜನ ಬಗ್ಗೆ ಎಲ್ಲ ಗೊತ್ತಿರ್ತಕ್ಕಂಥದ್ದು. ಗುಡ್ಡದ ಬಸವರಾಜೇಂದ್ರ ಶಿವಗಳ ಬಗ್ಗೆ ಎಲ್ಲ ಗೊತ್ತಿರ್ತಕ್ಕಂಥದ್ದು ನಿಮಗೆ, ನಾವು ಹೇಳೋದು ಬೇಕಾಗಿಲ್ಲ. ಆದರೆ ನಮ್ಮ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಒಂದು ಸಂಕಲ್ಪ ಮಾಡಿ ಏನು ಬಂದಾರ ಅಂತಂತಂದ್ರೆ, ನಾವು ಬಸವ ದರ್ಶನ ಪ್ರವಚನ ಜೊತೆಗೆ ನಮ್ದೊಂದು ಸಂಕಲ್ಪ ಇದೆ. ಏನು ಸಂಕಲ್ಪ ಅಂತಂದ್ರೆ, ನಮ್ಮ ಯುವಕರಲ್ಲಿ ಇವತ್ತು ಹಾಳಾಗಕತ್ತಾರ, ಆ ಯುವಕರು ದಾರಿಯನ್ನು ಬಿಟ್ಟು ಹೋಗಕತ್ತಾರ. ಯುವಕರು ಹಾಳಾಗಬಾರ್ದು, ಸಮಾಜವನ್ನು ಉದ್ಧಾರ ಮಾಡಬೇಕು, ಸಮಾಜಕ್ಕೆ ಯೋಗ್ಯವಾದ ಯುವಕರು ಇರಬೇಕಂತ ತಿಳ್ಕೊಂಡು ಹೇಳಿ ಸ್ವಾಮಿ ವಿವೇಕಾನಂದರು ಅವತ್ತು ಹೇಳ್ತಾರೆ, 10 ಯುವಕರಿದ್ದ ದೇಶವನ್ನು ಬದಲಾವಣೆ ಮಾಡಬೇಕಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರು ಹೇಳಿದರೆ, ಇವತ್ತು ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು 10 ಯುವಕರು ಚಟವನ್ನು ಮಾಡಿ ಜೀವನ ಹಾಳು ಮಾಡ್ಕೋಬಾರ್ದು, ಆ ಚಟವನ್ನು ಬಿಟ್ಟು ಎಲ್ಲರೂ ಮುಕ್ತರಾಗಿ ಜೀವನಕ್ಕೆ ಭಾರತ ದೇಶಕ್ಕೆ ಒಬ್ಬ ಯುವಕರು ಬೇಕಂತ ತಿಳ್ಕೊಂಡು ಹೇಳಿ ಒಂದು ಜೋಳಿಗೆ ತಗೊಂಡು ಬಂದಾರ. ರೊಕ್ಕಕ್ಕಾಗಿ ಬಂದಿಲ್ಲ ಪೂಜ್ಯರು, ರೊಕ್ಕಕ್ಕಾಗಿ ಬಂದಿಲ್ಲ, ದುಡ್ಡಿಗಾಗಿ ಬಂದಿಲ್ಲ, ಬಂಗಾರಕ್ಕಾಗಿ ಬಂದಿಲ್ಲ. ಪೂಜ್ಯರು ಜೋಳಿಗೆನ ತೆಗೆದುಕೊಂಡು ಎದಕ್ಕೆ ಬಂದಾರ ಅಂತಂದ್ರೆ ದುಶ್ಚಟಗಳನ್ನ ಬೇಡಕ್ಕೆ ಬಂದಾರ. ಆ ಚಟಗಳನ್ನು ಆ ಜೋಳಿಗೆ ಒಳಗೆ ಹಾಕಿಬಿಟ್ರೆ ಆ ಯುವಕರು ಉದ್ಧಾರ ಹಾಕಲು ತಿಳ್ಕೊಂಡು ಪೂಜ್ಯರು ಬಂದಾರ. ಅದಕ್ಕೆ ಕರ್ಜಿಗಿ ಸದ್ಭಕ್ತರೆಲ್ಲ ಒಂದು ವಿಚಾರ ಮಾಡ್ಬೇಕು. ಏನಂತಂತಂದ್ರೆ, ನಾವು ಇವತ್ತು ಶರ ಕುಡಿಯಂಗಿಲ್ರಿ, ಇವತ್ತು ಕುಡಿತದಿಂದ ಮನಿಗಳು ಹಾಳಾಗ್ತಾ ಇದ್ದಾವೆ. ಬಹಳ ಮಂದಿ ಎಲ್ಲ ಕೆಟ್ಟು ಹೋಗ್ಕೊಡ್ಬೇಕಾಗಿಲ್ಲ. ನಾನು ಇವತ್ತಿನಿಂದ ನಾ ಗುರುಗಳ ಜೋಳಿಗಳನ್ನು ಚಟ ಬಿಡ್ತೀನಿ ಅಂತ ಕೊಟ್ಟು ಬಿಟ್ರೆ ನೀವು ಲೆಕ್ಕ ಕೊಟ್ಟಂಗಾಗುತ್ತೆ, 1000 ಕೊಟ್ಟಂಗಾಗುತ್ತೆ. ಯಾಕಂತಂದ್ರೆ ಒಂದು ದಿನಕ್ಕೆ ನೀವು 100 ರೂಪಾಯಿ ಕೊಡಿದ್ರೆ ತಿಂಗಳಿಗೆ 3000 ರೂಪಾಯಿ ಆಯಿತು. ಲೆಕ್ಕ ಹಾಕೊಂತ ಹೋದ್ರೆ ಬಹಳ ಐತಿ. ಅದಕ್ಕಾಗಿ ನೀವೆಲ್ಲರೂ ಆ ಪೂಜ್ಯರು ಸತ್ಯ ಸಂಕಲ್ಪವನ್ನು ಮಾಡಿ ಬಂದಿದ್ದಾರೆ, ಅದರೊಳಗೆಲ್ಲ ಪಾಲ್ಗೊಂಡು ಪುನೀತರಾಗ್ರಿ ಅಂತ ತಿಳ್ಕೊಂಡು ಹೇಳಿ ನಮ್ಮೆಲ್ಲ ಗಮನಕ್ಕೆ ತರ್ತಾ, ಒಟ್ಟಾರೆ ಪುಣ್ಯಾತ್ಮರೇ ನಮ್ಮ ಸತ್ಯ ಸಂಕಲ್ಪದ ಪೂಜ್ಯರು ಹೊತ್ತುಕೊಂಡು ಬಂದಿರತಕ್ಕಂಥದ್ದು, ಅದರೊಳಗೆಲ್ಲ ಪಾಲ್ಗೊಂಡು ತಾವು ಪುನೀತರಾಗಿ ತಿಳ್ಕೊಂಡು ಹೇಳಿ ಎಲ್ಲ ಕಾರ್ಯಕ್ರಮ ಬಗ್ಗೆ ವಿವರವಾಗಿ ಪೂಜ್ಯರಾಗಿರ್ತಕ್ಕಂಥ ಗಡಿಗೊಡುವಾದ ಪೂಜ್ಯರು ನಿಮಗೆಲ್ಲ ಹೇಳುತ್ತಾರೆ. ಅವರ ಮಾತುಗಳನ್ನ ಕೇಳ್ತಾ ಅವೆಲ್ಲರೂ ಪುನೀತರಾಗ್ರಿ ಅಂತ ತಿಳ್ಕೊಂಡು ಹೇಳಿ ಎಲ್ಲರಿಗೆ ಹಾರೈಸಿ, ಇದೆಲ್ಲ ಆದಮೇಲೆ ಗುರುಗಳಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಸ್ವಾಮಿ ಆಶೀರ್ವಚನ ಇರುತ್ತೆ. ಆಶೀರ್ವಚನ ಆದಮೇಲೆ ತುಲಾಭಾರ ಇರ್ತದೆ. ತುಲಾಭಾರವನ್ನು ಶ್ರೀಮಠದಿಂದ ಪೂಜ್ಯರು ನೆರವೇರಿಸಿಕೊಡ್ತಾ ಇದ್ದಾರೆ. ಪೂಜ್ಯರ ಗುರುಗಳೇ ನೋಡ್ರಿ, ಕೇಡಗಿ ಮಠ ಮತ್ತು ಕರ್ಜಗಿ ಮಠ ಇವೆರಡು ಬೇರೆ ಅಲ್ಲ. ಅಲ್ಲಿ ತಪಸ್ಸು ಮಾಡಿ ಬಂದಿರತಕ್ಕಂಥ ಶಕ್ತಿ
ಪೂಜ್ಯ ಗುರುಗಳಾಗಿರ್ತಕ್ಕಂಥ ಗುಡ್ಡದ ಬಸವರಾಜನ ಶಿವಯೋಗಿಗಳ ತಪಸ್ಸು ಮಾಡಿ ಆ ತಪಸ್ಸಿನ ಫಲವನ್ನು ಬಿಟ್ಟು ಇಲ್ಲಿ ಕರಜಗಿಗೆ ಬಂದರು. ಆ ತಪಸ್ಸಿನ ಫಲದಿಂದ ಇವತ್ತು ಹೆಂಬರವಾಗಿ ಬೆಳೆದಿರ್ತಕ್ಕಂಥ ಮಠ ಅದು ಕೇಡಗಿ ವಿರಕ್ತ ಮಠ. ಒಂದು ಕಡೆ ಕೇಡಗಿ ವಿರಕ್ತ ಮಠ ಆದರೆ ಇನ್ನೊಂದು ಕಡೆ ಅದು ಕರಜಗಿ ವಿರಕ್ತ ಮಠ. ಇವೆರಡೂ ಮಠಗಳು ಈ ನಾಡಿಗೆ ಎರಡು ಕಣ್ಣು ಇದ್ದಂಗ, ಈ ಸಮಾಜಕ್ಕೆ ಬೆಳಕಿದ್ದಂಗ, ಅವರ ಆಶೀರ್ವಾದ ಅವರ ಕೃಪೆ ಸದಾವಕಾಲ ಈ ನಾಡಿಗೆ ಆಶ್ರಯ ಆಗಲಿ, ಬೆಳಗಲಿ, ಹೆಚ್ಚಿನ ಸಂಖ್ಯೆಗಳು ನಮ್ಮ ಜನ ಅವರ ಆಶೀರ್ವಾದ ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಹೇಳಿ ಎಲ್ಲರಿಗೂ ಶುಭ ಹಾರೈಸಿ ನಮ್ಮ 4 ಮಾತು ನುಡಿಗನ್ನ ಹಾನಗಲ್ ಕುಮಾರೇಶನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಎಲ್ಲರಿಗೂ ಶುಭವಾಗಲಿ. ಜೈ ಬಸವೇಶ. ಭಕ್ತಿಯಿಲ್ಲದ ಬಡವ ನಾನಯ್ಯ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಕೇಳಿದೆನಾ ಬೇಡಿದೆ ಕೇಳಿದೆ ನಾ ಬೇಡಿದೆ. ಭಕ್ತಿಯಿಲ್ಲದೆ ನಾ ಬೇಡಿದೆ ಕೇಳಿದೆ ನಾ ಬೇಡಿದೆ ಕೇಳಿದೆ ನಾ ಬೇಡಿದೆ. ಭಕ್ತಿಯಿಲ್ಲದ 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 ಬಡವ ನಾನಯ್ಯ ನಾನಯ್ಯ. ಚೆನ್ನಯ್ಯನ ಮನೆಯಲ್ಲೂ ನಾ ಚೆನ್ನಯ್ಯನ ಮನೆಯಲ್ಲೂ ಕೇಳಿದೆ ನಾ ಬೇಡಿದೆ ಕೇಳಿದೆ ನಾ ಬೇಡಿದೆ. ದಾಸಯ್ಯನ ಮನೆಯಲ್ಲಿಯೂ ನಾ ದಾಸಯ್ಯನ ಮನೆಯಲ್ಲಿಯೂ ಕೇಳಿದೆ ನಾ ಬೇಡಿದೆ ಕೇಳಿದೆ ನಾ ಬೇಡಿದೆ. ಭಕ್ತಿಯಿಲ್ಲದ 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 ಬಡವ ನಾನಯ್ಯ ನಾನಯ್ಯ. ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷೆಯ ನಿಕ್ಕಿದ್ದಾರೆ. ಎಲ್ಲ ಪುರಾತನರು ಎಲ್ಲ ಪುರಾತನರು ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷೆಯ ನಿಕ್ಕಿದ್ದಾರೆ. ಎನ್ನೊಡಲ ಪಾತ್ರೆ ತುಂಬಿತು ಎನ್ನೊಡಲ ಪಾತ್ರೆ ತುಂಬಿತು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ. ಭಕ್ತಿಯಿಲ್ಲದ 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 ಬಡವ ನಾನಯ್ಯ ನಾನಯ್ಯ. ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷೆಯ ನಿಕ್ಕಿದ್ದಾರೆ. ಎಲ್ಲ ಪುರಾತನರು ಎಲ್ಲ ಪುರಾತನರು ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷೆಯ ನಿಕ್ಕಿದ್ದಾರೆ. ಎನ್ನೊಡಲ ಪಾತ್ರೆ ತುಂಬಿತು ಎನ್ನೊಡಲ ಪಾತ್ರೆ ತುಂಬಿತು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ.
ದೇವ ಭಕ್ತಿಯಿಲ್ಲದ 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 ಬಡವ ನಾನಯ್ಯ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ನಾ ಕಕ್ಕಯ್ಯನ ಮನೆಯಲ್ಲೂ ಕೇಳಿದೆ ನಾ ಬೇಡಿದೆ ಕೇಳಿದೆ ನಾ ಬೇಡಿದೆ ಕೇಳಿದೆ ನಾ ಬೇಡಿದೆ ಕೇಳಿದೆ ನಾ ಬೇಡಿದೆ ಭಕ್ತಿಯಿಲ್ಲದ 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 ಬಡವ ನಾನಯ್ಯ 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 ನಾನಯ್ಯ. ಒಂದೆರಡು ಮಾತುಗಳನ್ನು ಹೇಳಬೇಕು ಅನ್ನುವಂತಹ ಒಂದು ಇಂಗಿತಾರ್ಥವನ್ನು ವ್ಯಕ್ತಪಡಿಸಿದ್ರಿಂದ ಒಟ್ಟಿನಲ್ಲಿ ಒಂದೇ ಪದದಲ್ಲಿ ಹೇಳಬೇಕು ಅಂತಂದರೆ ಸಾಮಾನ್ಯವಾಗಿ ಖೇಡಿಗೆಯ ಶ್ರೀಗಳು ಜೊತೆಗೆ ಸದ್ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಒಂದು ಕೃಪೆ ನನ್ನ ಮೇಲೆ ಇರದೇ ಇದ್ರೆ ಮೋಸ್ಟ್ಲಿಯಾಗಿ ಈ ಭೂಮಿ ಮೇಲೆ ಇವತ್ತಿನ ದಿನ ನಿಮ್ಮ ಮುಂದೆ ನಾನು ಇರ್ತಿರ್ಲಿಲ್ಲೇನೋ ಅನ್ನುವಂಥ ಒಂದು ಬಯಕೆ ನಂದು. ಏಕೆಂದರೆ ಕೆಲವು ವರ್ಷಗಳ ಹಿಂದೆ ನಾನು ಏನಿದ್ದೆ, ಯಾವ ಸ್ಥಿತಿಯಲ್ಲಿದ್ದೆ, ಇವತ್ತು ಯಾವ ಹಂತಕ್ಕೆ ಬಂದು ತಲುಪಿದ್ದೀನಿ ಅನ್ನುವಂಥದ್ದು ಅದು ನನಗೆ ಗೊತ್ತಿದೆ. ಆ ಒಂದು ಸಂದರ್ಭದಲ್ಲಿ ಖೇಡಿಗೆಯ ಶ್ರೀಗಳು ನನ್ನನ್ನು ಕೈ ಹಿಡಿಯದೇ ಇದ್ದರೆ ಸದ್ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಕೃಪೆ ನನಗಾಗದೇ ಇದ್ದರೆ ನಾ ಎಂದೋ ಈ ಪ್ರಪಂಚದಿಂದ ಅಗಲಿ, ನಿಮ್ಮೆಲ್ಲರಿಂದ ಅಗಲಿ ಬಹುದೂರ ಹೊರಟು ಹೋಗ್ತಾ ಇದ್ದೆ. ಇವತ್ತು ಬದುಕಿದ್ದೀನಿ, ಇವತ್ತು ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ, ಇವತ್ತು ಏನಾದರೂ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗುರುಗಳ ಒಂದು ಕೃಪೆ, ಒಂದು ಆಶೀರ್ವಾದವೇ ಪ್ರಬಲ ಕಾರಣ ಅಂತ ಹೇಳ್ತಾ ಇದ್ದೀವಿ. ಆ ಒಂದು ಸಂದರ್ಭದಲ್ಲಿ ಗುರುವಿನ ಒಂದು ಆಶೀರ್ವಾದ ನಮಗೆ ಹಂಗೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಲ್ಲ. ನಿಜವಾಗ್ಲೂ ಅವರ ಒಂದು ಆಶೀರ್ವಾದದಿಂದ ಇವತ್ತು ಗುರುಬಸವ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಮೆಥ್ಸ್ ಟೀಚರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಂದಿಗೆ ಅವರ ಒಂದು ಕೃಪೆ ಎಂದರೆ 4.5 ಲಕ್ಷ ಕೊಟ್ಟು ಮನೆ ತಗೊಂಡು ಮತ್ತೆ 5 ಲಕ್ಷಗಳನ್ನು ಅದಕ್ಕೆ ಭರಣ ಮಾಡಿ ಇವತ್ತು 10 ಲಕ್ಷದ ರೂಪಾಯಿಗಳ ಮನೆಯಲ್ಲಿ ನಾನು ನನ್ನ ಪತ್ನಿ ಇವತ್ತು ಏನಾದರೂ ಒಂದು ರೊಟ್ಟಿ ಉಣ್ತೀವಿ ಅಂತಂದರೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಗುರುಗಳೇ ಕಾರಣ ಅಂತ ಹೇಳ್ತಾ ಇದ್ದೀವಿ. ಪ್ರತಿಯೊಂದು ನನ್ನ ರಕ್ತದ ಕಣಗಳಲ್ಲಿ ಇರತಕ್ಕಂಥ ಎಲ್ಲವೂ ಏನಿದೆ ಅಂತಂದರೆ ಸದ್ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳು ಅವರೊಂದಿಗೆ ಇವತ್ತಿನ ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳ ಕೃಪೆ ಅಂತ ಹೇಳ್ತಾ ಇದ್ದೀವಿ. ಹೀಗೆ ಅವರ ಒಂದು ಸೇವೆ ನಾವು ಯಾವ ರೀತಿಯಾಗಿ ಮಾಡಿದರೂ, ಎಷ್ಟು ಮಾಡಿದರೂ ನಾನು ಕಡಿಮೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಪೂಜೆಗೆ ಹೇಳ್ತಾ ಇದ್ದೀವಿ ಪದೇ ಪದೇ, ಶ್ರೀಗಳೇ ಈ ಒಂದು ಜನ್ಮದಲ್ಲಿ ನಿಮ್ಮ ಋಣ ಅನ್ನುವಂಥದ್ದು ನನಗೆ ತಲುಪಿಸ್ಲಿಕ್ಕಾಗಲ್ಲ, ಮುಟ್ಟಲಿಕ್ಕಾಗಲ್ಲ. ಮುಂದಿನ ಏನಾದರೂ ಒಂದು ಜನ್ಮ ಇತ್ತು ಅಂತಂದರೆ ಆ ಸಂದರ್ಭದಲ್ಲಿ ಮತ್ತೆ ನಿಮ್ಮ ಸೇವಕನಾಗಿ ನನಗೆ ಜನಿಸಲು ನೀವು ಆಶೀರ್ವಾದ ಮಾಡಬೇಕು, ಮತ್ತೆ ನಿಮ್ಮ ಸೇವೆಯನ್ನು ಮಾಡುವಂಥ ಭಾಗ್ಯ ನನಗೆ ಆ ಪರಮಾತ್ಮ ಕರುಣಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವರು ಸದ್ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಒಂದು ವಿರಕ್ತ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ ಅವರು ಒಂದು ತಿಳಿಸಿಕೊಟ್ಟಿದ ಒಂದು ಅನುಮತಿಯ ಮೇರೆಗೆ, ಅವರ ಒಂದು ಆಜ್ಞೆಯ ಮೇರೆಗೆ ಸಾಕಷ್ಟು ಒಂದು ಸದ್ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಒಂದು ಲಿಖಿತವಾಗಿರತಕ್ಕಂಥ ಗ್ರಂಥ ಈಗಾಗಲೇ ರಚಿತವಾಗಿದೆ. ಅದು ಮೋಸ್ಟ್ಲಿ ಅಚ್ಚಿನ ಒಂದು ಸ್ಥಿತಿಯಲ್ಲಿದೆ, ಅಂದರೆ ಪ್ರಿಂಟ್ ಆಗುವ ಒಂದು ಅವಸ್ಥೆಯಲ್ಲಿ ಅದನ್ನು ಇದೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀಗಳ ಒಂದು ಚರಿತ್ರೆ ಅನ್ನುವಂಥದ್ದು, ಜೀವನ ಚರಿತ್ರೆ ಅನ್ನುವಂಥದ್ದು ಈಗಾಗಲೇ ಅದು ಸಹಿತ ಬರೆದಿದ್ದಾಗಿದೆ. ಮೋಸ್ಟ್ಲಿಯಾಗಿ ಈ ಒಂದು ಸ್ವಲ್ಪ ದಿನಗಳಲ್ಲಿ ಅದು ಆ ಒಂದು ಪ್ರೆಸ್ನಿಂದ ಹೊರಗೆ ಬಂದು ಅದು ತಮ್ಮೆಲ್ಲರ ಕೈಗೆ ಸಿಗುವಂಥ ಆ ಸೌಭಾಗ್ಯ ಸದ್ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಆದಷ್ಟು ಬೇಗನೆ ಕರುಣಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಅಂದರೆ ಆ ಒಂದು ಶ್ರೀಗಳಿಂದ ನಾವು ಎಷ್ಟು ಲಾಭವನ್ನು ಪಡ್ಕೊಂಡಿದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದನ್ನು ಆಗಲೇ ಹೇಳಿದ್ನಲ್ಲ. ಪ್ರತಿಯೊಂದು ಅಂಶಕ್ಕೂ ಗುಡ್ಡದ ಶ್ರೀಗಳು ಮತ್ತು ಖೇಡಿಗೆಯ ಶ್ರೀಗಳ ಒಂದು ಕಾರಣ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನಾ ಖರ್ಚಿಗೆ ಬರಬೇಕು ಅಂತಂದರೆ ನನಗೆ ನಿಜವಾಗ್ಲೂ ನೋಡಿರಲಿಲ್ಲ. ಒಂದು ಸಲ ಮಾತ್ರ ಬಂದಿದ್ದೆ.
ಶ್ರೀಗಳ ಹತ್ರ ಬಂದು ಅವರ ದರ್ಶನ ಪಡ್ಕೊಂಡು ಇಲ್ಲಿರುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಆ ಪುರಾಣದಲ್ಲಿ ರಚನೆ ಮಾಡಿದ್ದೀವಿ. ನಮ್ಮ ಕರ್ಜಿಗಿಯ ಶ್ರೀಗಳು ಅವತ್ತಿನ ದಿವಸ ಬಂದಾಗ ಇಷ್ಟೊಂದು ಅನ್ಯೋನ್ಯವಾಗಿ ನನ್ನನ್ನು ಬರಮಾಡಿಕೊಂಡ್ರು, ಇಷ್ಟೊಂದು ಆತರತೆಯಿಂದ ನನ್ನನ್ನು ಕರ್ಕೊಂಡ್ರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ರೀ, ಈ ಸಂದರ್ಭದಲ್ಲಿ ತಮ್ಮ ಮಗ್ಗಲು ಕುಂಡ್ರಿಸ್ಕೊಂಡು ಊಟ ಮಾಡಿ ನನಗೆ ಕೊಟ್ಟು ಕಳಿಸಿದ್ರು ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಅಂಥ ಒಂದು ಸರಳ ಜೀವನ ನಮ್ಮ ಕರ್ಜಿಗಿಯ ಶ್ರೀಗಳದು ಅಂತ ಹೇಳ್ತೀವಿ. ಯಾಕೆಂದರೆ ಭೇದ ಭಾವ ಅನ್ನುವಂಥದ್ದು ವ್ಯಕ್ತಪಡಿಸಲಿಲ್ಲ. ಏನಪ್ಪ ನಾವೆಲ್ಲ ಸ್ವಾಮಿಗಳದೀವಿ, ಅವರೆಲ್ಲ ಒಬ್ಬರು ಮನುಷ್ಯರು, ಅವರಿಗೆ ನಮ್ಮ ಮಗ್ಗಲು ಕುಂದುಕೊಂಡು ಕರ್ಕೊಂಡು ಉಣಬೇಕು ಉಣಬಾರ್ದು ಅನ್ನುವಂಥದ್ದು ಎಷ್ಟೋ ಸ್ವಾಮಿಗಳು ಅಲ್ಲಿ ನೋಡ್ತೀವಿ. ಹೈಟೆಕ್ ಸ್ವಾಮಿಗಳು ಇರ್ತಿರ್ತಾರೆ, ಅವ್ರು ನಮ್ಮನ್ನು ಕಂಡ್ರೆ ಭಾಳ ದೂರ ನಿಂದಿರ್ತಾರೆ. ಆ ರೋಡ್ ಮೇಲೆ ನಿಲ್ಬೇಕು ನಾವು ಅಷ್ಟೇ. ಬಟ್ ನಮ್ಮ ಕರ್ಜಿಗೆ ಸ್ವಾಮಿಗಳ ಹಂಗಲ್ಲ. ಅವರು ಏನು ಮಾಡಿದ್ರು ಅಂದರೆ, ಬಾ ಕೈ ಕಾಲ ಮಾರಿ ತಕ್ಕೋ, ನನ್ನ ಜೊತೆನೇ ನನ್ನ ಮಗ್ಗಲಿಕ್ಕೆ ಕುಂತ್ಕೊಂಡು ನೀನು ಊಟ ಮಾಡಬೇಕು ಅಂತ ಊಟ ಮಾಡಿಸಿ ಪುನಃ ನಿಧಾನಕ್ಕೆ ಕ್ಯಾಡಿಗೆ ಹೋಗಿ ಅಲ್ಲಿ ರಿವರ್ಸಾಗಿ ನನಗೆ ಫೋನ್ ಮಾಡಿ ಹೇಳಬೇಕು, ನಾ ಬಂದು ಮುಟ್ಟೀನಿ, ಊರಿಗೆ ಬಂದು ತಲುಪೀನಿ ಅನ್ನುವಂಥ ಸಂದೇಶವನ್ನು ನನಗೆ ಕೊಡಬೇಕು ಅನ್ನುವಂಥದ್ದು ಕರ್ಜಿಯ ಶ್ರೀಗಳು ಆ ಸಂದರ್ಭದಲ್ಲಿ ನನಗೆ ಹೇಳಿದ್ದು. ಇವತ್ತು ಪುನಃ ಅದನ್ನು ನೆನಪಿಗೆ ಬರ್ತಾ ಇದೆ. ನಿಮ್ಮ ಶ್ರೀಗಳ ಬಹಳ ಒಂದು ಸರಳ ಸಜ್ಜನಿಕೆಯ ಶ್ರೀಗಳು ಅಂತ ಹೇಳ್ತಾ ಇದ್ದೀವಿ. ಯಾವುದೇ ಒಂದು ಈಗೋ ಅಂತ ಹೇಳ್ತಾ ಇದ್ದೀವಲ್ಲ, ಪ್ರೈಡ್ ಅಂತ ಕರಿತಾ ಇದ್ದೀವಿ, ಅದು ಅವ್ರ ಹತ್ರ ಸುಳದೇ ಇಲ್ಲ. ಅಷ್ಟೊಂದು ಸರಳ ಸ್ವಭಾವದ ಶ್ರೀಗಳು ನಿಮಗೂ ದೊರೆತಿದ್ದಾರೆ. ನಮ್ಮ ಭಾಗ್ಯಕ್ಕೆ ತೆಗೆದುಕೊಂಡಿದ್ರೆ ಕೀಡಿಗೆಯ ಶ್ರೀಗಳು ಅದೇ ರೀತಿಯಲ್ಲಿ ಇರುವಂತಹ ಶ್ರೀಗಳು. ಅವರು ಬಹಳ ಒಂದು ಸರಳ ಸಜ್ಜನಿಕೆ ರೀತಿಯಲ್ಲಿ ಇರುವಂತಹ ಶ್ರೀಗಳು ಅವರು ಅಂತ ಹೇಳಬಹುದು. ಹೀಗೆ ಈ ಒಂದು ಕಾರ್ಯಕ್ರಮ ಇನ್ನೂ ವಿಶೇಷವಾಗಿ ಗಡಿಗೌಡ ಪೂಜ್ಯರು ಸಾಕಷ್ಟು ಅದರ ಮಾಹಿತಿ ಅನ್ನುವಂಥದ್ದು ಒದಗಿಸಿಕೊಡ್ತಾ ಇದ್ದಾರೆ. ತಾವೆಲ್ಲರೂ ಕೀಡಿಗೆಯ ಆ ಒಂದು ಸಮಾರಂಭಕ್ಕೆ, ಶತಾಬ್ದಿ ಸಮಾರಂಭಕ್ಕೆ ಆಗಮಿಸಿ ಅದರೆಲ್ಲರಲ್ಲಿಯೂ ಭಾಗಿಯಾಗಿ ಸದ್ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಕೃಪೆಗೆ ತಾವೆಲ್ಲ ಪಾತ್ರಧಾರಿ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಅಂಬೆ. ಜಯ ಮಂಗಲಂ, ಜಯ ನಮ ಪಾರ್ವತಿ ಶಿವ ಹರ ಹರ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮೂಲ್ಯಕ್ಕೆ ನಿಮಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣಿ ನಮಃ. ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪೆನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಗಿಲಿಂಗೇಶ್ವರನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಈ ಪರಮ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರದ ಒಡೆಯನಾಗಿ, ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ, ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನೇ ನೀಡತಕ್ಕಂಥ ಕಾಮಧೇನು ಕಲ್ಪವೃಕ್ಷನೇ ಆಗಿರ್ತಕ್ಕಂಥ ಜಗದ ಒಡೆಯನಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60ನೇ ವರ್ಷದ ಪುಣ್ಯಾರಾಧನೆ, ಕ್ಯಾಡಗಿ ಸಂಸ್ಥಾನದ ಒಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪುಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಹುಟ್ಟು ಹಬ್ಬದ ಕಾರ್ಯಕ್ರಮದ ನಿಮಿತ್ತವಾಗಿ, ನೀವೆಲ್ಲ ವಾರ್ಡ್ ದಿವಸ ಅಂತಿರಲ್ಲ, ವಾರ್ಡ್ ದಿವಸದ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ 14-15ನೇ ಗ್ರಾಮದ ಬಸವ ಪುರಾಣದ ಸಂಚಾರಿ ಬಸವ ಪುರಾಣದೊಳಗಿಂದ ಪಾಲ್ಗೊಂಡು ನನ್ನ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲು ದಯಮಾಡಿಸಿರ್ತಕ್ಕಂಥ ಹಿರಿಯರು, ಅನುಭಾವಿಗಳು, ಪರಮ ಪೂಜ್ಯರಾಗಿರ್ತಕ್ಕಂಥ ಕರ್ಜಗಿಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಸಂಸ್ಥಾನದ ಒಡೆಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕಿನಂತ ಭಕ್ತಿಪೂರ್ವವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಅಷ್ಟೇ ಆತ್ಮೀಯರು, ಹಿರಿಯರು, ಅನುಭಾವಿಗಳು, ತ್ರಿಕಾಲಲಿಂಗ ಪೂಜಾನಿಷ್ಠರು, ತಪಸ್ವಿಗಳು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಅಷ್ಟೇ ಆತ್ಮೀಯರು, ಸಹೋದರರು ಆಗಿರ್ತಕ್ಕಂಥ ಅಕ್ಕಲಕೋಟೆ ವಿರಕ್ತ ಮಠದ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕಿನಂತ ಭಕ್ತಿಪೂರ್ವವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಅಷ್ಟೇ ಆತ್ಮೀಯರು, ಪರಮ ಪೂಜ್ಯರು ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದೊಳಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಳೀತಕ್ಕಂಥ ಇಂಚಿಗೇರಿಯ ಪರಮ ಪೂಜ್ಯರಾಗಿರ್ತಕ್ಕಂಥ ಶಂಭುಲಿಂಗ ಶಿವಾಚಾರ್ಯರ ದಿವ್ಯ ಚರಣಕ್ಕಿನಂತ ಭಕ್ತಿಪೂರ್ವವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಸುಮಾರು ದಿನಗಳಿಂದ ಕ್ಯಾಡಗಿ ಮಠದೊಳಗಿಂದ ಯಾವುದೇ ಕಾರ್ಯಕ್ರಮ ಈ ಪೂಜ್ಯರ 60ನೇ ವರ್ಷದ ಹುಟ್ಟು ಹಬ್ಬದ ನಿಮಿತ್ತವಾಗಿ ಏನು ಕಾರ್ಯಕ್ರಮ ನಡೀತಾವಲ್ಲ, ಆ ಎಲ್ಲ ಕಾರ್ಯಕ್ರಮದೊಳಗೂ ಪಾಲ್ಗೊಂಡು ತಮ್ಮದೇ ಆಗಿರ್ತಕ್ಕಂಥ ಸೇವೆ ಸಲ್ಲಿಸ್ತಕ್ಕಂಥ ಶಿವಪೂರಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಲಿಂಗ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ,
ಸಂಗೀತ ಕಲಾ ಬಳಗವೇ, ಈ ಸಮಾರಂಭದೊಳಗೆ ಕರ್ಜಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಬಹುಶಃ ಕರ್ಜಗಿ ಊರಿಗೆ ನಾ ಏನು ಹೊಸಬೇನಲ್ಲ. ಸುಮಾರು 25 ವರ್ಷಗಳಿಂದ ನಿಮ್ಮ ಕರ್ಜಗಿ ಊರಾಗ ರೇವಣಸಿದ್ದೇಶ್ವರ ದೇವಸ್ಥಾನ ಮುಂದೆ ಸುಮಾರಿಂದ ಒಂದು ತಿಂಗಳಂತಕ್ಕಂಥ ಪುರಾಣ ಹೇಳಿರ್ತಕ್ಕಂಥವನು. ಇಲ್ಲಿ ನಮ್ಮ ಚನ್ನವೀರಪ್ಪ ಗಂಗದೇ ಅವ್ರ ಮನೆಯಾಗ ಇರ್ತಿದ್ದೇನ. ಸುಮಾರಿಂದ 25 ವರ್ಷ ಮೇಲಾಯಿತು ನಾ ಇಲ್ಲಿ ಪುರಾಣ ಅಂತಕ್ಕಂಥ ಹೇಳಿ ಪ್ರವಚನ ಅಂತಕ್ಕಂಥ ಮಾಡಿ ಅವಾಗ ಹೇಳಿರ್ತಕ್ಕಂಥ ಈಗಲೂ ಕೂಡ ಯೂಟ್ಯೂಬ್ದೊಳಗೆ ನೀವೆಲ್ಲ ಕೇಳ್ತಾ ಇರ್ತೀರಿ. ಈಗ ತಾನೇ ನಮ್ಮ ಬಿರಾದರ್ ಸರ್ ಅಂತ ಮಾತಾಡಿದ್ರು. ಏನು ಮಾತಾಡಿದ್ರು ಹತ್ತುಕೊಂಡಂದ ಕೇಳಿದ್ರೆ, ಇವತ್ತು ಅವನ ಜೀವನ ಅಂತಕ್ಕಂಥ ಉಳಿದಿದ್ದು ಯಾರಿಂದ ಹತ್ತುಕೊಂಡಂದ ಕೇಳಿದ್ರೆ ಬಹುಶಃ ಅವ್ರು ಹೇಳಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಸತ್ಯವಾದ ಮಾತು. ಅವ್ರು ಏನು ಹೇಳ್ತಾರೆ ಹತ್ತುಕೊಂಡಂದ ಕೇಳಿದ್ರೆ, ಇವತ್ತು ನನ್ನ ಜೀವನ ಅನ್ನತಕ್ಕಂಥ ಬದುಕೈತಿ, ನನ್ನ ಜೀವನ ಅನ್ನತಕ್ಕಂಥ ಉಳಿದೈತಿ, ಇವತ್ತು ನಾನು ನಿಮ್ಮ ಎದುರಿಗೆ ಅಂದ ನಿಂತ್ಕೊಂಡು ನಾನು ಮಾತಾಡಕತ್ತೀನಿ ಹತ್ತುಕೊಂಡದ ಕೇಳಿದ್ರೆ ಅದು ಎಲ್ಲ ಯಾರ ಕೃಪೆ, ಯಾರ ಆಶೀರ್ವಾದ ಹತ್ತುಕೊಂಡದ ಕೇಳಿದ್ರೆ ಯಾವ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಪ್ರಸಾದದ ಫಲನೇ ಇವತ್ತು ಜೀವಂತವಾಗಿ ನಮ್ಮ ಕಣ್ಣಿಗೆ ಅಂದ ಕಾಣಕತ್ತೇನತ್ತ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆ ಮಾತನ್ನು ಪುನಃ ಕೂಡ ನೆನಪು ಮಾಡ್ಲಿಕ್ಕತ್ತೀನಿ ಎತ್ಕೊಂಡು ಕೇಳಿದ್ರೆ, ಈ ಒಂದು ಪ್ರಸಾದದೊಳಗಿಂದ ಅಷ್ಟು ತಾಕತ್ತಿದೆ, ಪ್ರಸಾದದೊಳಗಿಂದ ಒಂದು ಶಕ್ತಿ ಇದೆ. ಮಠಮಾನ್ಯಗಳಿಗೆ ಹೋಗಲಿ, ದೇವಸ್ಥಾನ ಗುಡಿ ಗುಂಡಾರಗಳಿಗೆಂದ ಹೋಗಲಿ, ಯಾವಾಗಲೂ ಒಂದು ಮಾತನ್ನ ಹೇಳ್ತಾರಲ್ಲ, ಮಠಗಳಿಗೆ ಬರಬೇಕಾಗಿತ್ತು ಅಂದ್ರೆ ಖಾಲಿಗೈಲಿ ಬರಬಾರ್ದು, ಮಕ್ಕಳಿದ್ದಂದ ಮನೆಗೆ ಹೋಗ್ಬೇಕಾಗಿತ್ತು ಅಂದ್ರೂ ಕೂಡ ಖಾಲಿಗೈಲಿ ಹೋಗಬಾರ್ದು. ಮಕ್ಕಳಿದ್ದ ಮನೆಗೆ ಅಂದ ಖಾಲಿಗೈಲಿ ಯಾಕೆ ಹೋಗಬಾರ್ದು ಅಂತ ಕೇಳಿದ್ರೆ, ನಾವು ಯಾರೇ ಬೀಗರ ಮನೆಗೆ ಅಂದ ಹೋಗ್ತಿದ್ದೀವಿ ಅಂದ್ರೆ ಆ ಮನೆಗೆ ಸಣ್ಣ ಸಣ್ಣ ಮಕ್ಕಳು ಇದ್ವತ್ತಂದ್ರೆ ಏಸ್ ಕಾಲಕ್ಕೂ ಕೂಡ ಖಾಲಿಗೈಲಿಂದ ಹೋಗಬಾರ್ದು. ನೀವು ಹೋದ ಕೂಡಲೇ ನಾವು ಕೂಸುಗಳು ಬಂದೆ ಅಂದ್ರೆ ನಿಮ್ಗೆ ಕೈ ಹಿಡಿತವೆ. ಮಾಮ ನನಗೆ ತಿಲ್ಲಕ್ಕೆ ಏನು ತಂದು ಎತ್ತುಕೊಂಡದ ಕೇಳಿದ್ರೆ ನೀವು ಏನೂ ಒಯ್ದಿದ್ದಿಲ್ಲ ಎತ್ತುಕೊಂಡ್ರೆ ಭಾಳ ಅಸಹ್ಯ ಅನ್ನಿಸ್ತದೆ. ಮಕ್ಕಳಿದ್ರಿಗೆ ನೀವು ಏನಾರ ಒಯ್ಲೇಬೇಕಾಗ್ತದೆ. ಒಂದು ವೇಳೆ ನಾವು ಒಯ್ದಿದ್ದಿಲ್ಲ ಎತ್ತುಕೊಂಡ್ರೆ ಹೋಗಿ ಅಂದ ಮಮ್ಮಿಗೆ ಅಂತ ಹೇಳ್ತಾ ಅವ್ರು ಮಮ್ಮಿಗೆ, ಮಮ್ಮಿ ಮಾಮ ಏನು ತಂದಿಲ್ಲ ಎತ್ತುಕೊಂಡಂತ. ಯಾಕ್ರಿ ಅಂಥವಿಲ್ಲ. ಅದ್ರಾಗ ಅಂದ್ರೆ ಬೀಗರು ಬಿದ್ದರು ಎದುರಿಗೆ ಬಂದ್ರೆ ಎತ್ತುಕೊಂಡು ತಿನ್ನಕ್ಕೆ ಬಿಡೋದು ಭಾಳ ಮಕ್ಕಳು. ಅವ್ರ ಮನ್ಯಾಗಂದ್ರೆ ತಿನ್ನಂಗಿಲ್ಲ. ಖರೆ ಯಾರು ಬೀಗರಿದ್ರಿಗೆ ಬಿದ್ದರಿದ್ರಿಗೆ ಅಂತ ಭಾಳ ಅಪಮಾನ ಮಾಡ್ತಾವೆ. ಒಂದು ಮಕ್ಕಳಿದ್ದ ಮನೆಗೆ ಅಂದ ಖಾಲಿಗೈಲಿಂದ ಹೋಗಬಾರ್ದು. ಇನ್ನು ಎರಡನೇದ್ದು, ಒಬ್ಬ ಗುರು ಇದ್ದ ಮಟ್ಟಕ್ಕೆ ಅಂದ ಖಾಲಿಗೈಲಿ ಹೋಗಬಾರ್ದು. ಏನು ಒಯ್ಬೇಕ್ರಿ ಎತ್ತುಕೊಂಡಂದ ಕೇಳಿದ್ರೆ ಅವರಿಗೆ ತಿನ್ನಕ್ಕೆತ್ತಲ್ಲ. ಕಲ್ಪನೆ ಇರಲಿ ನಿಮಗೆ, ನೀವು ಮಠಗಳಿಗೆ ಅಂದ ಒಯ್ತಕ್ಕಂಥದ್ದು ನೀವು ಹಣ್ಣ ಹಂಪ್ಲ ಏನನ್ನೆಲ್ಲ ಒಯ್ತಿರ್ತೀರಿ. ಬೇಡ ನಮ್ಮಲ್ಲಿ ಅಂದ ಅಟ್ಟು ತಾಕತ್ತಿಗಿಲ್ಲವತ್ತೆ ಇಲ್ಲ ಹತ್ತುಕೊಂಡಂದ್ರೆ ಕಡೆಗೆ ಒಂದು ಈಟಿಂದ ಬಟ್ಟಲ್ದಾಗಿಂದ ಸಕ್ಕರೆನಾದ್ರೂ ಕೂಡ ಹಾಕ್ಕೊಂಡು ಮಠಕ್ಕೆ ಒಯ್ದಿರ್ತೀರಲ್ಲ. ಹಾಗಾದ್ರೆ ಆ ಮಠಕ್ಕೆ ಒಯ್ದಿರ್ತಕ್ಕಂಥ ಬಟ್ಟಲದೊಳಗಿರ್ತಕ್ಕಂಥ ಸಕ್ಕರೆ ನೀವು ಒಯ್ಯುತ್ತನೂ ಕೂಡ ಅದು ಸಕ್ಕರೆನೇ ಆಗಿರ್ತದೆ, ಮಠಕ್ಕೆ ಹೋಗುತ್ತಾನೂ ಕೂಡ ಸಕ್ಕರೆನೇ ಆಗಿರ್ತದೆ. ಆದರೆ ನೀವು ಒಯ್ದಿರ್ತಕ್ಕಂಥ ಬಟ್ಟಲದೊಳಗೆ ಒಯ್ದಿರ್ತಕ್ಕಂಥ ಸಕ್ಕರೆಯನ್ನು ಯಾವಾಗಿಂದ ಒಬ್ಬ ಮಹಾತ್ಮರಿಂದ ಹಸ್ತಾರಲ್ಲ, ಅದು ಸಕ್ಕರೆ ಆಗಿಂದ ಒಳಂಗಿಲ್ಲ, ಅದು ಮಹಾತ್ಮರ ಮಹಾಪ್ರಸಾದ ಆಗ್ತದೆ. ಅದಕ್ಕೆ ಅಂದ ಆ ಪ್ರಸಾದದೊಳಗಿಂದ ಒಂದು ತಾಕತ್ತಿರ್ತದೆ. ಬೇಕಾದಂಥ ರೋಗ ರುಜಿನಗಳಿರಲಿ, ಆ ಒಂದು ಪ್ರಸಾದದೊಳಗಿಂದ ಅವ್ರು ಏನೇ ಕೊಡೋಲ್ರಕ್ಕೆ ಮಹಾತ್ಮರ ಮಠಗಳಿಗೆಂದ ಹೋದಾಗ ಪ್ರಸಾದ ಏನೇ ಕೊಡುವಲ್ರಕ್ಕೆ. ಹಿಂದೆ ಸುಮ್ಮನೆ ನಿಮಗೆಂದ ಬಸವ ಪುರಾಣ ಅದಲ್ಲ, ಒಂದು ಮಾತು ನಿಮಗೆಂದ ಹೇಳಿಕೆಂದ ಪ್ರಯತ್ನ ಪಡ್ತೀನಿ ನಾನು. ಹಿಂದೆ ಬಸವಣ್ಣನವರಿಗೆಂದ ಒಂದು ಆಸೆ ಆಗಿತ್ತತ್ತೆ. ಲಕ್ಷ್ಯ ಕೊಡ್ರಿ, ಹಿಂದೆ ಅಲ್ಲಿ ಅಡುಗೆ ಮಾಡಲ್ಲಿ ಮಾತಾಡಕತ್ತಾರ ಒಂದಿಟ್ಟು ಯಾರು ಹೇಳ್ರಿ ಏನ್ರಿ. ಬಸವಣ್ಣನವರಿಗೆಂದ ಒಂದು ಆಸೆ ಆಯಿತು. ಏನು ಆಸೆ ಆಯಿತು ಹೊತ್ಕೊಂಡೆ ಕೇಳಿದ್ರೆ, ಡೋಹರ ಕಕ್ಕಯ್ಯನವರ ಮಿಕ್ಕ ಪ್ರಸಾದ ಉಣ್ಬೇಕನ್ನಂಗೆ ಆಸೆ ಆಯ್ತತ್ತ. ಕಲ್ಪನೆ ಇರಲಿ ನಿಮಗೆ, ಒಂದು ಪ್ರಸಾದದೊಳಗಿಂದ ಏನು ತಾಕತ್ತಿರ್ತದ, ಪ್ರಸಾದದೊಳಗಿಂದ ಏನು ಶಕ್ತಿ ಇರ್ತದೆ ಹತ್ತುಕೊಂಡು ಅನ್ನೋದನ್ನು ನಿಮಗೆಂದ ಹೇಳಿಕೆಂದ ಇಷ್ಟಪಡ್ತೀನಿ ನಾನು. ಬಸವಣ್ಣನವರಿಗೆಂದ ಆಸೆ ಆಯಿತು. ಬಹುಶಃ ಈ ಆಸೆಯನ್ನು ತಗೊಂಡು ಯಾರಿಗೂ ಕೂಡ ಆಗಂಗಿಲ್ಲ ಏನ್ರಿ. ಈ ಆಸೆ ಯಾರಿಗಾರ ಹಾಕದೇನೋ. ಎಂಥ ಆಸೆ ಹತ್ತುಕೊಂಡಂದ ಕೇಳಿದ್ರೆ, ಯಾವ ಡೋಹರ ಕಕ್ಕಯ್ಯನ ಮನೆ ಒಳಗಿನ ಮಿಕ್ಕ ಪ್ರಸಾದ ಉಣ್ಬೇಕನ್ನಂಗೆಂದ ಆಸೆ ಆಯ್ತತ್ತ. ಮಿಕ್ಕ ಪ್ರಸಾದ ಅಂದ್ರೇನು, ಅವರು ಮನೆಗೆಂದ ಉಂಡು ಬಿಟ್ಟಿರ್ತಕ್ಕಂಥ ಎಂಜಲದ ಪ್ರಸಾದವನ್ನು ಏನ್ರಿ ಒಂದು ಈಟದ ಅನ್ನ ಅನ್ನತಕ್ಕಂಥದ್ದನ್ನು ಬಸವಣ್ಣನವರಿಗೆಂದ ಉಣ್ಬೇಕನ್ನಂಗೆಂದ ಆಸೆ ಆಯಿತು. ಇದನ್ನು ಯಾರೇ ನಾವು ಆಸೆ ಪಡ್ತೀವೇನ್ರಿ? ಯಾರು ಕೂಡ ಆಸೆ ಅಂತಕ್ಕಂಥ ಪಡಂಗಿಲ್ಲ. ಯಾವಾಗಿಂದ ಬಸವಣ್ಣನವರಿಗೆಂದ ಆಸೆ ಆಯಿತು, ಕಕ್ಕಯ್ಯನವರ ಮನೆ ಒಳಗಿನ ಮಿಕ್ಕ ಪ್ರಸಾದವನ್ನು ನಾನು ಸ್ವೀಕಾರ ಮಾಡಬೇಕು ಏನ್ರಿ. ನನ್ನ ಜನ್ಮ ಅಂತಕ್ಕಂಥ ಪಾವನ ಆಕದೆ, ನನ್ನ ಜೀವನ ಅಂತಕ್ಕಂಥ ಪವಿತ್ರ ಆಕದತ್ತು ಅನ್ನೋದನ್ನು ಯಾವಾಗಿಂದ ಬಸವಣ್ಣನವರಿಂದ ಅರ್ಥ ಮಾಡ್ಕೊಂಡಿದ್ರು. ಒಂದು ದಿವಸದಿಂದ ಸಾಯಂಕಾಲ 5 ಗಂಟೆ ಸಮಯಕ್ಕೆ ಯಾವಾಗಿಂದ ಬಸವಣ್ಣನವರು ಡೋಹರ ಕಕ್ಕಯ್ಯನ ಮನೆಗೆಂದ ಹೋದರು. ಯಾವಾಗಿಂದ ಕಕ್ಕಯ್ಯನವರದಾರೆ, ಅವರ ಧರ್ಮ ಪತ್ನಿ ಅದಾಳೆ ಏನ್ರಿ.
ನೇರವಾಗಿಂದ ಬಸವಣ್ಣನವರು ಹಿಂಗೆ ಬರ್ತೀನಿ ಎತ್ತಿಕೊಂಡು ಅನ್ನೋದನ್ನು ಅವತ್ತಿನ ದಿನಮಾನದೊಳಗಿಂದ ಫೋನ್ಗಳಿದ್ದಿದ್ದಿಲ್ಲ, ಮೊಬೈಲ್ಗಳಿದ್ದಿದ್ದಿಲ್ಲ, ಯಾವುದು ಕೂಡ ಇದ್ದಿದ್ದಿಲ್ಲ. ಸಾಯಂಕಾಲ 5 ಗಂಟೆ ಸಮಯಕ್ಕಿಂದ ಬಸವಣ್ಣವರು ಕಕ್ಕಯ್ಯನವರು ಮನಿತನಕ್ಕಿಂದ ಬಾದರು. ಯಾವಾಗಿಂದ ಕಕ್ಕಯ್ಯನವರು ಮನೆಗಿಂದ ಹೋಗಿ ಶರಣಾರ್ಥಿ ಎತ್ತಿಕೊಂಡ ಬಸವಣ್ಣನವರು ಕಕ್ಕಯ್ಯನವರಿಗಿಂದ ಶರಣಾರ್ಥಿಯನ್ನು ಹೇಳ್ತಾರೆ. ಅಂತ ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣವರು, ರಾಜ್ಯದ ಭಂಡಾರಿ ಆಗಿರ್ತಕ್ಕಂಥ ಬಸವಣ್ಣವರು, ರಾಜ್ಯದ ಕರುಣಿಕನಾಗಿರ್ತಕ್ಕಂಥ ಬಸವಣ್ಣನವರು ಕುಂದ್ರವ ಏನ್ರಿ, ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು, ಅಷ್ಟೇ ಅಲ್ಲ ಭಕ್ತಿ ಭಾಂಡಾರಿ ಅನಿಸ್ಕೊಂಡಿರ್ತಕ್ಕಂಥವ್ರು, ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಬಸವಣ್ಣವರು. ಅವತ್ತಿನ ದಿನಮಾನದ ಒಳಗ ಬಸವಣ್ಣನವರನ್ನು 12ನೇ ಶತಮಾನದ ಒಳಗ ನಾವೆಲ್ಲ ಏನನ್ನು ಕರಿತೀವಲ್ಲ, ಯಾರ್ಯಾರಿಗೋ ಕರಿತೀವಿ, ನಡೆದಾಡ್ತಕ್ಕಂಥ ದೇವರ ತಿಳ್ಕೊಂಡು. ಆದ್ರೆ 12ನೇ ಶತಮಾನದ ಒಳಗ ಎಲ್ಲ ಶರಣರಿಗೆಲ್ಲ, ಇಡೀ ನಮ್ಮ ಭಾರತ ದೇಶದ ಜನತೆಗೆಲ್ಲ ನಿಜವಾಗಿರ್ತಕ್ಕ ನಡೆದಾಡ್ತಕ್ಕಂಥ ದೇವರ ತಿಳ್ಕೊಂಡ್ರೆ ಅದು ಬಸವಣ್ಣನವರು ಅನ್ನೋದನ್ನು ಅವತ್ತಿನ ದಿನಮಾನದೊಳಗೆ ಎಲ್ಲ ಶರಣರು ತಿಳ್ಕೊಂಡಿದ್ರು. ನಡೆದಾಡ್ತಕ್ಕಂಥ ದೇವರು ಈಗೆಲ್ಲ ಯಾರು ಬೇಕಾದ್ರೂ ಕರಿಲಿಕ್ಕತ್ತಾರೆ ಈ ನಡೆದಾಡ್ತಕ್ಕಂಥ ದೇವ್ರು. ನಾವೆಲ್ಲರೂ ಪ್ರವಚನಕ್ಕೂ ಹೋದಾಗ ಯಾರು ಬೇಕಾದ್ರೂ ಕರಿತಾರೆ ನಡೆದಾಡ್ತಕ್ಕಂಥ ದೇವರು. ನಾ ಪ್ರಶ್ನೆ ಮಾಡಿದೆ, ಮತ್ತು ಅವರೆಲ್ಲ ನಡೆದಾಡೋ ದೇವ್ರು, ನಾವು ಉಳ್ಳಾಡೋ ದೇವ್ರು ನಾನು ಯಾಕ್ರಿ? ಎಲ್ಲರೂ ಕೂಡ ನಾನು ನಡೆದಾಡ್ತಕ್ಕಂಥ ದೇವರು ಆಗಕ್ಕಿಂತ ಆಗಂಗಿಲ್ಲ. ಆದರೆ ಅವತ್ತು 12ನೇ ಶತಮಾನದ ಒಳಗಿಂದ ಸಮಸ್ತ ಶರಣರೆಲ್ಲ ಏನು ತಿಳ್ಕೊಂಡಿದ್ರು, ಬಸವಣ್ಣನನ್ನ ಸಾಕ್ಷಾತ್ ನಡೆದಾಡ್ತಕ್ಕಂಥ ಪರಮಾತ್ಮನೇ ಕೂಡಲ ಸಂಗಮನಾಥನೇ ಬಸವಣ್ಣ ತಗೊಂಡು ಅನ್ನೋದನ್ನು ಎಲ್ಲ ಶರಣರೆಲ್ಲ ಅರ್ಥ ಮಾಡ್ಕೊಂಡಿದ್ರು. ಹೀಗೆಲ್ಲ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಪ್ರಸಂಗದ ಒಳಗ ಬಸವಣ್ಣನವರಿಂದ ಕಕ್ಕಯ್ಯನವರು ಮನೆಗಿಂದ ತಾನಾಗಿನಿಂದ ಹೋಗ್ತಾರೆ. ಹೋಗಿ ಕಕ್ಕಯ್ಯನವರಿಗಿಂದ ಕೈ ಮುಗಿತಾರೆ. ಶರಣಾರ್ಥಿ ಕಕ್ಕಯ್ಯನವರು ಎತ್ತಿಕೊಂಡಂದ್ರು. ಕಕ್ಕಯ್ಯನವರಿಗಿಂದ ಆಶ್ಚರ್ಯ ಆಗಿಬಿಡ್ತು. ಯಾಕಂದ್ರೆ ಯಾರ ಮನೆಗೂ ಕೂಡ ಹೋಗದಾಗಿರ್ತಕ್ಕಂಥ ಬಸವಣ್ಣವರು ಇವತ್ತು ನನ್ನ ಮನೆತನಕ್ಕಿಂದ ಬಂದ್ರಲ್ಲ, ನನ್ನ ಮನೆತನಕ್ಕೆ ಬಂದ್ರಲ್ಲ, ಏನು ನೋಡ್ಬೇಕು ಕಕ್ಕಯ್ಯನವರು ಒಂದು ಸವನ ಕುಣಿದಾಡಿ ಖುಷಿ ಪಡ್ಲಕತ್ತ. ಆನಂದ ಕಕ್ಕಯ್ಯನವರಿಗೆ. ಯಾಕ ಅಂತ ಅಪ್ಪ ಬಸವಣ್ಣ ಇವತ್ತು ತಾನಾಗಿ ನನ್ನ ಮನೆತನಕ್ಕಿಂದ ಬಂದನಲ್ಲ, ಅದು ಕಕ್ಕಯ್ಯನವರಿಗಿಂದ ಹಿಡಿಸಲಾರ್ದಂಥ ಖುಷಿ ಆಗಿಬಿಡುತ್ತೆ. ಯಾವಾಗಿಂದ ಅಂತ ಖುಷಿ ಒಳಗಿಂದ ಇರ್ತಕ್ಕಂಥ ಪ್ರಸಂಗದ ಒಳಗ, ಯಪ್ಪ ಬಸವ ಹ್ಯಾಂಗೆ ಈ ಬಡವನ ಮನೆಗೆ ಬಂದ್ರಿಪ್ಪ, ಹ್ಯಾಂಗೆ ನೀ ಕಕ್ಕಯ್ಯನ ಮನೆಗೆ ಬಂದ್ರಿ ಎತ್ತಿಕೊಂಡು ಕೇಳೋದು. ಅವಾಗಿಂದ ಬಸವಣ್ಣವ್ರು ಅಂತಾರ, ಯಪ್ಪ ಕಕ್ಕಯ್ಯನವರೇ, ನನಗೊಂದು ಜೀವನದೊಳಗೆ ಒಂದು ಆಸೆ ಅದ ಅಂದ್ರು. ಏನು ಆಸೆ? ಏನಿಲ್ಲ, ನನಗೆ ನನ್ನ ಸಂಪತ್ತು ಗಳಿಸ್ಬೇಕು, ರೊಕ್ಕ ಗಳಿಸ್ಬೇಕು, ಏನ್ರಿ ದೊಡ್ಡ ಮನೆ ಅಂತಕ್ಕಂಥ ಕಟ್ಟಬೇಕು, ದೊಡ್ಡ ಅರಮನೆ ಕಟ್ಟಬೇಕನ್ನೋಂಥ ಏನು ಆಸೆ ಇಲ್ಲ. ಹಾಗಾದ್ರೆ ನನ್ನ ಜೀವನದೊಳಗೆ ಏನು ಆಸೆ ಇಟ್ಕೊಂಡೇನೆ ಎತ್ತುಕೊಂಡು ಕೇಳಿದ್ರ, ನಿಮ್ಮ ಮನೆ ಒಳಗಿನ ಮಿಕ್ಕ ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕಂತಕೊಂಡದ ಆಸೆ ಇದ್ದೀನಿ, ಅದಕ್ಕೆ ನಿಮ್ಮ ಮನೆಯಾಗಿ ನನ್ನ ಮಿಕ್ಕ ಪ್ರಸಾದ ನನಗೆ ಕೊಡ್ಬೇಕ್ರಿಪ್ಪ ಅಂದ್ರು ಬಸವಣ್ಣವ್ರು. ಕಕ್ಕಯ್ಯನವ್ರು ಅಂತಾರ, ಯಪ್ಪ ನೀ ಯಾರು? ನಾ ಯಾರು? ನಾನೊಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಡೋರ ಕಕ್ಕಯ್ಯ ನಾನು. ತಾವ್ಯಾರು? ಈ ರಾಜ್ಯವನ್ನು ಆಳ್ತಕ್ಕಂಥ ರಾಜ್ಯದ ಪ್ರಧಾನಮಂತ್ರಿಗಳು ತಾವು, ಏನ್ರಿ ರಾಜ್ಯದ ಭಂಡಾರಿಗಳು ತಾವು. ಇಡೀ ಅಂತ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಇಡೀ ನಾಡಿನ ಮೂಲೆಗಳಿಗೆ ಯಾವ ವಚನ ಸಾಹಿತ್ಯವನ್ನು ಹಂಚಿರ್ತಕ್ಕಂಥವ್ರು ತಾವು. ತಮ್ಮಂಥ ಮಹಾತ್ಮರಿಗೆ ನನ್ನ ಮನೆ ಒಳಗಿನ ಮಿಕ್ಕ ಪ್ರಸಾದ ಇದು ಏಸ್ ಜನ್ಮಕ್ಕೂ ಕೂಡ ಆಗಂಗಿಲ್ಲ ಅಂದ್ರೆ ಕಕ್ಕಯ್ಯನವರು ಕೊಡಕ್ಕೆ ಆಗಂಗಿಲ್ಲ. ನಮ್ಮಂಥವ್ರ ಮನೆ ಒಳಗಿನ ಮಿಕ್ಕ ಪ್ರಸಾದ ತಾವು ಹೆಂಗೆ ತಗೋತೀರಿ? ನನಗೆಂದ ಕೊಡಾಕರೆ ಹೆಂಗೆ ಮನಸ್ಸಾಕದೆ? ಯಪ್ಪ ನೀ ಪ್ರಸಾದ ಮಾಡ್ತೀನಿ ಎತ್ತಿಕೊಂಡು ಅಂದ್ರೆ ಈ ಸದ್ಯದಿಂದ ಸುಡ್ತಕ್ಕಂಥ ಬಿಸಿ ಆಗಿರ್ತಕ್ಕಂಥ ಅಡಿಗೆ ಅಂತಕ್ಕಂಥ ಮಾಡಿ ನಿನಗೆ ಆನಂದದಿಂದ ಪ್ರಸಾದ ಮಾಡ್ತೀನಿ ನನ್ನಪ್ಪ, ಆದ್ರೆ ಈ ಮಿಕ್ಕ ಪ್ರಸಾದ ಅಂತಕ್ಕಂಥ ಕೇಳಬೇಡ ಎತ್ತಿಕೊಂಡ್ರು. ಇಲ್ರಿಪ್ಪ ನನಗೆ ಮಿಕ್ಕ ಪ್ರಸಾದ ಬೇಕಾಗಿದೆ ಯಪ್ಪ, ಅದು ಮಾತನ್ನ ಕೊಡಂಗಿಲ್ಲ ಎತ್ತಿಕೊಂಡು ಯಾವಾಗಿಂದ ಕಕ್ಕಯ್ಯನವ್ರನ್ನ ಹಠ ತೊಟ್ಟು ಏನ್ರಿ ಮಿಕ್ಕ ಪ್ರಸಾದ ಅಂತಕ್ಕಂಥ ಕೊಡ್ಲಿಲ್ಲ. ಯಾವಾಗಿಂದ ಮಿಕ್ಕ ಪ್ರಸಾದ ಅಂತಕ್ಕಂಥ ಕೊಡ್ಲಿಲ್ಲ. ಒಂದು ಮಾತು ಹೇಳ್ತೀನಿ ನಿಮಗೆ, ಬಸವಣ್ಣವ್ರೊಂದು ಆಯ್ತು ಬಿಡ್ರಪ್ಪ ಕೊಡಂಗಿಲ್ಲ ಅಂತಂದ್ರೆ ಏನು ಮಾಡ್ಲಿತ್ತಿಕೊಂಡು ನನ್ನ ದೈವದೊಳಗೆ ಅಂದ್ರೆ ನಿಮಗೆ ಮಿಕ್ಕ ಪ್ರಸಾದ ತೊಗೊಳ್ಳುವಂಥದ್ದು ಬರೋದಿಲ್ಲ ತಂದಾಗ ನಾನು ಏನು ಮಾಡ್ಲಿತ್ತಿಕೊಂಡು ಬಸವಣ್ಣವರು ತಿರುಗಿ ನಮ್ಮ ಮನೆಗೆ ಬಂದರು. ಮನಸ್ಸಿನಾಗಿಂದ ವಿಚಾರ ಮಾಡ್ತಾರೆ ಬಸವಣ್ಣವರು. ಏನತ್ತ ಏನಾರೆ ಮಾಡಬೇಕು, ಒಟ್ಟು ಕಕ್ಕಯ್ಯನವರು ಮನೆ ಒಳಗಿನ ಮಿಕ್ಕ ಪ್ರಸಾದ ನಾನು ಸ್ವೀಕಾರ ಮಾಡಲೇಬೇಕಂತಕೊಂಡು ಯಾವಾಗಿಂದ ಬಸವಣ್ಣವರು ತೀರ್ಮಾನ ತಗೊಂಡ್ರು. ಪ್ರತಿನಿತ್ಯ ಬೆಳಗಿನ ಜಾವದ ಹೋಗಬೇಕು. ಅವ್ರ ಮನೆ ಸುತ್ತಮುತ್ತ ಎಲ್ಲರೇ ಏನ್ರಿ ಊಟ ಮಾಡಿ ಗಂಗಾಳ ತೊಳೆದು ಹಿಂಗೆ ಚೆಲ್ಲಿರ್ತಾರಲ್ಲ ಮುಸುರಿ, ಏನ್ರಿ ಎಲ್ಲರ ಒಂದು ಅನ್ನದ ಅಗಳಿ ಸಿಕ್ಕರು ಸಾಕು, ಆ ಪ್ರಸಾದ ನನಗೆಂದ ಯೋಗ್ಯ ಹಾಕದ ತಿಳ್ಕೊಂಡು ಕಕ್ಕಯ್ಯನವರು ಏನು ಮಾಡ್ತಾರೆ, ಯಾವ ಬಸವಣ್ಣವರು ಪ್ರತಿನಿತ್ಯನೂ ಬೆಳಗಿನ ಜಾವ ಸಾಯಂಕಾಲ ಸಮಯ ಕಕ್ಕಯ್ಯನವರ ಮನೆ ಸುತ್ತ ಅನ್ನೋದು ಹುಡುಕ್ತಾರೆ, ಎಲ್ಲಿನೂ ಒಂದು ಅನ್ನದಗಳು ಸಿಗಲಿಲ್ಲ. ನೋಡ್ರಿ ಅವ್ರು ಹೆಂಗೆ ಊಟ ಮಾಡ್ತಿರ್ಬೇಕು, ಒಂದು ಅನ್ನದಗಳಂತಕ್ಕಂಥ ಎಲ್ಲಿನೂ ಕೂಡ ಸಿಗಲಿಲ್ಲ. ನಾವು ನಮ್ಮ ಮನೆ ಅಂಗಳದಾಗ ನೋಡ್ರಿ ನೀವು ಅರ್ಧ ಗಂಗಾಳದಾಗ ಅರ್ಧ ಹೊಟ್ಯಾಗ ಏನ್ರಿ ಹಾಗೆ ಕೈ ತೊಕ್ಕೊಳ್ಳೋದು ಚೆಲ್ಲಿ ಬಿಡೋದು ಏನ್ರಿ. ನೋಡ್ರಿ 12ನೇ ಶತಮಾನದೊಳಗೆ ಶರಣರು ಉಣೋದನ್ನು ಕೂಡ ಕಲಿಸಿ ಹೋಗ್ಯಾರ ನಮ್ಮನ್ನು.
ಉಣೋದು ಒಂದು ಕಲೆ ಅದ. ಸುಮ್ಮನೆ ಉಣ್ತೀವಿ ಅಂದ ಕೂಡ ಮ್ಯಾಕ್ ಮಾರಿ ಮಾಡಿ ಟಿ ವಿ ನೋಡೋದು, ಕೆಳ ಗಂಗಾಳ ಏನ್ರಿ ಹಿಂಗೆ ತೊಗೊಂಡು ಅಂದ್ರೆ ಹಿಂಗೆ ಬಾಯಾಗ ಇಟ್ಕೊಳ್ಳೋದ್ರಾಗ ಅರ್ಧ ಬಾಯಾಗ ಅರ್ಧ ತೊಡಿ ಮ್ಯಾಲ. ನಮಗೆ ಚೆನ್ನಾಗಿ ಅಂದ್ರೆ ಉಣ್ಣಾಕೂ ಕೂಡ ಬರಂಗಿಲ್ಲ, ಚೆನ್ನಾಗಿ ಅಂದ್ರೆ ತಿನ್ನಾಕೂ ಕೂಡ ಬರಂಗಿಲ್ಲ. ಏನ್ರಿ ಇಡೀ ಮನೆ ತುಂಬಾನು ಕೂಡ ಅನ್ನ ಚೆಲ್ಲಿರ್ತೀವಿ, ಮನೆ ತುಂಬಾನು ಕೂಡ ರೊಟ್ಟಿ ತುಗುಡಿ ಚೆಲ್ಲಿರ್ತೀವಿ. ಅದು ಅನ್ನ ಮಹಾಪ್ರಸಾದ, ಅದು ಅನ್ನಪೂರ್ಣೆ ಎತ್ತುಕೊಂಡ ಕರೀತಾರೆ. ಆದ್ರೆ ಚನ್ನಬಸವಣ್ಣವ್ರು ಒಂದು ಮಾತು ಹೇಳ್ತಾರೆ, ಉಣೋದು ಹಂಗೆ ಉಣಬಾರ್ದ್ರಿಪ್ಪ, ಹೆಂಗೆ ಉಣ್ಬೇಕತ್ತುಕೊಂಡದ ಕೇಳಿದ್ರೆ ಅವ್ರು ಚಂದ ಒಂದು ವಚನ ಬರೀತಾರೆ. ಎಂತೀವಿ, ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರನಿ ಹಾರದೆ, ದ್ರವಗುಂದದೆ, ಲಿಂಗ ನಿಷ್ಠೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ. ನೋಡ್ರಿ, ಊಟ ಮಾಡ್ಬೇಕಾದ್ರೆ ಇಟ್ಟು ನಿಯಮದ. ನಮ್ಮಂಗೆಂದ ಧಾರಾವಾಹಿ ನೋಡ್ಕೊತ ಸಿನಿಮಾ ಹಾಡಕ್ಕೆ ಕೇಳ್ಕೊತ ನಾವು ಉಂಡಿವಿ ಎತ್ತಿಕೊಂಡ್ರೆ ನೋಡ್ರಿ, ಒಂದು ಮಾತು ಹೇಳ್ತೀನಿ ನಿಮಗೆ, ಅಡುಗೆ ಮಾಡು ಹೆಣ್ಮಗಳಂದ ಯಾವ ಭಾವನೆ ಇಟ್ಕೊಂಡು ಅಡುಗೆ ಮಾಡಿರ್ತಾಳಲ್ಲ, ಉಂಡವ್ರ ಮನಸ್ಸಿನಾಗ ಕೂಡ ಅದೇ ಭಾವನೆನೇ ಬರ್ತದೆ. ನೀನು ಭಗವಂತನ ಧ್ಯಾನ ಮಾಡ್ಕೋತಂದು ಅಡುಗೆ ಮಾಡಿದ್ರೆ ಏನ್ರಿ, ಉಂಡಿರ್ತಕ್ಕಂಥವ್ರ ಮನಸ್ಸಿನಾಗ ಕೂಡ ಪರಮಾತ್ಮನ ಧ್ಯಾನನೇ ಬರ್ತದೆ. ನೀವೆಂದ್ರೆ ಹಿಂದೆ ಸಿನಿಮಾ ಹಿಂದಿ ಹಾಡ ಹಚ್ಕೊಂಡು ಏನ್ರಿ, ನೀವು ಸಿನಿಮಾ ಹಾಡ ಹಚ್ಕೊಂಡು ನೀವು ಅಡುಗೆ ಮಾಡಿದ್ರೆ ಹಚ್ಕೊಂಡ್ರೆ ನೀವು ಸಣ್ಣ ಸದಕ್ಕೆ ಅಂಗಿ ಹರ್ಕೊಂಡು ಕುಣಿಲಕ್ಕೆ ಚಾಲು ಮಾಡ್ತಾವೆ ನಿಮ್ಮ ಕೈಯನ್ನು ಉಂಡಿದ್ದು. ಹೌದಲ್ರಿ? ಮಾಡುವಂಥ ಅಡಿಗೆ ಹೆಣ್ಣು ಮಗಳು ಯಾವ ಭಾವನೆಯನ್ನು ಇಟ್ಟುಕೊಂಡ ಅಡಿಗೆ ಮಾಡಿರ್ತಾಳಲ್ಲ, ಉಂಡಿರ್ತಕ್ಕಂಥ ಮನಸ್ಸಿನಾಗ ಕೂಡ ಅದೇ ಭಾವನೆಗಳು ಬರ್ತಾವೆ. ನಾವು ಭಗವಂತನ ಧ್ಯಾನ ಮಾಡಬೇಕು. ಹೇಳ್ತಾರಲ್ರಿ, ಉಂಡು ಉಳಿಸದ ಗಂಗಾಳದೊಳಗೆ ಊಟ ಮಾಡಿದ ಒಂದು ಅಗಳನ್ನು ಕೂಡ ಬಿಡಬಾರ್ದು. ಇವತ್ತು ಯಾರು ಇದು ಮಾಡ್ಲಕತ್ತಾರಿ? ನಮ್ಮ ಮೊನ್ನೆ ಒಬ್ರು ಮನೆಗೆ ಬಿನ್ನಕ್ಕೆ ಹೋಗಿದ್ದೇನ. ಬಿನ್ನಕ್ಕೆ ಹೋದಾಗ ನಾವು ಗಂಗಾಳ ತೊಳ್ಕೊಂಡು ಕುಡಿತೀವಿ ನೋಡ್ರಿ, ಒಂದು ಅನ್ನದಗಳು ಬಿಡ್ಲಾಕ ಬರಲ್ಲ ನಮ್ಗೆ. ಹಿಂಗೆ ಗಂಗಾಳ ತೊಳ್ಕೊಂಡಿಂದ ಕುಡಿಲಕತ್ತೀವಿ. ಅವ್ರ ಮನೆಗೆ ಒಂದೊಂದು ಪಾರ ಮಮ್ಮಿ ಸ್ವಾಮಿ ಮುಸ್ರಿ ಕುಡ್ಲಕತ್ತಾರ ಅನ್ಬೋದು. ಅಂದ್ರೆ ಗಂಗಾಳ ತೊಳ್ಕೊಂಡು ಕುಡಿಯೋದು ಗೊತ್ತಿಲ್ಲ ಅತ್ತ ಏನ್ರಿ, ಮಮ್ಮಿ ಸ್ವಾಮಿ ಮುಸ್ರಿ ಕುಡ್ಲಕತ್ತಾರ. ಯಾಕೆ ಮಕ್ಕಳಿಗೆ ನೀವು ಆ ಸಂಸ್ಕಾರ ಕಲಿಸಿಲ್ಲ? ನೀವೇ ಅಂದ ಹಂತಿ ಹೊಡೆದವ್ರಂಗೆ ಅಂದ ಹಂಗೆ ಗಂಗಾಳ ಸುತ್ತಮುತ್ತ ಚೆಲ್ಲಾಡ್ಕೊತ ಉಂಡಿರ್ತೀರಿ, ಅವು ಓಡಾಡ್ಕೊತ ಉಣ್ತಾವ. ಹಂಗಲ್ಲದ ಉಣದು. ಹೇಳ್ತಾರಲ್ಲ ಚನ್ನಬಸವಣ್ಣವರು, ಉಣಬೇಕಾಗಿತ್ತು ಅಂದ್ರೆ ಗಂಗಾಳದ ಒಳಗೆ ಒಂದು ಅಗಳನ್ನು ಕೂಡ ಬಿಡಬಾರ್ದು. ಊಟ ಮಾಡುವಂಥ ಪ್ರಸಂಗದೊಳಗೆ ಮಾತಾಡಬಾರ್ದು. ಅಪ್ಪಿತಪ್ಪಿ ಊಟ ಮಾಡುವಂಥ ಪ್ರಸಂಗದೊಳಗೆ ನಿಮ್ಮ ಬಾಯಿಯಿಂದ ಒಂದು 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 ಹನಿ ಉಗುಳಂತ ಹೊರಗೆ ಹೋಯ್ತು ಹತ್ತಿಕೊಂಡ್ರೆ ಅದು ಪ್ರಸಾದ ಆಗಂಗಿಲ್ಲ. ಚೆನ್ನಾಗಿಂದ ತೊಳ್ಕೊಂಡ ಕುಡಿಬೇಕು. ಊಟ ಮಾಡುವಂಥ ಪ್ರಸಂಗದೊಳಗೆ ಹಾಗೆ ಊಟ ಮಾಡಬಾರ್ದು. ಮನಸ್ಸಿನೊಳಗಿಂದ ಭಗವಂತನ ಧ್ಯಾನ ಮಾಡ್ಕೊತ ಊಟ ಮಾಡಿದ್ರೆ ಅದು ನಿಜವಾಗ್ಲೂ ಕೂಡ ನಿಮ್ಮ ಮನೆಯಾಗೂ ಕೂಡ ಪ್ರಸಾದ ಆಗ್ತದೆ. ಇಲ್ಲ ಇದ್ರ ಪ್ರಸಾದ ಆಗಂಗಿಲ್ಲ. ದೇವರಿಗಿಂದ ಎಡಿ ತೋರಿಸಲಾರ್ದೇನೆ ಲಿಂಗಕ್ಕೆ ನಾವು ಎಡಿ ತೋರಿಸಲಾರ್ದೆ ಉಣ್ತಕ್ಕಂಥ ಪ್ರಸಾದಕ್ಕೆ ಏನಂತಾರೆ ಶರಣರು? ಕಲ್ಪನೆ ಇರಲಿ ನಿಮ್ಗೆ, ಊಟ ಮಾಡ್ಬೇಕಾದ್ರೆ ಹಾಗೆ ಉಣೋದಲ್ಲ. ಕೊರಳಾಗಿರ್ತಕ್ಕಂಥ ಇಷ್ಟಲಿಂಗಕ್ಕೆ ಅಂದ ಮೊದಲಿಗೆ ಅಂದ ಎಡಿ ತೋರಿಸಿ ಆಮೇಲೆ ಅದೇ ತುತ್ತಿಂದ ಬಾಯಾಗಿ ಇಟ್ಕೊಂಡ್ರೆ ಮಾತ್ರ ಅದು ಪ್ರಸಾದ ಆಗ್ತದೆ ಹೊರತಾಗಿ ಇಲ್ಲಾಂದ್ರೆ ಲಿಂಗಕ್ಕೆ ತೋರಿಸದೆ ಊಟ ಮಾಡತಕ್ಕಂಥ ಅಡಿಗೆ ಅದು ಏನಕ್ಕದ ತಗೊಂಡು ಕೇಳಿದ್ರೆ ಎಷ್ಟೋ ದಿವಸದಿಂದ ಸತ್ತು ಬಿದ್ದಿರ್ತಕ್ಕಂಥ ನಾಯಿ ಮಾಂಸ ತಿಂದಂಗತ್ತ. ಲಿಂಗಕ್ಕೆ ತೋರಿಸಲಾರ್ದೇನೇನು ಊಟ ಮಾಡ್ತೀವಲ್ಲ, ಎಷ್ಟೋ ದಿವಸಗಟ್ಟಲೆ ಸತ್ತು ಬಿದ್ದಿರ್ತಕ್ಕಂಥ ನಾಯಿ ಮಾಂಸ ತಿಂದಟ್ಟಂದ ಪಾಪ ಹತ್ತದತ್ತೆ. ಅದಕ್ಕಾಗಿ ನಾವೊಂದು ಮೊದಲು ಲಿಂಗಕ್ಕೆ ಎಡಿ ಹಿಡಿಬೇಕು. ಕಡೆಗೆ ಮನೆಗಿನ ಜಗಲಿ ಮೇಲೆ ಇರ್ತಕ್ಕಂಥ ಲಿಂಗ ಇರಲಾರ್ದವರು ಜಗಲಿ ಮ್ಯಾಗಿನ ದೇವರುಗಳಿಗೆ ಎಡಿ ಹಿಡಿಬೇಕು. ಇದನ್ನ ಪದ್ಧತಿಗಳನ್ನು ಇದು ನಾವು ಕಲಿಸಿರ್ತಕ್ಕಂಥ ಅಲ್ಲ, 12ನೇ ಶತಮಾನದೊಳಗಿಂದ ಶರಣರು ಮಾಡ್ಕೊತ ಬಂದಿರತಕ್ಕಂಥದ್ದು. ಬಸವಣ್ಣ ದಿವಸ ಅಲ್ಲ, 2 ದಿವಸ ಅಲ್ಲ, 6 ತಿಂಗಳ ಪರ್ಯಂತರವಾಗಿ ಹುಡುಕದ. ಕಕ್ಕಯ್ಯನವ್ರ ಮನೆ ಒಳಗಿಂದ ಒಂದು ಅನ್ನದಗಳನ್ನು ಕೂಡ ಏನ್ರಿ ಬಸವಣ್ಣವರಿಗೆ ಸಿಗಲಿಲ್ಲ. ಕೊನೆಯದಾಗಿ ಇನ್ನೇನಪ್ಪ 6 ತಿಂಗಳಾಯ್ತು ಹುಡುಕ್ಲಕತ್ತೀನಿ, ಎಲ್ಲಿನೂ ಕಕ್ಕಯ್ಯನವ್ರ ಮನೆ ಒಳಗಿಂದ ಒಂದು ಅನ್ನದಗಳನ್ನು ಕೂಡ ಸಿಗವಲ್ದಲ್ಲ, ಇನ್ನು ಎಟ್ಟರೆ ಹುಡುಕಲಿ ಸಾಕತ್ತಿಕೊಂಡು ಇನ್ನೇನು ಸಾಕು ಇವತ್ತು ಒಂದು ದಿವಸದಿಂದ ಹೋಗಿ ಹುಡುಕಿ ಬಂದ್ರೆ ಆಯ್ತತ್ತಿಕೊಂಡು ಬಂದಿದ್ರು. ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ ಇವ್ರು ಏಟು ಹುಡುಕಿದ್ರು ಕೂಡ ಸಿಗಲಿಲ್ಲ. ಒಂದು ಆಶ್ಚರ್ಯ, ಒಂದು ದೊಡ್ಡ ಇರಿಬಿ ಇರ್ತದಲ್ಲ, ಕಟ್ಟಿರಿಬಿ, ಒಂದು ಇರಿಬಿ ಕಕ್ಕಯ್ಯನವ್ರ ಮನೆ ಒಳಗಿಂದ ಒಂದು ಅನ್ನದಗಳ ಹಿಡ್ಕೊಂಡು ಅವ್ರ ಮನೆಗಿಂದ ಹೊರಗೆ ಬರ್ತಿತ್ತು ನೋಡ್ರಿ. ಯಾವಾಗಿಂದ ಒಂದು ಇರಿಬಿ ಕಕ್ಕಯ್ಯನವ್ರ ಮನೆ ಒಳಗಿಂದ ಒಂದು ಅನ್ನದಗಳ ಅದನ್ನು ಹಿಡ್ಕೊಂಡು ಹೊರಗೆ ಬರ್ತಿತ್ತು. ಹೋಗಿ ಬಸವಣ್ಣ ಇರಿವಿಗೆಂದು ಕೈ ಮುಗಿದ. ನೋಡ್ರಿ ಬಸವಣ್ಣವ್ರ ಭಾವನೆ ಅಂತಾವು. 6 ತಿಂಗಳಾಯ್ತು ಒಂದು ಅನ್ನದಗಳ ಹುಡುಕಲಕತ್ತಿ, ನನಗೆ ಸಿಗಲಿಲ್ಲ. ಏನು ಆ ಇರಿವಿಗಂತಾರ ನೀನು ಪುಣ್ಯ ಮಾಡಿದಿ, ನೀನು ಎಷ್ಟೋ ಜನ್ಮದಿಂದ ಪುಣ್ಯ ಐತಿ ಎತ್ತಿಕೊಂಡು ಕಕ್ಕಯ್ಯನವ್ರ ಮನೆ ಒಳಗಿನ ಮಿಕ್ಕ ಪ್ರಸಾದ ನಿನಗೆ ಸಿಕ್ತಪ್ಪ, ಆದ್ರೆ ನಿನ್ನಟ್ಟು ಪುಣ್ಯನ ಮಾಡಲಿಲ್ಲ, ನನಗೆಂದು ಇದು ಅನ್ನದಗಳು ಸಿಗಲಿಲ್ಲ ಹತ್ತಿಕೊಂಡು ಆ ಪ್ರೀತಿಯಿಂದ ತಾನು ಒಯ್ದಿರ್ತಕ್ಕಂಥ ಕೈಯಾಗ ಕಲಸಕ್ರಿ ಇತ್ತಲ್ಲ, ಆ ಸಕ್ರಿ ಒಯ್ದು ಆ ಇರಿಬಿ ಮುಂದೆ ಹಾಕದ. ನೋಡ್ರಿ, ಸಕ್ರಿ ಒಯ್ದು ಇರಿಬಿ ಮುಂದೆ ಹಾಕದ. ಯಾವಾಗಂದ ಇರಿಬಿ ಮುಂದೆ ಹಾಕಿದಾಗ ಆ ಇರಿಬಿಗಂದ ಗೊತ್ತಿತ್ತು. ನೋಡ್ರಿ, ಒಂದೊಂದಂದ ಏನ್ರಿ ಇನ್ನಿದ್ರ ಜೀವಿಗಳಿಗಂದು ಗೊತ್ತದ, ಮನುಷ್ಯಾಗಿ ಹುಟ್ಟದ ಬಳಕ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮದೊಳಗೆ ಹುಟ್ಟಿ ಎಷ್ಟೋ ಮಂದಿ ನಮಗೆ ಗೊತ್ತಿಲ್ಲ. ಹೇಳ್ತಾರಲ್ಲ ಶರಣರು, ಮಧುರ ಗುಣವ ಇರಿಬೆ ಬಲ್ಲದು, ವಾಯು ಗುಣವ ಸರ್ಪ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು.
ಏನ್ರಿ ಟೈಮ್ ಏಟಾಗದತ್ತ ಅನ್ನೋದನ್ನು ಅವತ್ತಿನ ದಿನಮಾನದೊಳಗೆ ಅಂದ್ರೆ ಗಡಿಯಾರ ಇದ್ದಿದ್ದಿಲ್ಲ. ಅವತ್ತಿನ ದಿನಮಾನದೊಳಗೆ ಈ ಅಲ್ಲಾರಾಮನು ಇದ್ದಿದ್ದಿಲ್ಲ, ಮುಲ್ಲಾರಾಮನು ಇದ್ದಿದ್ದಿಲ್ಲ. ಇದ್ವೇನ್ರಿ ಅವಾಗ? ಯಾವಾಗಂದ್ರೆ ಬೆಳಗ್ಗೆ ಕೋಳಿ ಕೂಗ್ತತ್ತಂದ್ರೆ ಸಾಕು, ಟೈಮ್ ಇಟ್ಟಾಗದತ್ತಂದ್ರೆ ಜನ ಎದ್ದು ಬಿಡ್ತಿತ್ತು. ಅವಾಗೆಲ್ಲ ಕೋಳಿನೇ. ಈಗ ಅವು ಕೂಗೋದನ್ನು ಬಿಟ್ಟಾವ. ನಾವು ಕೂಗುದ್ರೆ ಕೊಯ್ತಾವು ಯಪ್ಪ ಅಂತ. ಏನ್ರಿ ಕೋಳಿ ಕೂಗೋದೇ ಬಿಟ್ಟಾವ. ಯಾಕೆ ಬಿಟ್ಟಾವಂದ್ರೆ ಇವು ಕೂಗಿದ್ರೆ ನಮ್ಮನ್ನು ಕೊಯ್ತಾರ. ಭಾಳ ಅಂಜಿಕೆಗೆ ಬಿದ್ದಾವ ಈ ಕೋಳಿ. ನೋಡ್ರಿ ಎಷ್ಟು ವಿಷಕಾರಿಯಾದ ಕೋಳಿ. ನಿಮಗೊಂದು ಮಾತು ಹೇಳ್ತೀನಿ, ನೀವು ಈ ನೊಣ ನೋಡ್ರಿಲ್ಲ, ನೊಣ ಇರ್ತಾವಲ್ಲ, ನೊಣ ಎಷ್ಟು ವಿಷಕಾರಿ ಎತ್ತಿಕೊಂಡ ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ ನೀವು. ಅಪ್ಪಿ ತಪ್ಪಿ ನಮ್ಮ ಮರ್ತ ಕಣ್ಣು ಮರಿಯಾಗಿ ಒಂದು ನೊಣ ಏನಾರ ಊಟ ಮಾಡುವ ಅಡುಗೆಯಾಗಿ ಅಂದ್ರೆ ಬಿತ್ತು, ಆ ನೊಣ ಅಪ್ಪಿ ತಪ್ಪಿ ನಮ್ಮ ಹೊಟ್ಟೆಗೆ ಹೋಯ್ತು ಅಂತ ತಿಳ್ಕೊಂಡ್ರೆ ನಾವು ಏನು ಉಂಡಿರ್ತೀವಿ ಎಲ್ಲ ಉಂಡಿದ್ದೆಲ್ಲ ಹೊಳಿ ಕಕ್ಕಿಸ್ತದ. ಯಾಕಂದ್ರೆ ಉಲ್ಟಿ ಮಾಡ್ತದ. ಹೊಟ್ಟೆಗೆ ಅಂದ್ರೆ ಏನು ಹಿಡ್ಕೊಡಂಗಿಲ್ಲ. ಅಟ್ಟು ವಿಷ ನೊಣ. ಅಷ್ಟು ವಿಷಕಾರಿಯಾಗಿರ್ತಕ್ಕ ನೊಣನೇ ತಿಂದು ಒಂದು ಬದುಕ್ತದ. ಅಂತ ವಿಷಕಾರಿಯಾಗಿರ್ತಕ್ಕ ನೊಣ ತಿಂದು ಒಂದು ಬದುಕ್ತದ. ಯಾವಾಗ ಗೊತ್ತನ್ರಿ ಮಗ? ಕಪ್ಪಿ. ಏನಂತೀರಿ ನೀವು ಮರಾಠಾಗ? ಕಪ್ಪಿ ಅಂದರೆ ತಿಳಿತಾವ ಏನ್ರಿ? ನೊಣ ಕಪ್ಪಿ ತಿಂತದ. ಕಪ್ಪಿ ನೊಣ ತಿಂತದ. ಅಷ್ಟು ವಿಷಕಾರಿಯಾಗಿರ್ತಕ್ಕ ನೊಣನೇ ತಿಂದು ಕಪ್ಪಿ ಬದುಕ್ತದ. ಈ ಕಪ್ಪಿ ತಿಂದು ಇನ್ನೊಂದು ಬದುಕ್ತದ ನೋಡ್ರಿ. ಅದ್ರ ಮೈಯಾಗ ಎಷ್ಟು ವಿಷ ಇದ್ದಿರ್ಬೇಕು? ಕಪ್ಪಿಯನ್ನೇ ತಿಂದು ಹಾವು ಬದುಕ್ತದ. ಮತ್ತು ಕಪ್ಪಿಗಿಂತ ಹಾವಿನ ಬಲಿ ಅಷ್ಟು ವಿಷ ಇದ್ದಿರ್ಬೇಕ್ರಿ. ಅಂಥ ಹಾವಿನೇ ತಿಂದು ಒಂದು ಬದುಕ್ತದ. ಅಷ್ಟು ವಿಷಕಾರಿಯಾಗಿರ್ತ ಹಾವು ಕತ್ತರು ಸಾಕು, ನಾವು ಯಾರು ಕೂಡ ಉಳಿಯಂಗಿಲ್ಲ. ಅಂಥ ವಿಷಕಾರಿಯಾಗಿರ್ತಕ್ಕಂಥ ಹಾವೇ ತಿಂದು ಇನ್ನೊಂದು ಉಳಿತದ. ಯಾವುದು? ಕೋಳಿ ಹಾವು ತಿಂತದ. ಮತ್ತು ಅಂಥ ಹಾವಿನಕ್ಕಿಂತ ಕೋಳಿ ಬಲಿ ಅಟ್ಟು ವಿಷ. ಅಂಥ ಕೋಳಿನೇ ತಿಂದು ಇನ್ನೊಂದು ಬದುಕಲಾಗತ್ತದ. ಇದ್ರ ಬಲಿ ಅಟ್ಟು ವಿಷ ರೀ. ಅಂಥ ಕೋಳಿನೇ ತಿಂದು ಬದುಕಲಾಗತ್ತದ. ಅದು ಕುಕ್ಕೂ ಅಂದ್ರೆ ಸಾಕು ಒಯ್ದೇ ಬಿಡ್ತಾವೆ. ಮತ್ತು ಯುವಕರು ಮೈಯಾಗ ಎಷ್ಟು ವಿಷಯ ಇದ್ದಿರ್ಬೇಕ್ರಿ. ದೇವ್ರಿಗೆ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಏನ್ರಿ ಭಕ್ತಿ ಗೊತ್ತಿಲ್ಲ, ಶ್ರದ್ಧಾ ಗೊತ್ತಿಲ್ಲ, ನಿಷ್ಠೆ ಗೊತ್ತಿಲ್ಲ. ಇವತ್ತಿನ ದಿನಮಾನ ಹೆಂಗೆ ಬಂದವ ತಗೊಂಡು ಕೇಳಿದ್ರೆ ನಾವು ಯಾಕೆ ಇದನ್ನೆಲ್ಲ ಏನ್ರಿ ಸಂಚಾರಿ ಪುರಾಣ ತಗೊಂಡು ನಾವು ಯಾಕೆ ಮಾಡಕತ್ತೀವಿ ತಗೊಂಡು ಕೇಳಿದ್ರೆ ಸಮಾಜದೊಳಗೆ ನಡೀತಕ್ಕಂಥ ಏನು ಇವೆಲ್ಲ ದುರ್ಗುಣಗಳಂತಕ್ಕಂಥ ಏನದವಲ್ಲ, ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ. ಯಾರು ತಿನ್ನಬೇಕಾಗಿತ್ತು ಅವರು ತಿನ್ನೋದು ಬಿಟ್ಟಾರ. ಇಟ್ಟೆ ನೀವು ತಲೆಗಿಟ್ಕೋರಿ. ಯಾರು ತಿನ್ನಬೇಕಾಗಿತ್ತು ಅವರು ತಿನ್ನೋದು ಬಿಟ್ಟಾರ. ಯಾರು ಮನೆ ಮುಂದೆ ಕೋಳಿ ಸುಳಿಬಾರ್ದಾಗಿತ್ತೋ ಅವ್ರ ಮನೆಗೆ ಕೋಳಿ ತಿನ್ನಕತ್ತಾರ. ಯಾರು ಕುಡಿಬಾರ್ದಾಗಿತ್ತಲ್ಲ ಅವರು ಕುಡಿಲಿಕ್ಕತ್ತಾರ. ಯಾರಿಂದ ಕುಡಿಬಾರ್ದಾಗಿತ್ತಲ್ಲ ಇವತ್ತು ಅವ್ರ ಮನೆಗೆ ಜೋರದವ. ನೀವು ಇಲ್ಲೆಲ್ಲ ದಾಬಾಗೊಳದಾಗ ನೀವು ಇಲ್ಲೆಲ್ಲ ಹೋಗಿ ನೋಡಿ, ನೀವು ಯಾರು ಹೆಚ್ಚಿಗಿರ್ತಾರ ತಗೊಂಡು ಕೇಳೋದು ನಮ್ಮ ವೀರಶೈವ ಲಿಂಗಾಯತರೇ ಹೆಚ್ಚಿಗಿರ್ತಾರ. ದಾಬಾಗೊಳದಾಗ ಕೋಳಿ ತಿನ್ನೋರು ಅವರು, ಏನ್ರಿ ಸೆರೆ ಕುಡಿಯೋರು ಅವರು, ದಾಬಾದಾಗಿಂದ ಉಣವ್ರು ಅವರು. ನಾವು ಯಾರ ಮನೆಯಾಗ ಹುಟ್ಟಿವಿ, ಎಂಥ ಮನೆ ತಂದಾಗ ಹುಟ್ಟಿವಿ, ನಮ್ಮ ತಂದೆ ತಾಯಿ ಎಷ್ಟು ಧರ್ಮದಿಂದ ನಡೆದ್ರು, ನಮ್ಮ ಮೂಲ ನಮ್ಮ ಮುತ್ತೈದೆಯರು ಏನು ಮಾಡ್ಯಾರ, ನಮಗೆ ಹಿಂದಿನ ಇತಿಹಾಸ ಅಂತಕ್ಕಂಥ ಗೊತ್ತಿಲ್ಲಾರ್ದೇನೆ ಇವತ್ತಿನ ಎಲ್ಲ ಪೀಳಿಗೆಯಿಂದ ಏನು ಮಾಡಕತ್ತ ತಗೊಂಡು ಕೇಳಿದ್ರೆ ಎಲ್ಲದಕ್ಕೂ ಕೂಡ ಪಾರ್ಟಿ. ನಿಮಗೆ ಕಲ್ಪನೆ ಇರಲಿ ಮಗ, ಅಪ್ಪಿ ತೆಪ್ಪಿ ಅಂದರೆ ನನ್ನ ಮಗ ಹುಟ್ಟದೋ ಏನು ಹುಟ್ಟದ ಗಂಡಸ ಮಗ, ಓಹೋ ಪಾರ್ಟಿ ಕೊಡ್ಬೇಕಲ್ಲಪ್ಪ. ಪಾರ್ಟಿ ಅಂದ್ರೆ ಏನು? ಅದೇ ಸೆರೆನೇ ಕೋಳಿನೇ. ಹಿಂಗೆ ನಮ್ಮ ಅಪ್ಪ ಸತ್ತಾನ ಬರ್ರಿ ಎತ್ತುಕೊಂಡ ಎಲ್ಲ ಪಾರ್ಟಿ ಅರೇಂಜ್ ಮಾಡಿ ಅವರೇ ಇರ್ತಾರ. ಅಥವಾ ಏನು ಸುದ್ದಿ ಗೊತ್ತಾಗಲ್ಲ. ಬರ್ರಿ ಪ್ರವಚನ ಹಚ್ಚಿವಿ, ಪ್ರವಚನ ಕೇಳಕ್ಕೆ ಬರ್ರಿ ಅತ್ತಾನ ಏಸ್ ಬಾಟ್ಲಿ ಕೊಡ್ತೀವಿ ಕಾಕಾತ್ ಕೂಡ ಕೇಳಿಲ್ಲ ನಮಗೆ. ಯಾಕಂದ್ರೆ ಪರಕ್ಕೆ ಬಿದ್ದರೆ ಕೇಳಿದ್ರೆ ಅದು ಕೇಳೋ ಮಕ್ಕಳ್ಯಾರ ಏನ್ರಿ. ಸ್ವಾಮಿಗಳ ಮೇಲೆ ರೊಕ್ಕ ಬೈದು ಕುಡಿಯೋ ಮಂದಿ ಅದ. ಮೊನ್ನೆ ಈಗ ಒಂದು ತಿಂಗಳ ಹಿಂದೆ ನಮ್ಮಲ್ಲಿ ಒಬ್ಬ ಮಠಕ್ಕೆ ಬಂದ ಕೂಡ ನಾ ಅಪ್ಪವರು ನಮ್ಮ ಕೂಸಿಗೆ ಆರಾಮಿಲ್ಲ ರೀ, ಒಂದು 200 ರೂಪಾಯಿ ಕೊಡ್ರಿ ಅಂದ. ಒಂದು 200 ರೂಪಾಯಿ ಪಾಪ ಕೂಸಿಗೆ ಆರಾಮಿಲ್ಲ ತಂದಾಗ ಅದು ಏನು ನೋಡಂಗಿಲ್ಲ ನೋಡ್ರಿ. ಆಯ್ತು ತೋರಪ್ಪ ತಗೊಂಡು 200 ರೂಪಾಯಿ ಕೊಟ್ಟಿವಿ. ಯಾವಾಗಿಂದ 200 ರೂಪಾಯಿ ಕೊಟ್ಟಿವಿ, ಅವ್ರು ಕೂಸಿಗೆ ಆರಾಮ ಇದ್ದಿದ್ದಿಲ್ಲ ಅಂತೀರೇನು? ಕೂಸಿಗೆ ಆರಾಮಿ ಅದ, ಅವನಿಗೆ ಬೇಕಾಗ್ಯಾವ ಕುಡಿಲಕ್ಕ. ಕೇಳ್ರಿ ಕತಿ, ಅವನಿಗೆ ಬೇಕಾಗ್ಯಾವ ಕುಡಿಲಕ್ಕ. ಅಪ್ಪ 200 ರೂಪಾಯಿ ಕೊಡ್ರಿ ಅಂದ. ಆಯ್ತು ತೋರಪ್ಪ ತಗೊಂಡು ಕೊಟ್ಟು ಬಳಕ ಕುಡಿಲಕ್ಕೆ ಹೋಗ್ಯಾನ. ಅದ್ರಾಗ 150 ರೂಪಾಯಿದು ಕುಡ್ದಾನ. ಇನ್ನು 50 ರೂಪಾಯಿ ಕಿಸೆಗೆ ಇಟ್ಕೊಂಡಾನ. ಇವನಿಗೊಬ್ಬ ಗೆಳೆ ಏನ್ರಿ, ಅವನು ಕುಡ್ದಾನ ಇವನು ಕುಡ್ದಾನ. ಕುಡಿದು ಬರ್ಲಕತ್ತಾರ. ನಾವು ಊರಾಗ ಪಾದ ಪೂಜೆ ಅದತ್ತಂದು ನಾವೆಲ್ಲ ಹಿರಿಯರು ಕರ್ಕೊಂಡಂದ ನಾವು ಒಬ್ರು ಮನೆ ಪಾದ ಪೂಜೆಗೆ ನಡೆದೀನಿ. ಇವ ಏನು ನನ್ನ ಬಲಿ 200 ರೂಪಾಯಿ ಒಯ್ದಿಂದಲ್ಲ, ಅವನಿಗೆ ಮಗ್ಲಿದ್ದವ ಹೇಳ್ತಾನ, ಏಯ್ ಒದನಾಡ್ಬೇಡ, ಅಪ್ಪವ್ರು ಹೊಂಟ್ರ ತವ ಅಂತ. ಜೋಲಿ ಹೊಡಿಬೇಡ, ಅಪ್ಪವ್ರು ಹೊಂಟ್ರ. ಯಾ ಅಪ್ಪನವ್ರು ಇಂಥ ಅಪ್ಪನವ್ರಿಗೆ ಕಿಸೆಗೆ ಹಾಕಿನಿ ಅಂತ. ನನಗೆ ಏನು ಮಾಡ್ತೀನಿ, ನನ್ನ ಬಲ್ಲೆ 200 ರೂಪಾಯಿ ಒಯ್ದು ನನಗೆ ಕಿಸೆಗೆ ಹಾಕೋ ಮಕ್ಕಳಾರ.
ಹೆಂಗೆ ರೀ ಕಂಪ್ನಿ ಅಲ್ಲೂ ಅಪ್ಪವರು ಇಂಥ ಅಪ್ಪನವ್ರಿಗೆ 100 ಮಂದಿ ಖರೀದಿ ಮಾಡ್ತೀನಿ ಅಂತಾನ. ನನ್ನವೇ 50 ರೂಪಾಯಿ ಕಿಸದಾಗ ಇಟ್ಕೊಂಡು ಎಲ್ಲಿಗೆ ಬಂದದ ಅವ ಲಿಂಗಾಯತ್ರವ. ಏನ್ರಿ, ಯಾರು ಕುಡಿಬೇಕು ಅವರು ಕುಡಿಯೋದನ್ನು ಬಿಟ್ಟಾರ, ಯಾರು ತಿನ್ನಬೇಕಾಗಿತ್ತು ಅವರು ತಿನ್ನೋದನ್ನು ಬಿಟ್ಟಾರ, ಯಾರಂದ ಮನೆಗಂದ ಏನ್ರಿ ಮಾಂಸ ಮಚ್ಚಿ ಎತ್ತಿಕೊಂಡಂದ್ರೆ ಹಿಂಗೆ ಮುಟ್ಟಿಸ್ಕೊಳ್ಳಾರ್ದಂಥವ್ರು ಇವತ್ತಿನ ದಿವಸದಿಂದ ಎಲ್ಲರೂ ದಾಬದಾಗಂದ ಅವರೇ ಅದ. ಇದು ಬಸವ ಪುರಾಣ ತಗೊಂಡು ನಾವು ಸುಮ್ಮನೆ ಅಂದ ಏನೋ ಊರಿಗೆ ಒಂದೊಂದು ಕತೆ ಹೇಳಕ್ಕೆ ನಾವು ಬಂದವರಲ್ಲ. ಕಲ್ಪನೆ ಇರಲಿ ನಿಮ್ಗೆ, ಖರ್ಚಿಗೆ ಜನರಿಗೆ ಏನೋ ಬಂದಂದ ಬಸವಣ್ಣವ್ರ ಪುರಾಣದಾಗಿಂದು ಒಂದೊಂದು ಕತೆ ಹೇಳಂದ ಹೋಗ್ಲಿಕ್ಕೆ ಬಂದಿರತಕ್ಕಂಥವ್ರಲ್ಲ. ಸಮಾಜದೊಳಗೆ ನಡೆದಿರ್ತಕ್ಕಂಥ ಏನ್ರಿ ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಧರ್ಮದಿಂದ ಅಭಿಮಾನ ಇಲ್ಲ ಆದಂತೀರೇನ್ರಿ. ನಮಗೆ ಧರ್ಮದ ಅಭಿಮಾನ ಇಲ್ಲ, ಊರಿನ ಅಭಿಮಾನ ಇಲ್ಲ. ನಾವು ಯಾರು ಮನೆತನದೊಳಗಿಂದ ಹುಟ್ಟಿವಿ, ನಮ್ಮ ತಂದೆ ತಾಯಿ ಯಾರು, ನಮ್ಮ ಅಜ್ಜ ಮುತ್ತಜ್ಜ ಯಾರು, ಅವರೆಲ್ಲ ಹಿಂದೆ ಯಾವ ರೀತಿಯಾಗಿ ನಡ್ಕೊಂಡಾರೆ, ಇವತ್ತು ನಾವು ಮಕ್ಕಳಾಗಿಂದ ಹುಟ್ಟಿಂದ ನಾವು ಯಾವ ದಾರಿ ಒಳಗೆ ನಡಿಲಿಕ್ಕತ್ತೀವಿ, ನಾವು ಎಷ್ಟು ಅನಾಚಾರಿಗಳಿಗೆ ನಡಿಲಿಕ್ಕತ್ತೀವಿ ಅನ್ನೋಂಥದ್ದು ಅರಿವಿರ್ಲಾರ್ದೆ ನಾವು ಬದುಕು ಮಾಡ್ತಕ್ಕಂಥ ಜೀವಿಗಳು ಇವತ್ತಿನ ದಿವಸ ಅದಾರ. ಅದಕ್ಕಾಗಿನೇ ಅವರೆಲ್ಲ ಚಟಗಳನ್ನು ಬಿಡಿಸ್ಬೇಕು. ಏನ್ರಿ, ಸೆರೆ ಕುಡಿಯೋದನ್ನು ಬಿಡಿಸ್ಬೇಕು, ಸೇದುವುದನ್ನು ಬಿಡಿಸ್ಬೇಕು, ಇಸ್ಪೆಟ್ ಆಡೋದನ್ನು ಬಿಡಿಸ್ಬೇಕು. ಇದನ್ನ ಎಲ್ಲವನ್ನು ಕೂಡ ಬಿಡಬೇಕಂತ ತಗೊಂಡಂದ್ರೆ ನಿಮ್ಮ ಕ್ಯಾಡಿಗೆ ಅಪ್ಪಗಳೊಂದು ಒಂದು ಜೋಳಿಗೆ ತಗೊಂಡು ಬಂದಾರ ಈ ಖರ್ಚಿಗೆ ಊರಿಗೆ. ಎದರ ಜೋಳಿಗೆ ಅದು ನಿಮ್ಮಿಂದ ರೊಕ್ಕ ಬೇಡಕ್ಕಲ್ಲ, ನಿಮ್ಮಿಂದ ಸಂಪತ್ತ ಐಶ್ವರ್ಯ ಬೇಡಕ್ಕೆಂದಲ್ಲ. ಏನ್ರಿ, ಇವತ್ತಿನ ದಿನ ಅಂದಾಳು ಯಾವ ಸ್ವಾಮಿನೂ ಕೂಡ ಬಡವನು ಇಲ್ಲ, ಜೋಳಿಗೆ ತರಂತ ಸ್ಥಿತಿನೂ ಕೂಡ ಭಾಳ ಮಂದಿಗೆ ಇಲ್ಲ. ಆದ್ರೆ ಯಾಕೆ ಜೋಳಿಗೆ ತೊಂದರೆ ತಗೊಂಡ ಕೇಳಿದ್ರ ನಿಮ್ಮಿಂದ ರೊಕ್ಕ ರೂಪಾಯಿ ಬಂಗಾರ ಬೆಳೆ ಅಂತ ಕೇಳಕ್ಕಲ್ಲ, ನಿಮ್ಮ ಅಲ್ಲಿ ಇರ್ತಕ್ಕಂಥ ಯಾವ ದುಶ್ಚಟಗಳಂತಕ್ಕಂಥ ಜೋಳಿಗೆ ಅಂತೀವಿ, ಆ ಜೋಳಿಗೆ ಬೆಳಗ್ಗೆ ಹಾಕಿದ್ರೆ ಸಾಕು, ನೀವು 1 ಕೋಟಿ ರೂಪಾಯಿ ಕೊಟ್ಟಂದ್ರೆ ನಮಗೆ ಖುಷಿ ಆಗ್ತದೆ. ಒಬ್ಬೊಬ್ರು ಒಂದೊಂದು ಚಟ ಬಿಟ್ರು, ಗುಟ್ಕಾ ತಿನ್ನೋದ್ರಿಂದ ಗುಟ್ಕಾ ಬಿಟ್ರೆ 1 ಕೋಟಿ ರೂಪಾಯಿ ಕೊಟ್ಟಾಡು ಖುಷಿ ಬರ್ತದೆ ನಮಗೆ. ನಾವು ಸುಮ್ಮನೆ ಬಂದಿರ್ತಕ್ಕಂಥವರಲ್ಲ. ಏನ್ರಿ, ಅಂತ ವಿಷಕಾರಿಯಾಗಿರ್ತಕ್ಕಂಥ ಕೋಳಿ ತಿಂತೀವಿ, ಜೀವಹಾನಿ ಮಾಡಕತ್ತೀವಿ. ಏನಿಲ್ಲ, ಸೆರೆ ಕುಡ್ದಂದ ಏನು ಕಿಮ್ಮತ್ತಿಲ್ಲಾರ್ದಂಗೆ ಜೀವನ ಕಳಿತಕ್ಕಂಥ ಜೀವಿಗಳಿಗಾಗಿ ಈ ಜೋಳಿಗೆ ಅಂತ ನಾವು ತಗೊಂಡು ಬಂದೀವಿ. ನೋಡ್ರಿ, ಕೋಳಿ ಬಲ್ಲಿ ಏಟು ತಾಕತ್ತದ, ಆ ತಾಕತ್ತ ಮನುಷ್ಯನ ಬಲ್ಲಿಲ್ಲ. ಟೈಮ್ ಏಟಾಗ್ಯದ ತಗೊಂಡೋದನ್ನ ಅವತ್ತಿನ ದಿನಮಾನದೊಳಗೆ ಏನ್ರಿ, ಟೈಮ್ ಏಟಾಗ್ಯದ ಅನ್ನೋದನ್ನ ಅವತ್ತಿನ ದಿನಮಾನದಾಗ ಗಡಿಯಾರ ಇದ್ದಿದ್ದಿಲ್ಲ, ಯಾವ ಅಲ್ಲಾರಾಮ್ ಇದ್ದಿದ್ದಿಲ್ಲ. ಆದ್ರೆ ಇವತ್ತಿನ ದಿನಮಾನದೊಳಗೆ ಅಂದ ಗಡಿಯಾರನೂ ಆದ, ಅಲ್ಲಾರಾಮನೂ ಆದ, ಹೇಳೋದಾಗಲ್ದು. ಅದ್ರ ಜರ ಟಣ್ ಮಾಡ್ತಾ ಮತ್ತೆ ಹೊಡೆದು ಹಂಗೆ ಮಾಡ್ಕೊಂಡ್ಬಿಡು. ವೇಳೆಯ ಗುಣವ ಕೋಳಿ ಬಲ್ಲದು. ಏನ್ರಿ, ಟೈಮ್ ಏಟಾಗದತ್ತ ಅನ್ನುವಂಥದ್ದನ್ನ ಒಂದು ಕೋಳಿಗೆ ಗೊತ್ತಾಗದೆ ಹೊರತಾಗಿ ಮನುಷ್ಯನಿಗೆ ಗೊತ್ತಾಗಂಗಿಲ್ಲ. ಹೌದಲ್ರಿ? ವಾಯು ಗುಣವ ಸರ್ಪ ಬಲ್ಲದು. ಯಾವ ಗಾಳಿ ಯಾವ ದಿಕ್ಕಿನಿಂದ ಬೀಸ್ತದತ್ತ ಅನ್ನುವಂಥದ್ದು ಈ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯನಿಗೆ ತಿಳಿಯಂಗಿಲ್ಲ, ಒಂದು ಹಾವಿಗೆಂದು ತಿಳಿತದ, ಒಂದು ಸರ್ಪಿಗೆಂದು ತಿಳಿತದ. ಏನ್ರಿ, ಯಾವ ಗಾಳಿ ಯಾವ ದಿಕ್ಕಿನಿಂದ ಬೀಸ್ತದೆ ಅನ್ನತಕ್ಕಂಥದ್ದನ್ನ ಒಂದೊಂದು ಹಾವಿಗೆಂದು ತಿಳಿತದೆ ಹೊರತಾಗಿ ಮನುಷ್ಯನಿಗೆ ತಿಳಿಯಂಗಿಲ್ಲ. ಮತ್ತು ರುಚಿ ಎಲ್ಲಿ ಐತೆ ಅನ್ನೋದನ್ನು ಮನುಷ್ಯನಿಗೆಂದು ಗೊತ್ತಾಗಂಗಿಲ್ಲ, ಆದ್ರೆ ಒಂದು ಇರುವಿಗೆಂದು ಗೊತ್ತಾಗಲ್ಲ ರುಚಿ ಎಲ್ಲಿ ಐತೆ ಅನ್ನೋದು. ನಮ್ಮಲ್ಲಿ ಒಬ್ಬಾಕಿ ಎಮ್ಮೆ ಕಲ್ತಕ್ಕೆ ಬಂದಿದ್ಲು. ಈ ಎಮ್ಮೆ ಎತ್ಕೊಂಡು ಮಾಡಿರ್ತಾರಲ್ಲ ಎಮ್ಮೆ, ಪಾಪ ಎಮ್ಮೆ ಆದಕ್ಕಿಗೆ ಏನು ಮಾಡ್ಯಾರ, ಖರ್ಚಿಗೆ ಅಂತ ಹಳ್ಳಿ ಊರಿಗೆ ಕೊಟ್ಟಾರ. ಖರ್ಚಿಗೆ ಅಂತ ಹಳ್ಳಿ ಊರಿಗೆ ಹೋಗಿ ನೆಲದ ಮೇಲೆ ಉಣ್ತಿದ್ದ ಅಲ್ತನ. ಎಲ್ಲ ಹೆಣ್ಣಿನವರೇ ಕೊಡಬೇಕು. ತಾಳಿ ಕಟ್ಟಬೇಡ, ಯಾ ನಡೆದಿಲ್ಲ ಅಂದವ. ಅಲ್ಲಿ ಹೋಗಿಟ್ಟು ಬಂದು ಸ್ವಾಮಿಗಳಿದ್ದಿ ತಾಳಿಯ ಕಟ್ಟಬೇಡ ಅನ್ನಕತ್ತಿ. ಅಪ್ಪವ್ರು ನಿಮ್ಗೆ ಗೊತ್ತಾಗ ಸುಮ್ ಕುಂದ್ರಿ ಅನ್ನೋ. ಯಾಕೆ ಒಯ್ಯನಾಗದ, ಉಪ್ಪಿಡ್ತಿಲ್ಲ ಚಮಚೆ ತಂದಿಲ್ಲ ಹೆಣ್ಣಿನ ಕಡೆ. ಇವನಿಗೆ ಉಪ್ಪಿಡ್ತಿಲ್ಲ ಚಮಚೆ ಅವರು ಕೊಡಬೇಕು, ಬಟ್ಟಿ ಅವರು ಕೊಡಬೇಕು. ಬಟ್ಟಿ ಕೊಡೋದು ಕೊಡಲ್ರಿ, ಹೊಲೆ ಕೂಲಿಸೋದಕ್ಕೆ ಅವರೇ ಕೊಡ್ಬೇಕು. ಇದೆಟ್ಟ ನೋಡ್ರಿ, ಹೌದಲ್ರಿ? ಹೊಲೆ ಕೂಲಿಸೋದಕ್ಕೆ ಅದೇ ಅವರೇ ಕೊಡಬೇಕು. ಪಾಪಿಗೆ ಈ ಹೆಣ್ಮಗಳು ಏನು ಎಮ್ಮೆ ಕಲ್ತಿಲ್ಲಲ್ಲ, ಪಾಪಿಗೆ ಈಗ ನಾವು ಏನು ಮಾಡ್ಯಾಳ, ನನ್ನ ಮಗಳು ಸುಖದಾಗಿರ್ಲಿ ತಿಳ್ಕೊಂಡು ಏನ್ರಿ ಈಟ್ ಹಿಡ್ಕೊಂಡು ಸ್ಟೀಲ್ ಡಬ್ಬಿಗಳು ಇರ್ತಾವೆ ನೋಡ್ರಿ, ಈಟ್ ಡಬ್ಬಿಗಳು ಹಿಡ್ಕೊಂಡು ಇಟ್ಟು ದೊಡ್ಡ ಡಬ್ಬಿ ತನಕ ಕೊಟ್ಟಿಲ್ಲ. ಸ್ಟೀಲ್ ಡಬ್ಬಿ, ಈ ಸುರುಗಿ ಸಾಮಾನು ಎತ್ಕೊಂಡು ಕೊಡ್ತಾರಲ್ಲ, ಸುರುಗಿ ಸಾಮಾನ್ದಾಗ ಈಟ್ ಡಬ್ಬಿ ಹಿಡ್ಕೊಂಡು ಇಟ್ಟು ದೊಡ್ಡ ಡಬ್ಬಿ ತನಕ ಕೊಟ್ಟಾಳ. ಕುಡೋದ ಡಬ್ಬಿ ಕೊಟ್ಟಾಳ ಖರೆ, ಮತ್ತೆ ಅದಕ್ಕೊಂದು ಸೆಲ್ಫ್ ಕೊಟ್ಟಾಳ. ಹಿಂಗೆ ಗಾಡಿ ಸಿಕ್ಸೋದಿರ್ತಲ್ಲ ಬಾಂಡೆ ಸಾಮಾನು ಇಡೋದು, ಅದು ಕೊಟ್ಟಾಳ. ಈಕೆ ಏನು ನೋಡ್ತೆ, ಎಮ್ಮೆ ಕಲ್ತಾಳ. ಮತ್ತು ಆ ಕಲ್ತಿದ್ದು ಸಾಲಿ ತೋರಿಸ್ಕೋಬೇಕಲ್ಲ, ಈಕೆ ಏನು ಮಾಡ್ಯಾಳ ಗೊತ್ತನ್ರಿ, ಅವೆಲ್ಲ ಡಬ್ಬಿ ಮ್ಯಾಗ ಬರ್ದು ಹಚ್ಚಾಳ. ಇದು ಸಾಕರೆ ಡಬ್ಬ ಏನ್ರಿ, ಇದು ಸಕ್ಕರೆ ಡಬ್ಬಿ, ಇದು ಉಪ್ಪಿನ ಡಬ್ಬಿ, ಇದು ಜೀರಿಗೆ ಡಬ್ಬಿ, ಹೀಗೆಲ್ಲ ಪೇಪರ್ ಮೇಲೆ ಬರೆಯೋದು, ಅದಕ್ಕೆ ಹಚ್ಚೋದು ಎಲ್ಲ ಹಚ್ಚಿಬಿಟ್ಟಾಳ. ಒಂದು ದಿವಸ ಏನಾಗಿಬಿಟ್ಟದ, ಚಾ ಮಾಡ್ಲಕ್ಕೆ ಹೋಗ್ಯಾಳ, ಸಕ್ಕರೆ ಡಬ್ಬಿ ತೆಗೆದಾಳ, ಅದ್ರ ಕೆಂಪಿರ್ಬೇಗ. ಆಕಿ ಏನಂದ್ಲು, ಯುವಕರು ಬಾಯಮ್ಮಣ್ಣು ಇವು ಸಾಲಿ ಕಲ್ತಂಗೆ ಕಾಣ್ತಾವ.
ನಾ ಬರ್ದಿದ್ದೆ ಅಂದ ಓದಿನೇ ಇವು ಒಳಗೆ ಡೆಬ್ಬೆ ಬಂದವ ಅಂತಾಳಕ್ಕೆ. ಹೆಂಗೆ ಮಾಡ್ತೀರಿ? ಎಮ್ಮೆ ಕಲ್ತಾಳ ಏನಂತಾಳಕ್ಕೆ ಮ್ಯಾಲೆ ಅದು ಸಕ್ಕರೆ ಡೆಬ್ಬೆ ತಗೊಂಡು ಬರ್ದದಲ್ಲ, ಬಹುಶಃ ನಾ ಬರ್ದಿದ್ದೆ ಅಂದ್ರೆ ಸಕ್ಕರೆ ಡೆಬ್ಬೆ ತಗೊಂಡು ನಾ ಬರ್ದಿದ್ದೆ ನೋಡಿನೇ ಇದು ಒಳಗೆ ಬಂದವ ತಗೊಂಡು ಇರಿಬಿಗೆ ಮೋಸ ಮಾಡ್ಬೇಕಂತಂದು ಈಕೇನು ಮಾಡ್ಯಾಳ, ಅದು ಸಕ್ಕರೆ ಡೆಬ್ಬೆ ತೇನು ಬರ್ದಿತ್ತಲ್ಲ ಅದ್ರಾಗಿಂದ ಡೆಬ್ಬೆ ಸಕ್ಕರೆ ಖಾಲಿ ಮಾಡಿ ಅದ್ರಾಗ ಉಪ್ಪು ತುಂಬ್ಯಾಳ ಇರಿಬಿಗೆ ಮೋಸ ಮಾಡಕ್ಕೆ. ಏನ್ರಿ ಇರಿಬಿಗೆ ಮೋಸ ಮಾಡಕ್ಕೆ ಸಕ್ಕರೆ ಡೆಬ್ಬೆಗಿಂದ ಉಪ್ಪು ತುಂಬ್ಯಾಳ, ಉಪ್ಪಿನ ಡೆಬ್ಬೆಗಿಂದ ಸಕ್ಕರೆ ತುಂಬ್ಯಾಳ. ಇವ್ರು ಬಾಯ ಮಾಡಿ ಉಪ್ಪು ತಿಂದು ಸಾಯ್ಲಿ. ಅಟ್ಟು ತಲೆ ಓಡಿಸ್ಯಾಳ. ಯಾವಾಗಿಂದ ಅದು ತುಂಬಿಟ್ಟಾಳ. ಮುಂಜಾನೆ ಸಂಜೆ ತನ ಏನ್ರಿ ಸಾಯಂಕಾಲ 5 ಗಂಟೆ ಆಗಿತ್ತು. ಈಗ ಒಂದು ಸೌನ ತಲೆ ಅಂದ್ರೆ ತಲೆ ನೋಯ್ಲಕತ್ತಿತ್ತು. ಗಂಡದ ಡ್ಯೂಟಿದಿಂದ ಮನೆಗೆ ಬಂದ. ಯಾಕೆ ಹಿಂಗೆ ಮಾಡ್ಕೊಂಡಿದೆ? ನಮ್ಗೆ ಆ ತಲೆ ಅಂದ್ರೆ ತಲೆ ಹೊಡ್ಲಿಕ್ಕತ್ತದ. ಒಂದಿಟ್ಟು ಚಾಗಿ ಮಾಡ್ಕೊಂಡು ಕುಡಿಬೇಕು. ನಮ್ಗೆ ಯಾರು ದಿಕ್ಕ ನಮ್ಮನ್ನು ನಾವೇ ಮಾಡ್ಕೋಬೇಕಲ್ಲ. ಗಂಡಗೆ ಒಂದಿಟ್ಟು ಹತ್ತಲು ಆಯ್ತು ತಡಿ ನಾ ಬಂದಿನಲ್ಲಿ ಮಾಡ್ತೀನಿ ತಡಿ ಎತ್ಕೊಂಡು ಹೋಗಿ ಚಹಾ ಮಾಡ್ಕೊಂಡು ತಂದು ಕೊಟ್ಟ ಪಾಪ. ಅಕ್ಕ ಅಗದಿ ಗಂಡನ ಕರೆ ಚಹಾ ಮಾಡಿಸ್ಕೊಂಡು ಕುಡದ್ನೆಲ್ಲ ಕುಡಿತೀನಿ ಅಂತಂದು ಅಗದಿ ಕೈಯಾಗಿ ತೊಗೊಂಡು ಸ್ವಯ್ಯನಂಗೆ ಏರ್ಸೋದು ಚಹಾ. ಹೇಳ್ತೀನಿ ಮಗ ನೆತ್ತಿಗೆ ಟೈ ಟೈ ಕೆಮ್ಮಕತ್. ಇದ್ರಾಗ ಏನು ಹಾಕಿ ಮಾಡಿದಿ ಏನು ಹೊಟ್ಟೆ ಏನು ಹಾಕಿ ಮಾಡ್ತಾರೆ? ಸಕ್ಕರೆ ಹಾಕಿ ಮಾಡ್ತಾರೆ. ಎಲ್ಲಿದು ಹಾಕಿದಿ ಏನು ಇದು ಸಕ್ಕರೆ ಡೆಬ್ಬೆ ಬರದೇ ಬಿಟ್ಟಿದೆ ಮ್ಯಾಲ ರೀ. ನಾ ಇರಿಬಿಗೆ ಮೋಸ ಮಾಡ್ಲಕ್ಕ ಅದ್ರಾಗ ಉಪ್ಪು ತುಂಬಿದೆ ಅವ ಅಂತ ನನಗೇನು ಗೊತ್ತಾ? ನಾವು ಉಪ್ಪಿನ ಡಬ್ಬೆ ಸಕ್ಕರೆಗೆ ನೀವು ನೋಡಿಲ್ಲ ತಗೊಂಡು ಡಬ್ಬಿ ತೆಗೆದು ತೋರಿಸ್ತಾವೆ. ಉಪ್ಪಿನ ಡಬ್ಬೆ ಬರ್ದಿಲ್ಲಲ್ಲ ಅದ್ರ ಸಕ್ಕರೆ ತುಂಬಿದ್ದಲ್ಲ ಅದ್ರ ಕೆಂಪಿರಿ ಬಿದ್ದು. ಇರಿಬಿಗೆ ಸಾಲಿ ಕಲಿಯೋದು ಬೇಕಾಗಿಲ್ಲ, ಮಧುರ ಗುಣವ ಇರಿಬಿ ಬಲ್ಲದು. ನೋಡ್ರಿ ಎಷ್ಟು ಚಂದ ಬಸವಣ್ಣವರಿಂದ ಒಂದು ಈಟನ್ನು ಒಯ್ದು ಕಲ್ಸಕ್ರೆ ಹಾಕಿದ್ರು. ಯಾವಾಗಿಂದ ಅದು ಇರಿವೇನು ಮಾಡ್ತು ತನ್ನ ಬಾಯಾಗ ಹಿಡಿದಿರ್ತಕ್ಕಂಥ ಅನ್ನದಗಳಂತಕ್ಕಂಥ ಬಿಟ್ಟು ಬಸವಣ್ಣವ್ರು ಹಾಕಿದ್ದ ಕಲ್ಸಕ್ರೆ ತೊಗೊಂಡು ಬಾಯಾಗ ಹಿಡ್ಕೊಂಡ ಹೋಗಿಬಿಡ್ತು. ಬಸವಣ್ಣವ್ರಿಗೇನ ಖುಷಿ ಆಯಿತು. ಅಂತೂ ನನ್ನ ಕಕ್ಕಯ್ಯನವ್ರ ಮನೆಯೊಳಗಿನ ಒಂದು ಪ್ರಸಾದ ಸಿಕ್ತಲ್ಲ ಹತ್ತಿಕೊಂಡು ಯಾವಾಗ ಅದೊಂದು ಅನ್ನದಗಳಂದ ಭಕ್ತಿದಿಂದ ಹಿಂಗೆ ಕಣ್ಣಿಗೆನ ಹೊತ್ತುಕೊಂಡು ಅದನ್ನು ತೊಗೊಂಡು ನಾನು ನೇರವಾಗಿ ಮನೆಗೆ ಬಂದಾರ. ಒಂದು ಮಾಡಿನೊಳಗಿಂದ ಇಟ್ಟಾರ. ಇನ್ನೇನು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡು ಅದೊಂದು ಅನ್ನದಗಳ ಸ್ವೀಕಾರ ಮಾಡ್ಬೇಕತ್ತಿಕೊಂಡು ಯಾವಾಗ ಅದನ್ನು ಒಯ್ದು ಮಾಡಿನೊಳಗಿಂದ ಇಟ್ಟಾರ. ಹೋಗಿ ಸ್ನಾನ ಮಾಡೋಕೆ ಆ ಕಡೆ ಹೋಗ್ಯಾರ. ಇವರು ಬಸವಣ್ಣವ್ರನ್ನ ಮಾಡಿನಾಗ ಇಡೋದು ಯಾರು ನೋಡ್ತಾರ ತಗೊಂಡು ಕೇಳಿದ್ರೆ ಅಕ್ಕನಾಗಮ್ಮ ನೋಡ್ತಾಳ. ನೋಡಿ ಬಸವಣ್ಣವ್ರ ಅಕ್ಕ ನಾಗಮ್ಮ ನೋಡಲು ಬಸವಣ್ಣ ಏನೋ ತಂದು ಇಡ್ಲಾಕತ್ತ ನೋಡ್ಬೇಕತ್ತಿಕೊಂಡು ಸಮೀಪ ಬಂದ್ಲು. ಯಾವಾಗಿಂದ ಬಂದು ನೋಡ್ತಾಳ ಒಂದು ಅನ್ನದಗಳಿತ್ತು. ಆಕೆ ಏನಂದ್ಲು, ಯಾರ್ದೋ ಶರಣರ ಮನೆಯಾಗಿಂದ ಪ್ರಸಾದ ಇದ್ದಂಗೆ ಕಾಣ್ತದ. ಬಸವಣ್ಣ ಏನು ಹೊರಗೆ ತಿರುಗಾಡ್ತಾನ, ಅವನಿಗೆ ಎಲ್ಲ ಶರಣರ ಪ್ರಸಾದ ಸಿಗ್ತದ, ನನಗೆಲ್ಲ ಸಿಗಬೇಕು, ನಾ ಮನೆಯಾಗ ಇರ್ತೀನಿ ಎತ್ತಿಕೊಂಡು ಆ ಅನ್ನದಗಳ ತಂದಿರ್ತಕ್ಕಂಥದ್ದನ್ನು ಯಾವ ಅಕ್ಕನಾಗಮ್ಮ ತನ್ನ ಎರಡೂ ಕಣ್ಣುಗಳಿಗೆ ಅದು ತಗೊಂಡು ಅದೊಂದು ಅನ್ನದಗಳಿಂದ ಭಕ್ತಿದಿಂದ ತಾನು ಹೊಟ್ಟೆಗೆಂದ ತೊಗೊಂಡ್ಬಿಟ್ಟು. ಏನ್ರಿ ನೋಡ್ರಿ, ಮೊದಲ ಇರಿಬಿ ಪುಣ್ಯ ಮಾಡ್ಯದ ತಗೊಂಡು ಬಸವಣ್ಣವ್ರಂತಾರ. ಇರಿಬಿ ಬಾಯಿನಿಂದ ಬಿಟ್ಕೊಂಡು ತಾನು ತೊಗೊಂಡು ಬಂದ. ನಾನು ಪುಣ್ಯ ಮಾಡಿನ ತಗೊಂಡು ಬಸವಣ್ಣ ತಿಳ್ಕೊಂಡಿದ್ದ. ಆದ್ರೆ ಇಲ್ಲಿ ನಿಜವಾಗಿರ್ತಕ್ಕಂಥ ಪುಣ್ಯ ಮಾಡಿದವ್ರು ಯಾರು ಒತ್ತುಕೊಂಡು ಕೇಳಿದ್ರೆ ಅಕ್ಕನಾಗಮ್ಮ ಪುಣ್ಯ ಮಾಡ್ಯಾವ. ಯಾವಾಗಿಂದ ಸ್ನಾನ ಮಾಡ್ಕೊಂಡು ಬಂದು ಬಸವಣ್ಣ ಅದು ನೋಡ್ತಾನೆ. ಅಕ್ಕ ನಾಗಮ್ಮಕ್ಕ ಇಲ್ಲಿ ಇಲ್ಲಿ ಏನೋ ಇಟ್ಟಿದ್ನಲ್ಲ ಇದು ತೊಗೊಂಡೇನು? ಹೂನು ಬಸವಣ್ಣ, ಅಲ್ಲಿ ಅನ್ನದಗಳಿತ್ತಲ್ಲ ಪ್ರಸಾದ ಇತ್ತಲ್ಲ, ಯಾರ್ದೋ ಶರಣರ ಮನೆ ಪ್ರಸಾದ ಅದ, ನಿನಗೆ ಮಾತು ಸಿಗ್ತದ, ನನಗೆಲ್ಲ ಸಿಗಬೇಕತ್ತಂದು ಅದನ್ನು ಪ್ರಸಾದ ತೊಗೊಂಡೆಪ್ಪ ಅಂದು ಬಸವಣ್ಣ ನಗಲಿಕ್ಕತ್ತ. ಒಂದು ಕಕ್ಕಯ್ಯನವ್ರು ಮಿಕ್ಕ ಪ್ರಸಾದ ನನಗೆ ಸಿಗ್ತಲ್ಲ ತಂದು ಖುಷಿ ಪಟ್ಟಿದ್ದೆ. ಆದ್ರೆ ನಾನು ಪುಣ್ಯ ಮಾಡಿಲ್ಲಕ್ಕ, ನೀನು ಪುಣ್ಯ ಮಾಡಿದೆ, ಇರ್ಲಿ ಬಿಡು ಹೊತ್ತುಕೊಂಡು ಪಾಪ ಬಸವಣ್ಣವ್ರಿಂದ ಬಿಟ್ಟರು. ಮುಂದೆ ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರ ಆ ಪ್ರಸಾದದ ಫಲ ಏನಾಯಿತು ಅಂತ ಅನ್ನೋದಕ್ಕೆ ನಿಮಗೆ ಹೇಳಕತ್ತೀನಿ ನಾನು. ನಿಮಗೆ ಒಂದು ಪ್ರಸಾದದೊಳಗಿಂದ ಏನು ತಾಕತ್ತಿರ್ತದ, ಪ್ರಸಾದದೊಳಗಿಂದ ಏನು ಶಕ್ತಿ ಇರ್ತದ ಅಂತ ಅನ್ನೋದಕ್ಕೆ ನಿಮಗೆ ಮಾತು ಹೇಳಕತ್ತೀನಿ ನಾನು. ಯಾವಾಗಿಂದ ಅಕ್ಕನಾಗಮ್ಮ ಅದು ಒಂದು ಅನ್ನದಗಳಂತಗಿನ ಪ್ರಸಾದ ತಗೊಂಡಲ್ಲ, ಮುಂದೆ ಅಕ್ಕನಾಗಮ್ಮ ತಿಂಗಳಾಯ್ತು, 2 ತಿಂಗಳಾಯ್ತು ಗರ್ಭಿಣಿ ಆದ್ಲು. ಕಲ್ಪನೆ ಇರಲಿ ನಿಮಗೆ, ಅಕ್ಕನಾಗಮ್ಮ ಗರ್ಭಿಣಿ ಆದ್ಲು. 4 ತಿಂಗಳಾಯ್ತು, 6 ತಿಂಗಳಾಯ್ತು, 8 ತಿಂಗಳಾಯ್ತು. ಇಡೀ ಕಲ್ಯಾಣ ತುಂಬಾನು ಕೂಡ ಸುದ್ದಿ ಆಗಿಬಿಡ್ತು. ಅಕ್ಕನಾಗಮ್ಮ ಗಂಡ ಇರ್ಲಾರ್ದಿನ ಗರ್ಭಿಣಿ ಆಗಿಳತ್ತಿಕೊಂಡು ಇಡೀ ಕಲ್ಯಾಣ ಪಟ್ಟಣ ತುಂಬಾನು ಕೂಡ ಸುದ್ದಿ ಆಗಿಬಿಡ್ತು. ಎಲ್ಲ ಕಡೆನೂ ಕೂಡ ಗುಸು ಗುಸು ಮಾತಾಡಕತ್ರು. ಹಿಂಗೆಲ್ಲ ಮಾತಾಡ್ತಾ ಈ ಸುದ್ದಿ ಎಲ್ಲಿಗೆ ಹೋಯ್ತು ಅಂತಕೊಂಡು ಕೇಳಿದ್ರೆ ಬಿಜ್ಜಳ ರಾಜನ ಮನಿತನ ಹೋಯ್ತು. ಬಿಜ್ಜಳ ರಾಜಂತನ ಹೋಯ್ತು. ಯಾವಾಗಿಂದ ಬಿಜ್ಜಳ ಮಹಾರಾಜಂತನೂ ಹೋಯ್ತು. ಎಲ್ಲರೂ ಜನ ಅಲ್ಲಕತ್ತಾರೆ ರಾಜ ಬಿಜ್ಜಳ ಮಹಾರಾಜ ಬಸವಣ್ಣ ಭಕ್ತಿ ಭಾಂಡಾರೆ ಅಂತೀವಿ. ಅಂತ ಬಸವಣ್ಣನ ಮನಿತನದೊಳಗನೆ ಅಕ್ಕನಾಗಮ್ಮ ಗಂಡಗಿರ್ಲಾರ್ದನ ಗರ್ಭಿಣಿ ಆಗಳೆ. ಅದು ಹೆಂಗಾಗಳ ನೀ ವಿಚಾರ ಮಾಡಲೇಬೇಕತ್ತುಕೊಂಡು ಎಲ್ಲ ಜನ ಎಲ್ಲ ಬಿಜ್ಜಳ ರಾಜನ ಮುಂದೆ ಅಂದ ಚಾಡಿ ಹೇಳೋದು. ಯಾವಾಗಿಂದ ಬಿಜ್ಜಳ ಮಹಾರಾಜ ಅಂತಾನೆ ಹೋಗಿ ಅವಳನ್ನು ಕರ್ಕೊಂಡು ಬರೀ ಎತ್ತಿಕೊಂಡ್ರು. ಯಾವಾಗಿಂದ ಅಕ್ಕನಾಗಮ್ಮನನ್ನು ಕರಿಲಿಕ್ಕೆಂದ ಕಳಿಸಿದಾಗ ಎಲ್ಲ ಶರಣರು ಕೂಡ ಅಕ್ಕನಾಗಮ್ಮನಿಗೆ ಏನು ಶಿಕ್ಷೆ ಕೊಡ್ತಾರೆ ಏನೋ ತಿಳ್ಕೊಂಡು ಎಲ್ಲ ಇಡೀ ಕಲ್ಯಾಣ ಪಟ್ಟಣದ ಜನ ಎಲ್ಲ ರಾಜನ ಅರಮನೆ ಮುಂದೆ ಅಂದ್ರೆ ಸೇರಿಬಿಟ್ರು. ಒಂದು ಕಡೆಗೆ ಅಕ್ಕನಾಗಮ್ಮ ನಿಂತಾಳೆ,
ಸಿಂಹಾಸನ ಮೇಲಂದ ರಾಜನಾಗಿರ್ತಕ್ಕಂಥ ಏನ್ರಿ ಬಿಜ್ಜಳ ಮಹಾರಾಜ ಅದಾನೆ. ಎಲ್ಲ ಕಡೆನೂ ಕೂಡ ಎಲ್ಲ ಶರಣರು, ಎಲ್ಲ ಸಾಮಾನ್ಯ ಜನತೆ ಎಲ್ಲರೂ ಸೇರಿಬಿಟ್ರು. ಯಾವಾಗಿಂದ ಬಿಜ್ಜಳ ಮಹಾರಾಜ ಅವಳಿಗೆ ಪ್ರಶ್ನೆ ಮಾಡ್ತಾನೆ, ಅಕ್ಕನಾಗಮ್ಮ ಇದೇನಿದು ಶರಣರೆಲ್ಲ ಈ ರೀತಿಯಾಗಿ ಮಾತಾಡಕತ್ತಾರೆ, ನೀನು ಗಂಡ ಇರ್ಲಾರ್ದಿನ ಗರ್ಭಿಣಿಯಾಗಿದೆ ಎತ್ಕೊಂಡು ಮಾತಾಡಕತ್ತಾರಲ್ಲ, ನಿನ್ನ ಗರ್ಭಕ್ಕೆ ಅಂದ ಕಾರಣ ಏನು, ಕಾರಣ ಯಾರು ಅನ್ನೋದನ್ನ ಇವತ್ತು ತುಂಬಿದ ಸಭೆಯೊಳಗೆ ನೀ ಹೇಳಲೇಬೇಕತ್ತಿಕೊಂಡಂದು ಯಾವಾಗಂದ್ರೆ ರಾಜ ಪ್ರಶ್ನೆ ಮಾಡಿದಾಗ ಅವಾಗ ಅಕ್ಕನಾಗಮ್ಮ ಹೇಳ್ತಾಳೆ, ರಾಜ ನನ್ನ ಗರ್ಭದೊಳಗಿಂದ ಮೂಡಿರ್ತಕ್ಕಂಥ ಮಗುವಿಗೆ ಏನ್ರಿ ಈ ಗರ್ಭಕ್ಕೆ ಕಾರಣ ಯಾರು ಅನ್ನೋದನ್ನ ಇದು ನಾನು ಹೇಳ್ತಕ್ಕಂಥದ್ದಲ್ಲ, ನನ್ನ ಗರ್ಭದೊಳಗಿರ್ತಕ್ಕಂಥ ನನ್ನ ಮಗನೇ ನಿನಗೆ ಉತ್ತರ ಕೊಡ್ತಾನ ಅತ್ತಿಕೊಂಡಂದು ಹೇಳ್ತಾಳೆ ಅಕ್ಕನಾಗಮ್ಮ. ಏನ್ರಿ ನನ್ನ ಹೊಟ್ಟೆ ಒಳಗಿರ್ತಕ್ಕಂಥ ಮಗುನೇ ನಿನಗೆ ಉತ್ತರ ಕೊಡ್ತಾಳೆ. ಯಾವಾಗಿಂದ ಗರ್ಭದೊಳಗಿರ್ತಕ್ಕಂಥ ಮಗುನೇ ನಿನಗೆ ಉತ್ತರ ಕೊಡ್ತಾಳೆ ಹತ್ತಿಕೊಂಡಂದಾಗ ಅವಾಗಿಂದ ಅಕ್ಕನಾಗಮ್ಮ ಈ ಮಾತುಗಳನ್ನು ಹೇಳಿದಾಗ ಎಲ್ಲ ಜನ ಸ್ತಬ್ಧ ಆಯ್ತು. ಯಾವಾಗಿಂದ ಸ್ತಬ್ಧ ಆಯ್ತು ಅವಾಗ ಆ ಗರ್ಭದೊಳಗಿರ್ತಕ್ಕಂಥ ಕೂಸ ಒಂದು ಮಾತು ಹೇಳ್ತದೆ, ಎಲ್ಲೋ ರಾಜ ನೋಡ್ರಿ, ಹೊಟ್ಟೆಗಿರ್ತಕ್ಕಂಥ ಕೂಸ ಬಿಜ್ಜಳ ಮಹಾರಾಜನಿಗೆ ಉತ್ತರ ಕೊಡ್ತದೆ, ಎಲ್ಲೋ ರಾಜ ನನ್ನ ತಾಯಿಯ ಗರ್ಭದೊಳಗೆ ನಾನು ಮೂಡಿದ್ದು ಪರಪುರುಷನ ಸಂಘದಿಂದ ಅಲ್ಲ, ಹಾಗಾದ್ರೆ ನಾನು ಯಾವ ರೀತಿಯಾಗಿ ನನ್ನ ತಾಯಿಯ ಗರ್ಭದೊಳಗೆ ನಾನು ಮುಡಿ ನೆತ್ತುಕೊಂಡು ಕೇಳಿದ್ರೆ ಡೋಹರ ಕಕ್ಕಯ್ಯನ ಮನಿ ಒಳಗಿನ ಮಿಕ್ಕ ಪ್ರಸಾದದ ಫಲನೇ ನಾನೆಂದಕ್ಕೆ ನನ್ನ ತಾಯಿ ಗರ್ಭದೊಳಗೆ ಮುಡಿದ್ದು ಅನ್ನೋದನ್ನ ಹೊಟ್ಟ್ಯಾಗ ಕುತ್ಕೊಂಡ ಉತ್ತರ ಕೊಟ್ಟಿರ್ತಕ್ಕಂಥ ಕೂಸ ಅದು ಯಾವುದು ಒತ್ತುಕೊಂಡು ಕೇಳಿದ್ರೆ ಅವನೇ ಮಹಾಜ್ಞಾನಿ ಚೆನ್ನಬಸವಣ್ಣ. ಏನ್ರಿ ಅವನೇ ಮಹಾಜ್ಞಾನಿ ಚೆನ್ನಬಸವಣ್ಣ ಹುಟ್ಟದ ಅಕ್ಕನಾಗಮ್ಮನ ಗರ್ಭದೊಳಗೆ. ಯಾಕೆ ಹೇಳಕತ್ತೇನೆ ಹತ್ತಿಕೊಂಡಂತ ಕೇಳಿದ್ರೆ ಪ್ರಸಾದದೊಳಗಿಂದ ಆಟ ತಾಕತ್ತದ, ಪ್ರಸಾದದೊಳಗಿಂದ ಆಟ ಶಕ್ತಿ ಅದ. ಅದಕ್ಕಾಗಿ ನೀಪ್ಪ ನಿಮ್ಮ ಪ್ರಸಾದ ಕೊಡ್ಬೇಕ್ರಿ ಎತ್ತಿತ್ತರಿ ಏನ್ರಿ ಮಠಕ್ಕೆ ಬಂದಿರತಕ್ಕಂಥ ಭಕ್ತರಿಗೆ ಅವ್ರ ಪೂಜ್ಯರು ಕೂಡ ನಿಮ್ಮ ಕಲಸಕ್ರಿ ಕೊಡ್ತಾರೆ. ಏನು ಕೊಡ್ತಾರೆ ಅವ್ರು ಏನು ಕೊಡ್ತಾರೆ ಅಲ್ಲಿ ಮೈಸೂರು ಪಾಕ ಗುಲಾಬ್ ಜಾಮ್ನೆ ಬೇಕನ್ನೋದು ಏನಿಲ್ಲ. ಅವರು ಮಹಾತ್ಮರ ಹಸ್ತ ಮುಟ್ಟಿ ನಿಮ್ಮ ಉಡಿಯಾಗಿಂದ ಏನು ಬರ್ತದಲ್ಲ ಅವ್ರು ಕೆಳಗೆ ಬಿದ್ದಿರ್ತಕ್ಕ ಒಂದು ಅನ್ನದಗಳನ್ನೇ ಎತ್ತಿ ನಿಮ್ಮ ಉಡಿಯಾಗ ಹಾಕಿದ್ರು ಕೂಡ ಅದು ಮಹಾಪ್ರಸಾದ ಹಾಕದತ್ತ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು ಪುಣ್ಯಾತ್ಮರೇ. ಅಂಥ ಕಾರ್ಯವನ್ನು ಅಕ್ಕನಾಗಮ್ಮನ ಚರಿತ್ರೆಯಿಂದ ನಾವು ಬಸವಣ್ಣವ್ರ ಚರಿತ್ರೆಯಿಂದ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಅದ ಪುಣ್ಯಾತ್ಮರೇ. ಇವತ್ತು ಕರ್ಜಿಗಿ ಗ್ರಾಮಕ್ಕೆ ಇವತ್ತು ನಾವೆಲ್ಲ ಗುಡ್ಡದ ಬಸವರಾಜೇಂದ್ರ ಶಿವಗಳ ಜ್ಯೋತಿಯನ್ನು ನಾವು ತೊಗೊಂಡು ಬಂದೀವಿ. ಏನ್ರಿ ಕಲ್ಪನೆ ಇರಲಿ, ಯಾಕಂದ್ರೆ ನಿಮ್ಮ ಗುಡ್ಡದ ಬಸವರಾಜೇಂದ್ರ ಶಿವಗಳ ತಿಳ್ಕೊಂಡ್ರೆ ನಿಮಗೇನು ಹೊಸದಲ್ಲ. ಏನ್ರಿ ಕ್ಯಾಡಿಗೆ ಒಳಗಿಂದ ತಪಸ್ಸು ಮಾಡ್ಯಾರ, ಮಣೂರು ಒಳಗಿಂದ ತಪಸ್ಸು ಮಾಡ್ಯಾರ, ಎಲ್ಲ ಕಡೆ ಕೂಡ ತಪಸ್ಸು ಅನುಷ್ಠಾನ ಜಪತಪಗಳನ್ನು ಮಾಡಿ ಕೊನೆಗಿಂದ ಏನ್ರಿ ಕೊನೆ ಅಂತ್ಯ ಸಮಯದೊಳಗೆ ಬಂದು ಇದೇ ನಿಮ್ಮ ಕರ್ಜಿಗೆ ಒಳಗನೆ ಜೀವಂತ ಸಮಾಧಿ ಮಾಡ್ಕೊಂಡಿರ್ತಕ್ಕಂಥ ಪುಣ್ಯ ಪುರುಷ ಪವಾಡ ಪುರುಷರ ಹತ್ತಿಕೊಂಡ್ರೆ ಅದು ಗುಡ್ಡದ ಬಸವರಾಜೇಂದ್ರ ಶಿವಗಳ ತಂದ್ರೆ ತಪ್ಪಾಗಲಿಕ್ಕಿಲ್ಲ ಪುಣ್ಯಾತ್ಮರೇ. ಅಂಥ ಮಹಾತ್ಮ ಲಿಂಗೈಕ್ಯರಾಗಿರ್ತಕ್ಕಂಥ ಸ್ಥಾನದೊಳಗೆ ನೀವು ಹುಟ್ಟಿರಿ ಎತ್ತಿಕೊಂಡಂದ್ರೆ ನಿಮ್ಮಣ್ಣ ಪುಣ್ಯ ಯಾರೂ ಮಾಡಿಲ್ಲ. ಯಾಕಂದ್ರೆ ಏನ್ರಿ ಇವತ್ತು ಅವರ ಸಮಾಧಿಗೆ ಒಂದು ಹೋಗಿದ್ದೀವಿ, ಎಷ್ಟು ಆನಂದ ಅಲ್ಲಿ. ಏನ್ರಿ ಅಜ್ಜನ ಗದಿಗೆಗೆ ಹೋಗಿದ್ವಿ ನಾವು ನೋಡ್ಲಾರ್ದೆ ಭಾಳ ವರ್ಷ ಆಗಿತ್ತು. ಏನ್ರಿ ಯಾವಾಗ ಇಲ್ಲಿ ಪಾನಮಂಗಳೂರು ಪುರಾಣಕ್ಕಿದ್ದಾಗ ನಾ ಹೋಗಿದ್ದೆ ಗದಿಗೆಗೆ. ಆದ್ರೆ ಇವತ್ತು ಹೋಗಿ ನೋಡಿದ್ರೆ ಎಷ್ಟು ಆನಂದ. ಅಲ್ಲಿ ಆ ಜಾಗದೊಳಗೆ ಎಷ್ಟು ತಾಕತ್ತದ ಹತ್ತುಕೊಂಡದ ಕೇಳಿದ್ರೆ ಸುಮ್ಮನೆ ಒಂದು ಮಾತಿದ್ರೆ ಬರೀ ಅನುಷ್ಠಾನ ಜಪ ತಪ ಮಾಡಿರ್ತಕ್ಕಂಥ ಜಾಗದೊಳಗೆ ಕ್ಯಾಡಿಗೆ ಒಳಗೆ ಸಾವಿರ ಸಾವಿರ ಪವಾಡಗಳಾಗತ್ತಾವ. ಏನ್ರಿ ಅವ್ರು ತಪಸ್ಸು ಮಾಡಿರ್ತಕ್ಕಂಥ ಜಾಗ ಅದು. ಇವತ್ತು ಕ್ಯಾಡಿಗೆ ಮಾಡೋದೊಳಗೆ ಬರೀ ಅವರು ತಪಸ್ಸು ಮಾಡಿರ್ತಕ್ಕಂಥ ಜಾಗದೊಳಗೆ ಇವತ್ತಿಂದ ಅಲ್ಲಿ ಗದ್ದಿಗೆ ಅದು ಪುಣ್ಯಾತ್ಮರೇ ನಿಮಗೊಂದು ಸುಳ್ಳು ಹೇಳಂಗಿಲ್ಲ ನಾನು. ಇವತ್ತು ಯಾರು ಬೇಕಾದವರು ಬೇಕಾದ ಬೇಡ್ಕೊಂಡು ಹೋದರೂ ಕೂಡ 100ಕ್ಕೆ 100 ಕೊಡ್ತಕ್ಕಂಥ ಶಕ್ತಿ ಆ ಗುಡ್ಡದ ಬಸವರಾಜೇಂದ್ರ ಶಿವಗೆ ಬರೀ ತಪಸ್ಸು ಮಾಡಿರ್ತಕ್ಕಂಥ ಜಾಗಕ್ಕೆ ಐತಿ ಎತ್ತಿಕೊಂಡಂದಾಗ ಇವತ್ತು ಅವ್ರ ಸಮಾಧಿನೇ ಈ ನಿಮ್ಮ ಊರೊಳಗದ. ಏನ್ರಿ ನೀವು ಎಷ್ಟು ಪುಣ್ಯ ಮಾಡಿರಿ. ಈ ಭಾಗದೊಳಗಿಂದ ಗುಡ್ಡದ ಮುತ್ಯ ಎತ್ತಿಕೊಂಡ್ರೆ ಏನ್ರಿ ಭಾಳ ಜನ ಗುಡ್ಡದ ಮುತ್ತೇನೆ ಅಂತಾರೆ, ಭಾಳ ಜನ ಅಂದ್ರೆ ಗುಡ್ಡದ ಬಸವರಾಜೇಂದ್ರ ಶಿವಗಳು ಅಂತಾರೆ, ಗುಡ್ಡದ ಮುತ್ಯ ಅಂತಕ್ಕಂಥವ್ರು ಭಾಳ. ಇವತ್ತು ಗುಡ್ಡದ ಮುತ್ಯನ ಲೀಲೆಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಾವ. ಏನ್ರಿ ಒಂದಲ್ಲ ಎರಡಲ್ಲ 100 ಲೀಲೆಗಳನ್ನು ಮಾಡಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಗಳು. ಇವತ್ತು ಅಂಥ ಪುಣ್ಯ ಭೂಮಿ ಒಳಗೆ ನೀವೆಲ್ಲರೂ ಕೂಡ ಹುಟ್ಟಿರಿ ಎತ್ತಿಕೊಂಡ್ರೆ ಬಹುಶಃ ನನಗನ್ನಿಸಿದ ಮಟ್ಟಿಗೆ ಏನ್ರಿ ಇದೆಲ್ಲ ನೋಡ್ಕೊಂಡ್ರೆ ನಂದ್ಯಾಕೆ ಜನ್ಮ ಈ ಊರಾಗ ಆಗಲಿಲ್ಲ ಹತ್ತಿಕೊಂಡು ನನಗೆ ಏನ್ರಿ ಇದು ಅನ್ನಿಸ್ತದೆ. ಯಾಕಂದ್ರೆ ಅಂಥ ಪುಣ್ಯ ಪುರುಷರು ಇಲ್ಲೆಲ್ಲ ಓಡಾಡಿರ್ತಕ್ಕಂಥ ಪುಣ್ಯ ಭೂಮಿ ಇದು. ಏನ್ರಿ ಅವರೆಲ್ಲ ತಿರುಗಾಡಿರ್ತಕ್ಕಂಥ ಇವತ್ತು ನೀವು ಬಂದು ಯಾರ್ದಾರ ಬೀಗರ ಮನೆಗೆ ಹೋಗಿ ಹಿಂಗೆ ಕುಂದಿರ್ತೀರೇನು ನೀವು? ಯಾರೇ ಹೋಗಿ ಕುಂದಿರ್ತೀರೇನ್ರಿ? ಇಲ್ಲೆಲ್ಲ ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಅದಾರ, ಏನ್ರಿ ದೊಡ್ಡ ದೊಡ್ಡ ವ್ಯಕ್ತಿಗಳದಾರ. ಯಾರೇ ಬೀಗರ ಮನೆಗೆ ಹೋಗಿ ಹಿಂಗೆ ಕುಂದ್ರಂದ್ರೆ ಕುಂದ್ರಂಗಿಲ್ಲ. ಏನು ಬೇಕಲ್ಲಿ ಸೋಫಾ ಸೆಟ್ಟೇ ಬೇಕು, ಕುರ್ಚಿನೇ ಬೇಕು, ಹೌದಿಲ್ಲ? ಹಿಂಗೆಲ್ಲ ಬೇಡ್ತೀವಿ ನಾವು. ಆದ್ರೆ ಇವತ್ತು ನೋಡ್ರಿ ಈ ಜ್ಯೋತಿ ರಥಯಾತ್ರೆ ನೀವೆಲ್ಲರೂ ಇಲ್ಲಿ ಯಾಕೆ ಹಿಂಗೆ ಬಂದು ಕೂತಿರಿ ಎತ್ಕೊಂಡು ಕೇಳಿದ್ರೆ ಇದು ಬರೇ ಕರ್ಜಿಗೆ ಊರು, ಇದು ಬರೇ ಭೂಮಿ ಅಲ್ಲ, ಇಲ್ಲಿ ಕಾಣತಕ್ಕಂಥ ಬರೀ ಮಣ್ಣಲ್ಲ. ಇದು ಏನದ ತಗೊಂಡದ ಕೇಳಿದ್ರೆ ಗುಡ್ಡದ ಬಸವರಾಜೇಂದ್ರ ಶಿವಗಳು ಪಾದ ಇಟ್ಟಿರ್ತಕ್ಕಂಥ ಪವಿತ್ರ ಕ್ಷೇತ್ರದ ಎಲ್ಲಿ ಕೂತ್ರೂ ಕೂಡ ಈ ಭೂಮಿ ಮಣ್ಣು ನಮ್ಮ ಮೈಗೆ ಹತ್ತುವತ್ತಂದ್ರೆ ಅದು ಗುಡ್ಡದ ಬಸವರಾಜೇಂದ್ರ ಶಿವಗಳ ಆಶೀರ್ವಾದ ಅನ್ನೋದನ್ನು ನಾವು ತಿಳ್ಕೊಳ್ತಕ್ಕಂಥ ಭಕ್ತರು ಈ ಕರ್ಜಿಗೆ ಗ್ರಾಮದೊಳಗೆ ಅದಿರಿ ಪುಣ್ಯಾತ್ಮರೇ.
ಅಂತ ಗುಡ್ಡದ ಬಸವರಾಜೇಂದ್ರ ಶಿವಗಳ 60ನೇ ವರ್ಷದ ಪುಣ್ಯಾರಾಧನೆ ಭಾಳ ದೊಡ್ಡ ಕಾರ್ಯಕ್ರಮ ಇಟ್ಟುಕೊಂಡಿವಿ. ಎಲ್ಲಿ? ಕ್ಯಾಡಗಿ ಮಠದೊಳಗೆ. ಭಾಳ ದೊಡ್ಡ ಕಾರ್ಯಕ್ರಮ ನೋಡ್ರಿ. ತಾಳಮೇಳ ಹೆಂಗೆ ಕಲಿತದ ತಗೊಂಡು ಕೇಳಿದ್ರೆ ಗುಡ್ಡದ ಬಸವರಾಜೇಂದ್ರ ಶಿವಗಳು ಲಿಂಗೈಕ್ಯರಾಗಿ 60 ವರ್ಷ ಆಯಿತು. ನಮ್ಮ ಕ್ಯಾಡಗಿ ಶಿವಬಸವರಾಜೇಂದ್ರ ಶಿವಗಳು ಹುಟ್ಟಿ 60 ವರ್ಷ ಆಯ್ತು. ನಮಗೆ ನಮ್ಮದೇನ ಇಚ್ಛಾ ತಗೊಂಡದೇ ಕೇಳಿದ್ರ ಏನ್ರಿ, ಬಹುಶಃ ಗುಡ್ಡದ ಬಸವರಾಜೇಂದ್ರ ಶಿವಗಳು ಒಂದು ಕಡೆಗಂದ ಲಿಂಗೈಕ್ಯರಾಗಿ ಇನ್ನೊಂದು ಕಡೆಗಂದ ಯಾವ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಾಗಿ ಹುಟ್ಟಿ ಬಂದಾರೆ ಏನು ತಿಳ್ಕೊಂಡಂತ ಏನ್ರಿ ವಿಚಾರ ಅಂತ ನಮಗೆ ದೊರೀತದೆ ಪುಣ್ಯಾತ್ಮರೇ. ಬರೀ ಅಂದ 60 ವರ್ಷದ ಪುಣ್ಯಾರಾಧನೆ ಮಾಡಿ 60 ವರ್ಷದಿಂದ ಹುಟ್ಟಪ್ಪ ಮಾಡಿ ಅಟ್ಟೆ ಬಿಡಬಾರ್ದು. ಪ್ರತಿ ಹಳ್ಳಿಗಳಿಗೆ ಅಂದು ಹೋಗಿ ಏನ್ರಿ ಬಸವನ ಪುರಾಣ ಅದನ್ನು ತಲೆಮೆಗೆಂದ ಬತ್ತುಕೊಂಡು ಏನ್ರಿ ಪ್ರತಿಯೊಂದು ಊರು ಕೂಡ ಯಾವ ಊರಿಗೆಂದ ಬಸವ ಪುರಾಣ ಅಂತ ಹೋಗ್ತದ, ಯಾವ ಊರಾಗೆಂದ ಬಸವ ಪುರಾಣ ಅಂತ ನಡೀತದ ಏನ್ರಿ. ಆ ಊರಿಗೆಂದ ಏನ್ರಿ ಏಸ್ ಕಾಲಕ್ಕೂ ಕೂಡ ಮಳೆ ಬೆಳೆ ಏನ್ರಿ ಸಿರಿ ಸಂಪತ್ತಿಗೆಂದ ಎಂದೂ ಕೂಡ ಕೊರತೆ ಬರಂಗಿಲ್ಲ ಪುಣ್ಯಾತ್ಮರೇ. ಅವಾಗೆಲ್ಲ 3 ತಿಂಗಳಿಂದ ಬಸವ ಪುರಾಣ ಅಂತಕ್ಕಂಥ ಹಚ್ತಿದ್ರು. ಯಾವುದೇ ಊರಾಗಾದರೂ ಕೂಡ ಅವಾಗೆಲ್ಲ ನಡೆಯೋದೇ ಬಸವ ಪುರಾಣ, 3 ತಿಂಗಳ ಬಸವ ಪುರಾಣ. ಅಂಥ ಬಸವ ಪುರಾಣ 3 ತಿಂಗಳಿಗೆ ನಡ್ಸೋಕೆ ಆಗಂಗಿಲ್ಲ ಅಂತಂದ್ರೆ ಒಂದು ದಿವಸರೇ ಕರ್ಜಗಿ ಗ್ರಾಮಕ್ಕೆ, ಯಾಕಂದ್ರೆ ಗುಡ್ಡದ ಬಸವರಾಜೇಂದ್ರ ಶಿವಗಳು ಬಸವ ಪುರಾಣ ತಗೊಂಡ್ರೆ ಭಾಳ ಪ್ರೀತಿ, ಬಸವಣ್ಣವ್ರ ತಗೊಂಡ್ರೆ ಭಾಳ ಭಕ್ತಿ. ಆ ಬಸವಣ್ಣನವರು ಯಾವ ಮಾರ್ಗದಾಗ ನಡೆದಾರೋ ಅದೇ ಮಾರ್ಗದೊಳಗೆ ನಡೆದು ಹೋಗಿರ್ತಕ್ಕಂಥವ್ರು ಗುಡ್ಡದ ಬಸವರಾಜೇಂದ್ರ ಶಿವಗಳು. ತಮ್ಮ ಜೀವನ ಅಂತಕ್ಕಂಥ ಬರೀ ಅನುಷ್ಠಾನ ಜಪ ತಪ ಏನ್ರಿ ಬರೀ ಇದ್ರೊಳಗೇ ಜೀವನ ಕಳೆದ್ರ ಹೊರತಾಗಿ ಅವ್ರು ಯಾರಿಗೂ ರೊಕ್ಕ ಕೇಳಿಲ್ಲ, ಯಾರಿಗೂ ಸಂಪತ್ತು ಕೇಳಿಲ್ಲ, ಯಾವುದನ್ನು ಕೂಡ ಕೇಳಲಾರ್ದೇ ಏನ್ರಿ ನಿಮ್ಮ ಊರಿಗೆ ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ಮಾಡಿ ಏನೆಲ್ಲ ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನು ಮಾಡಿ ಲಿಂಗೈಕ್ಯರಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಗಳು ಇವತ್ತು ಅವ್ರ ರೂಪದೊಳಗನೆ ನೋಡಿ ನೀವು ಎಷ್ಟು ಪುಣ್ಯ ಮಾಡಿರಿ. ಖರ್ಚಿಗೆ ಮಂದಿ ಏನ್ರಿ 2 ಗುರುಗಳು ಏನ್ರಿ ಶಿವಾನಂದಪ್ಪಗಳು ಒಂದು ಕಡೆಗೆ ಆದ್ರೆ ಇನ್ನೊಂದು ಕಡೆಗಿಂದ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು. ಮೊನ್ನೆ ನಾವು ಅಲ್ಲಿ ಮಣೂರ್ಗೆ ಹೋಗಿದ್ವಿ ಏನ್ರಿ ಚಿಕ್ಕಮಣೂರು. ಅಲ್ಲೇನೂ ಕೂಡ ಗುಡ್ಡದ ಬಸವರಾಜೇಂದ್ರ ಶಿವಗಳು ಮಠ ಎಂಥ ಮಠ ಕಟ್ಲಾಕತ್ತಾರ ರೀ, ಭಾಳ ದೊಡ್ಡ ಮಠ ಕಟ್ಲಾಕತ್ತಾರ ಏನ್ರಿ. ಎಷ್ಟು ಪುಣ್ಯ ಮಾಡಿ ತಿಳ್ಕೊಂಡು ಕೇಳಿ ಹಿಂಗೆಲ್ಲ ಉಭಯ ಪೂಜ್ಯರನ್ನ ಪಡೆದಿರ್ತಕ್ಕಂಥ ಬಸವರಾಜೇಂದ್ರ ಶಿವಗಳ ಏನ್ರಿ ಮಠಗಳಿಗೆ ಅಂದರೆ ಉಭಯ ಪೂಜ್ಯರನ್ನ ಪಡೆದಿರ್ತಕ್ಕಂಥ ಗ್ರಾಮ ಅದು ಖರ್ಚಿಗೆ ಗ್ರಾಮ ಅಂತ ಅನ್ನೋದನ್ನು ನಾವು ಮರಿಬಾರ್ದು ಪುಣ್ಯಾತ್ಮರೇ. ಇದಕ್ಕೆ ಕ್ಯಾಡಿಗೆ ಬೇರೆ ಅಲ್ಲ, ಇವತ್ತು ಖರ್ಚಿಗೆ ಬೇರೆ ಅಲ್ಲ. ಯಾಕಂದ್ರೆ ಇಲ್ಲಿರೋದು ಗುಡ್ಡದ ಬಸವರಾಜೇಂದ್ರ ಶಿವಗಳೇ, ಅಲ್ಲಿರೋದು ಕೂಡ ಗುಡ್ಡದ ಬಸವರಾಜೇಂದ್ರ ಶಿವಗಳೇ ತಿಳ್ಕೊಂಡಾಗ ಇವತ್ತು ಗುಡ್ಡದ ಬಸವರಾಜೇಂದ್ರ ಶಿವಗಳನ್ನ ಅಲ್ಲಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಗಳನ್ನ ಇಲ್ಲಿ ತಂದು ಏನ್ರಿ ನಿಮ್ಮ ಜ್ಯೋತಿ ಅಂತಕ್ಕಂಥ ಇಲ್ಲಿ ಗದ್ದಿಗೆ ಹತ್ತಿರದಿಂದ ಬೆಳಗಿಸ್ಕೊಂಡು ಬಂದಿವೆ ತಿಳ್ಕೊಂಡಾಗ ಏನ್ರಿ ನಿಮ್ಮಲ್ಲಿರ್ತಕ್ಕಂಥ ಅರ್ಧ ಶಕ್ತಿ ಕ್ಯಾಡಗಿ ಮಠಕ್ಕೂ ಕೂಡ ಬರಲಿತ್ತಂಥ ಭಾವನೆ ಇಟ್ಕೊಂಡೆ ಇವತ್ತು ನಾವೆಲ್ಲ ನಿಮ್ಮ ಊರಿನ ತನಕ ಬಂದೀವಿ ಪುಣ್ಯಾತ್ಮರೇ. ಸುಮ್ಮನೆ ಬಂದಿಲ್ಲ, ನಾ ಆಗಲೇ ಒಂದು ಮಾತು ಹೇಳಿದ್ನಲ್ಲ, ಎದಕ್ಕೆ ಬಂದೀವ್ರಿ ಎತ್ತಿಕೊಂಡೋದಕ್ಕೆ ಕೇಳಿದ್ರೆ ಜೋಳಿಗೆ ಅಂತಕ್ಕಂಥ ತೊಂದರೆ ಕ್ಯಾಡಗಿ ಅಪ್ಪಗಳು ಅವ್ರ ಜೀವಮಾನದಾಗ ಎಂದೂ ಜೋಳಿಗೆ ಹಿಡ್ದಿಲ್ಲ ಏನ್ರಿ. ಆ ಮಠಕ್ಕಾಗಿ ಅಂದ 35 ವರ್ಷ ಆಯ್ತು ಪಟ್ಟಾಧಿಕಾರಾಗಿ, ಒಂದು ದಿವಸನೂ ಕೂಡ ಜೋಳಿಗೆ ಅಂತಕ್ಕಂಥ ಹಿಡಿತಕ್ಕಂಥ ಪ್ರಸಂಗ ಬಂದಿಲ್ಲ ಏನ್ರಿ. ಜೋಳಿಗೆ ಹಿಡ್ಕೊಂಡಂದ ತಿರುಗತಕ್ಕಂಥ ಪ್ರಸಂಗ ಭಕ್ತರು ಕೂಡ ಅವರಿಗೆ ತಂದಿಲ್ಲ. ಆದ್ರೆ ಯಾಕೆ ಜೋಳಿಗೆ ತಂದಾರ ತಗೊಂಡೋದಕ್ಕೆ ಕೇಳಿದ್ರೆ ನಿಮ್ಮಿಂದ ದುಡ್ಡ ರೊಕ್ಕ ಇದು ಯಾವುದನ್ನು ಕೂಡ ಕೇಳೋಕ್ಕಂದ್ರೆ ಜೋಳಿಗೆ ತಂದಿಲ್ಲ ಪುಣ್ಯಾತ್ಮರೇ. ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಹಾಕ್ರಿ ಏನ್ರಿ. ಈ ಜೋಳಿಗೆ ಅಂತಕ್ಕಂಥ ಮುಟ್ಟಿ ಪ್ರಮಾಣ ಮಾಡಿರಿ. ಅಜ್ಜ ಯಪ್ಪ ಆ ಗುಡ್ಡದ ಮುತ್ತೇನೆ ಕರ್ಕೊಂಡಂದ ನಮ್ಮ ಊರಿಗೆ ಬಂದು ತಿಳ್ಕೊಂಡಂದಾಗ ಇವತ್ತಿಂದ ಈ ಜೋಳಿಗೆ ಮುಟ್ಟೆಂದ ಪ್ರಮಾಣ ಮಾಡಿ ಹೇಳ್ತೀವಿ. ಇವತ್ತಿನಿಂದ ನಮ್ಮ ಜೀವನ ಇರುವ ಪರ್ಯಂತರವಾಗಿ ನಾವು ಸೆರೆ ಅಂತಕ್ಕಂಥ ಮುಟ್ಟಂಗಿಲ್ಲ ತಿಳ್ಕೊಂಡು ನೀವೊಬ್ಬಂದ ಹಾನಿ ಮಾಡಿ ಸೆರೆ ಕುಡಿಯೋದನ್ನು ಬಿಟ್ರೆ ನಮಗೊಂದು ₹1 ಕೋಟಿ ಕೊಟ್ಟಟ್ಟದ ಖುಷಿ ಆಗ್ತದೆ ಏನ್ರಿ. ಯಾಕೋ ನಿಂದೇನು ಮಾತು ಸುಮ್ಕೊಂಡ್ರು ಚಂದ ನಡೆದ ಮತ್ತೆ ಸೌಂಡ್ ಕಮ್ಮಿ ಮಾಡೋದು ಏನ್ರಿ. ಅದಕ್ಕೆ ನಾವೆಲ್ಲ ಏನು ಮಾಡಬೇಕು, ಇವತ್ತು ಎಷ್ಟೋ ಸಣ್ಣ ಸಣ್ಣ ಮಕ್ಕಳಿಂದ ಗುಟ್ಕಾ ತಿನ್ನಕತ್ತಾರ ಏನ್ರಿ. ಸಣ್ಣ ಮಕ್ಕಳಿಂದ ಗುಟ್ಕಾ ತಿನ್ನಕತ್ತಾರ. ಆ ಗುಟ್ಕಾ ತಿಂತಕ್ಕಂಥ ಮಕ್ಕಳನ್ನು ಕೂಡ ನೀವು ಜೋಳಿಗೆಗಿಂದ ಮುಟ್ಟಿ ಪ್ರಮಾಣ ಮಾಡಿರಿ, ಗುಟ್ಕಾ ತಿನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಗುಟ್ಕಾ ತಿನ್ನೋ ಹುಡುಗರದ್ದು ಹಲ್ಲುಗಳು ನೋಡ್ರಿ ಏನು ನೀವು, ರೊಟ್ಟಿ ತುಕುಡಿ ಹೋಗಲಾಗ್ಯದ, ಬಾಯಿ ತೆಗಿಲಕ್ಕೆ ಬರ್ಲಾಗ್ಯದ ಏನ್ರಿ. ಇನ್ನೊಂದು ಸ್ವಲ್ಪ ದಿವಸ ಆದ್ರಿಂದ ಲಾಳ್ಕಿ ಇಟ್ಟಿಂದ ಗಂಜಿ ಹಾಕೋ ಪರಿಸ್ಥಿತಿ ಬಂದ. ಎಷ್ಟು ಹೊಲಸು ನಾರ್ತಿರ್ತಾರೆ ನೋಡ್ರಿ ಏನು. ಅದಕ್ಕೆ ನಾವೇನು ಅನ್ನಕತ್ತೀವಿ, ಒಂದು ಕಡೆಗೆ ಸೆರೆ ಕುಡಿಯೋದನ್ನು ಬಿಡ್ರಿ, ಇನ್ನೊಂದು ಕಡೆಗೆ ಗುಟ್ಕಾ ತಿನ್ನೋದನ್ನು ಬಿಡ್ರಿ, ಒಂದು ಕಡೆಗಿಂದ ಬೀಡಿ ಸಿಗರೇಟ್ ಸೇರ್ತಕ್ಕಂಥದ್ದನ್ನು ಬಿಡ್ರಿ, ಇನ್ನೊಂದು ಕಡೆಗೆ ಎಲ್ಲಕ್ಕಿಂತ ದ್ವಾಡದು ಒತ್ತಿಕೊಂಡ್ರೆ ಇಸ್ಪೆಟ್ ಆಡೋದನ್ನು ಬಿಡ್ರಿ. ಪತ್ತಿ ಅಂತಾರೇನು ಇಸ್ಪೆಟ್ ಅಂತಾರೆ ಕಡೆ ಅದನ್ನು ಬಿಡ್ರಿ. ಅದಕ್ಕೆ ಆ ಜೋಳಿಗೆ ಅಂತಕ್ಕಂಥ ತಂದಿದ್ದೆ ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಆ ಜೋಳಿಗೆ ಒಳಗಿಂದ ಹಾಕ್ಕೊಂಡು ಹೋಗೋಕ್ಕೆಂದು ನಾವು ಬಂದೀವಿ. ಅದರ ಜೊತೆಯೊಳಗೆ ನಿಮಗೆಲ್ಲ ತಾಯಂದ್ರಿಗೆ ಏನ್ರಿ, ತಾಯಂದರು ಒಂದು ಕೆಲಸ ಏನು ಮಾಡೋದು, ಇವತ್ತೆಲ್ಲ ಭಾಳಷ್ಟು ಜನ ಇದ್ರಾಗ ಅರ್ಧ ಜನ ನಮ್ಮ ಕ್ಯಾಡಗಿ ಹೆಣ್ಮಕ್ಳು ಯಾರು, ಕರ್ಜಿಗೆ ಮಂದಿ ಭಾಳ ಮಂದಿ ರೀ ಏನ್ರಿ. ಇದ್ರಾಗ ಅರ್ಧ ಕ್ಯಾಡಗಿ ಮಂದಿನೇ ಬಂದಾರ ಹೆಣ್ಮಕ್ಳು. ನೀವೆಲ್ಲ ಏನು ಮಾಡಬೇಕು, ಕರ್ಜಿಗೆ ತಾಯಂದಿರ ತಗೊಂಡು ಕೇಳಿದ್ರೆ ಅಲ್ಲಿ ನಾಳೆ ನಡೀತಕ್ಕಂಥ
ಏನ್ರಿ 30, 31, 1 ಈ 3 ದಿವಸದಿಂದ ವಿಶೇಷ ಕಾರ್ಯಕ್ರಮದೊಳಗೆ 1ನೇ ತಾರೀಕಿಗೆ ಏನು ತಂದಿ ಅಕ್ಕ ಅಕ್ಕ ಮನಿನೇ ತಂದಾಳ ಇಲ್ಲಿ ಏನ್ರಿ ಸುಮ್ಮ ಕುಂದ್ರವ ಆಯ್ತು ಇನ್ನೊಂದು 5 ಮಿನಿಟ್ ನಾ ಭಾಳ ದೂರಿಂದ ಬಂದೀನಿ ಬೀದರ್ದಿಂದ ಏನ್ರಿ ನೀವೆಲ್ಲ ತಾಯಂದ್ರಿ ಏನು ಮಾಡ್ಬೇಕಂತ ತಗೊಂಡು ಕೇಳಿದ್ರೆ ಪೂಜ್ಯರಿಂದ ಪಟ್ಟಾಧಿಕಾರಿ ಆಗಿ 35 ವರ್ಷ ಆಯ್ತು. ಆ 35ನೇ ವರ್ಷದ ಪಟ್ಟಾಧಿಕಾರಿ ನಿಮಿತ್ತವಾಗಿ 60ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ 1ನೇ ತಾರೀಕಿನ ದಿವಸ ಬೆಳಗಿನ ಜಾವದೊಳಗೆ ಪೂಜ್ಯರಿಂದ ಪುನಃ ಪಟ್ಟಾಧಿಕಾರಿ ಮಾಡ್ತಾರೆ. ಮತ್ತು ಅಂದ್ರೆ ಎಲ್ಲ ಕ್ರಿಯೆಗಳಿಂದ ಅವಾಗೇನು ಪಟ್ಟಾಧಿಕಾರದೊಳಗೆ ಕ್ರಿಯೆಗಳು ಏನೇನಾಗಿದ್ವಲ್ಲ ಆ ಎಲ್ಲ ಕ್ರಿಯೆಗಳ ಮಾಡಿ ಅಲ್ಲಿ ಪೀಠಾರೋಹಣ ತಗೊಂಡನ್ನುವಂಥದ್ದು ಮಾಡ್ತಾರೆ. ಆದರೆ ಪಟ್ಟಾಧಿಕಾರ ಆದ ನಂತರ ಪೀಠಾರೋಹಣ ಆದ ನಂತರ ಅಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತದೆ. ಅದು ಏನು ಕಾರ್ಯಕ್ರಮ ತಗೊಂಡು ಕೇಳಿದ್ರೆ ಪೂಜ್ಯರಿಂದ ಪಟ್ಟಾಧಿಕಾರ ಆಗಿ 35 ವರ್ಷ ಆಯ್ತಲ್ಲ, 35 ವರ್ಷ ಆದ ನಂತರ ಮತ್ತೊಮ್ಮೆಂದ ಅವರ ಅಡ್ಡಪಲ್ಲಕ್ಕಿ ನಡೀತದೆ. 35 ವರ್ಷದ ಹಿಂದೆ ಅಡ್ಡಪಲ್ಲಕ್ಕಿ ಆಗ್ಯದ. ಈಗ 35 ವರ್ಷ ಆದ ನಂತರ ಇದು 2ನೇ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೀತದೆ. ಆ ಅಡ್ಡಪಲ್ಲಕ್ಕಿ ಮಹೋತ್ಸವದೊಳಗೆ ನೀವೆಲ್ಲ ತಾಯಂದಿರಂದಾಗ ಮುತ್ತೈದರ ಉಡಿ ತುಂಬಿಸ್ಕೊಂಡು ಏನ್ರಿ ಕುಂಭ ಅಂತಕ್ಕಂಥ ಬರ್ಲಕ್ಕ ಅಂದ ನೀವೆಲ್ಲ ಖರ್ಚಿಗೆ ಜನ. ಯಾಕಂದ್ರೆ ನೀವು ಯಾರು ಗುಡ್ಡದ ಬಸವರಾಜೇಂದ್ರ ಶಿವಗಳ ಮೇಲೆ ಭಕ್ತಿ ಇದ್ದವ್ರು ಮಾತ್ರ ಬರ್ತೀರಿ. ಕಲ್ಪನೆ ಇಲ್ಲ. ಯಾಕಂದ್ರೆ ಈ ನಿಮ್ಮ ಊರಾಗನು ಕೂಡ ಗುಡ್ಡದ ಬಸವರಾಜೇಂದ್ರ ಶಿವಗಳೇ, ಅಲ್ಲಿನೂ ಕೂಡ ಗುಡ್ಡದ ಬಸವರಾಜೇಂದ್ರ ಶಿವಗಳೇ. ಅದಕ್ಕೆ ನೀವು ಏನು ಮಾಡೋಕೆ ತಾಯಂದಿರು ಕುಂಭ ಹೊರಾಕ ಅಲ್ಲೆಲ್ಲ ನಿಮಗೆ ಕಿಮ್ಮತ್ತಿನ ಸೀರೆ ಆಮೇಲೆ ಎಲ್ಲರಿಗೂ ಒಂದೇ ಥರದಿಂದ ತಾಮ್ರದ ಕಳಿಸಿ ಅನ್ನತಕ್ಕಂಥದ್ದನ್ನು ತಾಯಂದಿರಿಗೆ ಅಂತ ಕೊಡ್ತಾರೆ. ಅದಕ್ಕೆ ನೀವು ಯಾರ್ಯಾರು ಕುಂಭ ಹೊರತಕ್ಕಂಥ ತಾಯಂದಿರು ಇಲ್ಲೆಲ್ಲ ನಮ್ಮ ಕ್ಯಾಡಿಗೆ ತಾಯಂದಿರು ಬಂದಾರೆ, ಅವ್ರ ಹತ್ರ ನಿಮ್ಮ ಹೆಸರುಗಳನ್ನ ಬರೆಸ್ರಿ. ಆಮೇಲೆ ಇನ್ನೊಂದು ಏನು ಕೆಲಸ ಇಟ್ಟಿವೆ ತಗೊಂಡು ಕೇಳಿದ್ರೆ 25ನೇ ತಾರೀಕು ಡಿಸೆಂಬರ್ 25ನೇ ತಾರೀಕಿಗೆ ಕರ್ಜಿಗೆ ಗ್ರಾಮದ ಎಲ್ಲ ಪ್ರತಿಯೊಬ್ಬ ಮನೆ ತಾಯಂದಿರು ನೀವು ಏನು ಮಾಡ್ಬೇಕಂತ ತಗೊಂಡು ಕೇಳಿದ್ರೆ ಏನ್ರಿ ಕರ್ಜಿಗೆ ಗ್ರಾಮದಿಂದ ಬಸವ ಬುತ್ತಿ ಎತ್ತಿಕೊಂಡು ಕ್ಯಾಡಗಿ ಗ್ರಾಮಕ್ಕೆ ಅಂತ ತರ್ಬೇಕಕ್ಕ. 24ನೇ ತಾರೀಕಿಗೆ ಏನ್ರಿ ನೀವು ಏನು ಮಾಡ್ಬೇಕಂತ ತಗೊಂಡು ಕೇಳಿದ್ರೆ ನಿಮ್ಮ ಮನ್ಯಾಗ ತೆಳ್ಳಗೆ ಅಂದ್ರೆ ರೊಟ್ಟಿ ಮಾಡಿರಿ. ಎಷ್ಟು ಭಗವಂತ ಶಕ್ತಿ ಕೊಟ್ಟಿರ್ತಾನೆ ಅಷ್ಟು ರೊಟ್ಟಿ ಮಾಡಿ 50, 100, 200 ನಿಮಗೆ ಏನು ಭಗವಂತ ತಾಕತ್ತು ಕೊಟ್ಟಿರ್ತಾನೆ ಅಷ್ಟು ರೊಟ್ಟಿ ಮಾಡೋದು. ರೊಟ್ಟಿ ಮಾಡೋದ್ರ ಜೊತೆಯೊಳಗೆ ಒಂದು ಶೇಂಗಾ ಹಿಂಡಿ, ಅಗಸಿ ಹಿಂಡಿ, ಏನು ಹುಳಿಬಾನ ಮತ್ತೇನು ನಿಮಗೇನು ಸ್ವೀಟ್ ಗೀಟ್ ಮಾಡ್ಕೊಳ್ಳೋದಿತ್ತು ಅಂದ್ರೂ ಕೂಡ ಮಾಡ್ಕೊಳ್ರಿ. ಅದನ್ನೊಂದು ದೊಡ್ಡ ಬುಟ್ಟಿ ತೊಗೊಂಡು ಆ ಬುಟ್ಟಿಯಾಗಂದ ಅದನ್ನೆಲ್ಲ ಇಟ್ಕೊಂಡು ಅದ್ರ ಮೇಲೆ ಬಿಳಿ ದೋತ್ರ ಅಂತಕ್ಕಂಥ ಕಟ್ಕೊಂಡು ನೀವು ಎಲ್ಲಿಗೆ ಬರ್ಬೇಕು ಖರ್ಜಿಗೆದಿಂದ ಹತ್ಕೊಂಡೋದು ಕೇಳಿದ್ರೆ ಕ್ಯಾಡಗಿ ಗ್ರಾಮಕ್ಕೆ ಬರಬೇಕು. ಅದು ಏನಂತ ಬರ್ಬೇಕು ಹತ್ಕೊಂಡೋದು ಕೇಳಿದ್ರೆ ನಾವು ರೊಟ್ಟಿ ತೊಗೊಂಡು ಹೊಂಟಿವಿ ಹತ್ಕೊಂಡಲ್ಲ, ಅದು ಬಸವಣ್ಣನ ಬುತ್ತಿ ಅನ್ನತಕ್ಕಂಥದನ್ನು ಕ್ಯಾಡಗಿ ಊರಿಗಿಂದ ನಾವು ತೊಗೊಂಡು ಬರಕತ್ತೀವಿ. ಗುಡ್ಡದ ಬಸವರಾಜೇಂದ್ರ ಶಿವಗಳು ಬುತ್ತಿ ತೊಗೊಂಡು ಬರಕತ್ತೀವಿ ಅಂತಂದು ನೀವೆಲ್ಲ ತಾಯಂದರು ಬುತ್ತಿ ತರ್ತಕ್ಕಂಥ ಕಾರ್ಯವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಹತ್ಕೊಂಡು ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಅಂದ ತಿಳಿಸುತ್ತಾ ಇನ್ನೊಂದು ಏನದ ತಗೊಂಡು ಕೇಳಿದ್ರೆ ಇದೇ ಬರೋ 12ನೇ ತಾರೀಕಿಗೆ ಏನ್ರಿ ಇಂಡಿ ಪಟ್ಟಣದಿಂದ ಗುಡ್ಡದ ಬಸವರಾಜೇಂದ್ರ ಶಿವಗಳು ಜ್ಯೋತಿ ಇಂಡಿ ಪಟ್ಟಣದಿಂದ ಕೊನೆಯದಾಗಿ ಅಂದ್ರೆ ಹೋಗಿ ಕ್ಯಾಡಗಿ ಮುಡ್ತದೆ. ಏನ್ರಿ ಈಗಾಗಲಿಂದ ಅದು ಜ್ಯೋತಿ ಬಿಟ್ಟು 10-15 ದಿವಸ ಆಯಿತು. 12ನೇ ತಾರೀಕಿನ ದಿವಸ ಎಲ್ಲ ಕಡೆಯೂ ಕೂಡ ಸಂಚಾರ ಮಾಡಿ ಕೊನೆಯದಾಗಿ ಅಂದ ಇಂಡಿ ಪಟ್ಟಣದಿಂದ ಕ್ಯಾಡಗಿವರೆಗೂ ಕೂಡ ಅದನ್ನು ಜ್ಯೋತಿ ರಥಯಾತ್ರೆ ಅಂತಕ್ಕಂಥ ಹೆಂಗೆ ಒಯ್ತೀವಿ ಎತ್ಕೊಂಡು ಕೇಳಿದ್ರೆ ಈ ಸೈಕಲ್ ಮೋಟ್ರ್ ರ್ಯಾಲಿ ಮಾಡ್ಕೊತ ಅಂದರೆ ಒಯ್ಯುವಂಥ ಕಾರ್ಯಕ್ರಮ ಇಟ್ಕೊಂಡಿವಿ. ಆ ಜ್ಯೋತಿ ರಥಯಾತ್ರೆದೊಳಗೆ ಹುಬ್ಬಳ್ಳಿ 3000 ಮಠ ಜಗದ್ರುಗಳು ಏನ್ರಿ ದೊಡ್ಡ ದೊಡ್ಡ ಮಠಾಧೀಶರೆಲ್ಲರೂ ಕೂಡ ಆ ಯಾತ್ರೆ ಒಳಗಿಂದ ಪಾಲ್ಗೊಳ್ತಾರೆ. ಅದಕ್ಕೆ ನಿಮ್ಮಲ್ಲಿನೂ ಕೂಡ ತರುಣರಾಗಿರ್ತಕ್ಕಂಥವ್ರು ಒಂದನೇದ್ದು ಕುಡಿಯೋದು ಬಿಡ್ರಿ, ಗುಡ್ಕ ತಿನ್ನೋದು ಬಿಡ್ರಿ. 2ನೇದ್ದಿಂದ 12ನೇ ತಾರೀಕಿಗಿಂದ ಸೈಕಲ್ ಮೋಟ್ರ್ ತೊಗೊಂಡು ನೀವೆಲ್ಲ ಆ ಇಂಡಿ ಪಟ್ಟಣಕ್ಕಿಂದ ಬರ್ರಿ ಎತ್ತಿಕೊಂಡು ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಕೇಳಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಗುಡ್ಡದ ಬಸವರಾಜೇಂದ್ರ ಶಿವಗಳು ಯಾವ ಈಗಿರ್ತಕ್ಕಂಥ ಶಿವಾನಂದಪ್ಪಗಳು ನಮ್ಮ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ನಿಮ್ಮೆಲ್ಲರ ಮನೆ ತನಕ ಸುಖ ಸಂಪತ್ತನ್ನು ಕೊಟ್ಟು ನಿಮಗೆಲ್ಲ ಉದ್ಧಾರ ಮಾಡಲಿ ಎತ್ತಿಕೊಂಡು ಬಿಡುತ್ತಾ ನಾನು 2 ಮಾತುಗಳು ಗುರುಪಾದಕ್ಕೆ ಬರ್ತೇನೆ. ಗುರುಲಿಂಗ ಜಂಗಮವನು ದಾಯತವನರಿಯಲ್ಕೆ ಸುಲಭೋಪಾಯದಿಂದ ಇದಿಟ್ಟ ಬಾಹ್ಯಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನಿ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ಶ್ರದ್ಧೆಯ ಪಂಚಾಚಾರ್ಯರನ್ನು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಪರಮ ತಪಸ್ವಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಗುರುಶಾಂತಲಿಂಗ ಶಿವಯೋಗಿಗಳನ್ನು
ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಇವತ್ತಿನ ಈ ಸಂಚಾರಿ ಪುರಾಣದಲ್ಲಿ ಕರ್ಜಗಿ ಗ್ರಾಮದೊಳಗೆ ನಡೆಯುವಂಥ ಈ ಕಾರ್ಯಕ್ರಮದೊಳಗೆ ದರ್ಶನ ಆಶೀರ್ವಾದವನ್ನು ಕರುಣಿಸಲು ಆಗಮಿಸಿರುವ ಪರಮ ಪೂಜ್ಯರು ಅನುಭಾವಿಗಳು ಸದಾ ಹಸನ್ಮುಖಿಗಳಾಗಿರುವ ಪೂಜ್ಯ ಶಿವಾನಂದ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಪುರಾಣ ಪ್ರವಚನ ಪ್ರವೀಣರು ವಾಗ್ಮಿಗಳು ನಗೆಮಾರಿ ತಂದೆ ಎನ್ನುವ ಬಿರುದಿಗೆ ಭಾಜನರಾಗಿರುವ ಪರಮ ಪೂಜ್ಯರಾಗಿರುವ ಗಡಿಗೌಡಗಾಂವದ ಪರಮ ಪೂಜ್ಯರ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಅಕ್ಕಲಕೋಟೆಯ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಶಿವಪೂರಿನ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಇಂಚಿಗೇರಿಯ ಪರಮ ಪೂಜ್ಯರ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಸಂಗೀತ ಬಳಗದವರೇ, ಕರ್ಜಗಿಯ ಈ ಗ್ರಾಮದ ಎಲ್ಲ ಪ್ರತಿಷ್ಠಿತ ಹಿರಿಯರೇ, ಶರಣರೇ, ಶರಣಿಯರೇ, ಮಕ್ಕಳೇ, ಯುವಕರೇ, ಅನುಭಾವಿಗಳೇ, ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ಮಾತನ್ನು ಬಸವಣ್ಣನವರು ಸುಂದರವಾಗಿ ಎರಡು ಮಾತುಗಳನ್ನು ಅಪ್ಪಣಿಪಡಿಸ್ತಾರೆ. ಇವ್ರ್ಯಾರು ಅಂತ ಕೀಳುವುದೇನದಲ್ಲ, ಅದು ಅವರು ಅನ್ನೋದಕ್ಕಿಂತ ಇವರು ನಮ್ಮವರು ಅನ್ನೋದೇನದಲ್ಲ, ಇದು ಭಾಳ ದೊಡ್ಡದು ಅನ್ನುವಂಥ ಮಾತು ಬಸವಣ್ಣನವರು ಅಪ್ಪಣಿಪಡಿಸ್ಯಾರ. ಆ ರೀತಿಯಲ್ಲಿ ಇವತ್ತು ನಾವು ಕೂಡ ಸಂಚಾರಿಯ ಬಸವ ಪುರಾಣವನ್ನು ಆಯೋಜನೆ ಮಾಡಿಕೊಂಡು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60 ವರ್ಷದ ಪುಣ್ಯತಿಥಿಯ ಸಮಾರಂಭದ ಹಾಗೂ ಬಸವ ಪುರಾಣದ ಸಾಮೂಹಿಕ ವಿವಾಹ, 5,000 ಮುತ್ತೈದರ ಉಡಿ ತುಂಬೋದು ಮತ್ತು ಆರೋಗ್ಯದ ತಪಾಸಣೆ, ಹೀಗೆಲ್ಲ ಹಲವಾರು ಕಾರ್ಯಕ್ರಮ ದೊಡ್ಡ ದೊಡ್ಡ ಜಗದ್ಗುರುಗಳು ಇವರೆಲ್ಲರ ಬರಮಾಡಿಕೊಂಡು ನಮ್ಮೆಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಬಯಸುವ ಕಾರ್ಯಕ್ರಮ. ಇವೆಲ್ಲ ನೆಪಗಳು, ಇವೆಲ್ಲ ನೆಪ. ನಮ್ಮದು ಉದ್ದೇಶ ಏನು ಅಂತ ಕೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯ ಚೆನ್ನಾಗಿರಬೇಕು ಅಂತಾರೆ ನೋಡ್ರಿ. ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಕೂಡಲ ಸಂಗಮ ದೇವ. ನೆರೆ ತೆನ್ನೆಗೆ ಕೆರೆಗಲ್ಲಕ್ಕೆ ಶರೀರು ಗೂಡು ಗಟ್ಟದ ಮುನ್ನ, ಭಗವಂತನನ್ನ ಯಾವಾಗ ಪ್ರಾರ್ಥಿಸಬೇಕು, ಅವನನ್ನು ಯಾವಾಗ ಪೂಜಿಸಬೇಕು ಅನ್ನತಕ್ಕಂಥದ್ದು ಬಸವಣ್ಣನವರು ವಾಣಿ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ, ದೇವರ ನಾಮಸ್ಮರಣೆ, ದೇವರ ಕೃಪೆ ಪಡಿಬೇಕಾಗಿತ್ತು ಅಂದ್ರೆ ಯಾವಾಗ ಪಡಿಬೇಕು ಅಂತ ಹೇಳ್ತಾರೆ ಅವರು. ನೆರೆ ಕೆನ್ನೆಗೆ, ನೆರೆ ಅಂದ್ರೆ ಬಿಳಿ ಕೂದಲಾಗೋಕ್ಕಿಂತ ಮೊದಲ
ಈ ಶರೀರದ ಮೇಲೆ ಶರೀರದ ಚರ್ಮ ಇದು ಮುದುಡಿಯಾಗೋಕ್ಕಿಂತ ಮೊದಲ, ಹಲ್ಲ ಬಾಯಿಯೊಳಗಿಂದು ಹೋಗೋಕ್ಕಿಂತ ಮೊದಲ, ಕಣ್ಣ ಕಾಣದೆ ಇರೋಕ್ಕಿಂತ ಮೊದಲ, ಕಾಲ ಮೇಲೆ ಕೈ ಊರಿ ಮ್ಯಾಗ ಏಳೋಕ್ಕಿಂತ ಮೊದಲ, ಬೆನ್ನ ಬಾಗೋಕ್ಕಿಂತ ಮೊದಲ ಪರಮಾತ್ಮನನ್ನ ನೆನಿ, ಗುಡ್ಡದ ಮುತ್ತನ ನೆನಿ, ನಿಮಗೆ ಒಳ್ಳೆಯದಾಗುತ್ತದೆ ಎನ್ನುವಂಥ ಮಾತು ಶರಣರು ಹೇಳ್ಯಾರ. ಆ ನಿಟ್ಟಿನೊಳಗೆ ನಾವು ಎಲ್ಲ ನಮ್ಮ ಸದ್ಭಕ್ತರು ಗುಡ್ಡದ ಮುತ್ತಿನ ಮೇಲೆ ಇರತಕ್ಕಂಥ ಅಭಿಮಾನ ಭಕ್ತಿ ಎಲ್ಲೆಲ್ಲದ ಅಲ್ಲೆಲ್ಲ ಸಂಚಾರ ಮಾಡುವುದು, ಅದರ ಜೊತೆಗೆ ನಮ್ಮ 21 ಹಳ್ಳಿಗಳ ಮುಖಾಂತರವಾಗಿ ನಾವು ಭಾಳ ದೊಡ್ಡದು ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ಹಳ್ಳಿಗೆ ಹೋಗಿ ಧರ್ಮದ ಸಂದೇಶವನ್ನು ಸಾರಬೇಕಾಗಿದೆ. ಇವತ್ತೆಲ್ಲ ವಾತಾವರಣ ಕಲುಷಿತ ಆಗಿದೆ. ಯಾವ ರೀತಿಯಲ್ಲಿ ಕಲುಷಿತ ಆಗಿದೆ ಅಂತ ಕೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ನಡವಳಿಕೆಯನ್ನು ವ್ಯತ್ಯಾಸ ಮಾಡಿಕೊಂಡಾನ, ತನ್ನ ಜೀವನ ಶೈಲಿಯನ್ನು ವ್ಯತ್ಯಾಸ ಮಾಡಿಕೊಂಡು ಈ ಶರೀರಕ್ಕೆ ಹಾಕಬಾರದ ವಸ್ತುಗಳನ್ನು ಹಾಕಿ, ತಿನ್ನಬಾರದಂಥ ವಸ್ತುಗಳನ್ನು ತಿಂತಾ ಇದ್ದಾನೆ ಮತ್ತು ಕೆಲವೆಲ್ಲ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ. ಅದಾರು ಹೇಳಿದ್ರಲ್ಲ, ನಮ್ಮದು ಉದ್ದೇಶ ನಾನು ಜೋಳಿಗೆ ಹಿಡ್ಕೊಂಡು ತಿರುಗಾಡೋದು ಎದಕ್ಕೆ ಅಂತ ಕೇಳಿದ್ರೆ, ರೊಕ್ಕ ಬೇಡಕ್ಕಲ್ಲ, ರೂಪಾಯಿ ಬೇಡಕ್ಕಲ್ಲ, ಆಸ್ತಿ ಅಂತಸ್ತು ಬೇಡಕ್ಕಲ್ಲ. ಆದರೂ ಕೂಡ ನಾನು ಬೇಡಾಕ ಜೋಳಿಗೆ ಹಿಡ್ದೀನಿ. ನನ್ನ ಗುರುಗಳು 35 ವರ್ಷದ ಹಿಂದೆ ಜೋಳಿಗೆ ಕೊಟ್ಟಿದ್ರು, ಅದನ್ನು ನಾನು ಹೊರಗೆ ತೆಗಿಲೇ ಇಲ್ಲ. ತೆಗೆಯುವಂಥ ಪ್ರಸಂಗ ಗುಡ್ಡದ ಮುತ್ತೆ ನನಗೆ ಕೊಡಲೇ ಇಲ್ಲ. ಆದರೆ ಆ ಪ್ರಸಂಗ ಇವತ್ತು ಬಂದದ. ಯಾಕಂತ ಕೇಳಿದ್ರೆ, ಯಾರ್ಯಾರೋ ಎಷ್ಟೆಷ್ಟು ದೊಡ್ಡದ ಕೆಲಸವನ್ನು ಸಮಾಜದೊಳಗೆ ಮಾಡಾಕತ್ಯಾರ. ನಾನು ಕೂಡ ಅಲ್ಪ ಸ್ವಲ್ಪ ಸಮಾಜದ ಸೇವೆ ಮಾಡಬೇಕು ಅಂತ ತಿಳ್ಕೊಂಡು ಕುತ್ತಲೇ ನಾನು ಕೆಲಸ ಮಾಡಾಕತ್ತೀನಿ. ನನ್ನ ಹತ್ರ ಯಾರು ಬರ್ತಾರೆ ಅವ್ರನ್ನ ಉದ್ಧಾರ ಮಾಡುವಂಥ ಕೆಲಸ. ಯಾಕಂದ್ರೆ ಏನು ಹೇಳ್ತದೆ, ಚರಜಂಗಮ ಪರಜಂಗಮ, ಆಮ್ಯಾಗ ಚರ ಪರ, ಆಮ್ಯಾಗ ಸ್ಥಿರ ಜಂಗಮ, 3 ಅವಸ್ಥೆಗಳದಾವ. ಸ್ಥಿರ ಜಂಗಮ ಅಂದ್ರೆ ಏನು ಅಂತಂದ್ರೆ, ಅವರಲ್ಲೇ ಕುತ್ಕೊಂಡು ಆಶೀರ್ವಾದ ಮಾಡುವುದು. ಎಲ್ಲಿರ್ತಾರೆ ಅಲ್ಲೇ ಕುತ್ಕೊಂಡು ಅವ್ರ ಹತ್ರ ಇನ್ನೊಂದು ನಿಮಗೆ ತಿಳಿಯಂಗ ಬಾವಿ ನೀರಿರ್ತದೆ. ಬಾವಿ ನೀರಿದ್ದಲ್ಲಿಗೆ ನೀವು ಹೋಗ್ತಿರೋ, ಅಥವಾ ಬಾವಿ ನೀರಿಗೆ ಬರಬೇಕಾದ್ರೆ ಬಾವಿ ನಿಮ್ಮ ಹತ್ರ ಬರಂಗಿಲ್ಲ. ಬಾವಿ ಇದ್ದಲ್ಲಿಗೆ ನೀವು ಹೋಗಿ ನೀರು ತರ್ತಿರಲ್ಲ, ಇದು ಚರಜಂಗಮನ ಲಕ್ಷಣ. ಗುರುಗಳು ಎಲ್ಲಿರ್ತಾರಲ್ಲೇ ಹೋಗ್ಬೇಕು. ಅಲ್ಲಿ ಹೋಗಿ ನಮ್ಮ ದುಃಖ ಕಷ್ಟ ಕಾರ್ಪಣ್ಯ ನೋವು ನಲಿವು ಅಲ್ಲಿ ಹೇಳ್ಕೊಂಡಾಗ ಅವರ ಆಶೀರ್ವಾದ ಸಿಗ್ತದೆ. ಇದು ಚರಜಂಗಮನ ಲಕ್ಷಣ, ಇದು ಸ್ಥಿರಜಂಗಮನ ಲಕ್ಷಣ. ಇನ್ನು ಚರಜಂಗಮನ ಲಕ್ಷಣ ಯಾವುದು ಅಂತ ಕೇಳಿದ್ರೆ, ದಿನಾಲು ಒಂದು ಊರಿಗೆ ಹೋಗುದು, ದಿನಾಲು ಒಂದು ಊರಿಗೆ, ಆ ಊರ ಈ ಊರ ಅನ್ನದೇ ನಮ್ಮ ಗಡಿಗೌಡಗಾಂವ್ ಅಪ್ಪವರು ಹೋಗ್ತಾರೆ ಪ್ರವಚನಕ್ಕೆ. ಗಡಿಗೌಡಗಾಂವ್ ಸ್ವಾಮಿಗಳು ತಿರುಗದೆ ಊರಿಲ್ಲ, ಆಡು ಮುಟ್ಟದು ಸೊಪ್ಪಿಲ್ಲ. ಗಡಿಗೌಡಗಾಂವ್ ಮುತ್ಯರು ಪುರಾಣ ಹೇಳದೆ ಇರತಕ್ಕಂಥ ಊರುಗಳೇ ಉಳಿದಿಲ್ಲ. ಎಲ್ಲ ಕಡೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಭಾಗದೊಳಗೂ ಕೂಡ ಅವರ ಪುರಾಣ ನಡೀತದೆ. ಅವರು ಸಿಕ್ಕಿದ್ದು ನಮ್ಮದು ಏನೋ ಒಂದು ಪುಣ್ಯ. ನಮ್ಮ ಈ 21 ದಿನದ ಪರ್ಯಂತರವಾಗಿ ಈ ಸಂಚಾರಿ ಪುರಾಣಕ್ಕೆ ಅವರು ಬಂದು ಸೇವಾ ಮಾಡಾಕತ್ಯಾರ, ಆಶೀರ್ವಾದ ಮಾಡಾಕತ್ಯಾರ, ನಿಮ್ಮನ್ನೆಲ್ಲ ಹರಿಸಾಕತ್ಯಾರಲ್ಲ, ಇದು ಚರಜಂಗಮನ ಲಕ್ಷಣ. ನೀವು ಎಲ್ಲಿ ಇರ್ತೀರಿ ಅಲ್ಲಿಗೆ ಬರುವುದು. ಹೊಳಿಯದ, ಹಳ್ಳದ,
ಆ ಹೊಳಿ ಎಲ್ಲಿರ್ತದೆ? ಈ ಭೀಮಾ ನದಿ ಅದ ರೀ. ಉದಾಹರಣೆಗೆ ಈ ಭೀಮಾ ನದಿ ಎಲ್ಲಿದೆ? ಭೀಮಾಶಂಕರ ಬೆಟ್ಟದ ಪುಣೆಯೊಳಗೆ. ಆ ಪುಣೆಯಿಂದ ಹರಿದು ಬರ್ತದದು. ಎಲ್ಲಿ ತನ? ಯಾದಗಿರಿ ತನ ಹರಿದು ಹೋಗ್ಯದ. ಅದು ಹೋಗಿ ಮತ್ತೆ ಕೃಷ್ಣಾ ನದಿಗೆ ಕೂಡ್ತದ. ಇದು ಅಲ್ಲಿಂದ ಹರ್ಕೊಂತ ಯಾರ ಸಲುವಾಗಿ ಬಂದದ ಅಂದ್ರೆ ನಮ್ಮ ಸಲುವಾಗಿ ಬಂದದ. ಹಂಗ ಚರಜಂಗಮರ ಲಕ್ಷಣ ಏನು ಅಂತ ಕೇಳಿದ್ರೆ, ಈಗ ನಾವೇನು ಬಂದಿದ್ದೇವಲ್ಲ, ಹರ್ಕೊಂಡು ನಿಮ್ಮ ಊರಿಗೆ ಹರಿಸುತ್ತಾ ಬಂದಿದ್ದೇವಲ್ಲ, ಇದು ಚರಜಂಗಮರ ಲಕ್ಷಣ. ಇನ್ನು ಪರಜಂಗಮನ ಲಕ್ಷಣ. ಪರಜಂಗಮ ಅಂದ್ರೆ ಯಾರು? ನಿಮಗೆ ತಿಳಿಯಂಗ ಮಳಿ 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 ಏನು ಮಾಡ್ತದೆ? ಮೋಡಾಗ್ತದೆ. ಎಲ್ಲಿ ಮೋಡಾಗ್ತದೋ, ಎಲ್ಲಿ ಮಳಿ ಸುರಿತದೋ ಗೊತ್ತಿಲ್ಲ. ನಮಗೆ ಗೊತ್ತೇ ಇರದಂಗ ಇಲ್ಲಿ ಮಳಿ ಆಗಿರ್ತದ, ಅಲ್ಲಿ ಮಳಿ ಆಗಲ್ಲ, ಅಲ್ಲಿ ಮಳಿ ಆಗಿರ್ತದ, ಇನ್ನೊಂದು ಕಡೆ ಆಗಲ್ಲ. ಹಂಗ ಪರಜಂಗಮರು ಇಲ್ಲಿ ಇವತ್ತದಾರಂದ್ರೆ ನಾಳೆಗೆ ಎಲ್ಲೋ ಇರ್ತಾರೆ. ಯಾವನ ಭಕ್ತನ ಮನೆಯೊಳಗೆ ಪೂಜಾನ ಮಾಡುತ್ತಾರೆ, ಯಾವನ ಕಷ್ಟಕ್ಕೆ ಆಗ್ತಾರೆ, ಅವ್ರನ್ನ ಹರಿಸಿ ಆಶೀರ್ವಾದ ಮಾಡತಕ್ಕಂಥದ್ದು ಇದು ಪರಜಂಗಮರ ಲಕ್ಷಣ. ಈ ಮೂರು ಅವಸ್ಥೆಗಳನ್ನು ನಮ್ಮ ಗುರುಗಳಾಗಿರ್ತಕ್ಕಂಥವರು ಗುಡ್ಡದ ಮುತ್ಯ ಮಾಡ್ತಿದ್ರು. ಗುಡ್ಡದ ಮುತ್ಯ ಈ ಮೂರು ಅವಸ್ಥೆಗಳನ್ನು ಮಾಡ್ತಿದ್ರು. ಹೊಳಿ ಬರೋಕ್ಕಿಂತ ಮೊದಲ, ಮಳೆಗಾಲ ಬರೋಕ್ಕಿಂತ ಮೊದಲ ಕೇಡಿಗೆಯೊಳಗೆ ಇರ್ತಿದ್ರು. ಮಳೆಗಾಲ ಬಂತು ಅಂದ್ರೆ ಅಲ್ಲಿದು ನಿಧಾನವಾಗಿ ಈ ಕಡೆ ಕರ್ಜಗಿ, ನಾವುದಗಿ ಈ ಭಾಗಕ್ಕೆ ಸರಿತಿದ್ರು. ಹಾಗೆಯೇ ಸರ್ಕೊಂತ ಎಲ್ಲಿಗೆ ಹೋಗ್ತಿದ್ರು? ಹಳೆ ಮೈಸೂರು ಭಾಗಕ್ಕೂ ಹೋಗ್ತಿದ್ರು. ಆ ಹಳೆ ಮೈಸೂರು ಭಾಗದೊಳಗೆ ಪಾವಗಡ, ಚಿಂತಾಮಣಿ, ಬಸವನ ಹೊಂಡ ಅಂತಕ್ಕಂಥ ಈ ಸಂದರ್ಭದೊಳಗೆ ಹೇಳ್ತಾ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಕೇಡಿಗಿ ಮಠದೊಳಗೆ ದೊಡ್ಡ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿಕೊಂಡಿದ್ದೆವು. ನಿಮ್ಮ ಊರಿಗೆಲ್ಲ ಕೂಡ ನಾವು ಭಿನ್ನ ಮಾಡ್ತೇವೆ. ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಂತಿ ಮಾಡ್ಕೊಂತೀವಿ. ಯಾಕಂತ ಕೇಳಿದ್ರೆ ಇದು ನಮ್ಮ ಮಠ, ನಮ್ಮ ಊರು, ನಮ್ಮ ಸದ್ಭಕ್ತರು. ಗುಡ್ಡದ ಮುತ್ಯನ ಅತ್ಯಂತ ಶಿಶುಗಳು ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನಮ್ಮಲ್ಲಿ ಯಾವುದು ತಾರತಮ್ಯ ಅಂತೂ ಇಲ್ಲವೇ ಇಲ್ಲ. ಯಾಕಂದ್ರೆ ಕರ್ಜಗಿ, ಕ್ಯಾಡಗಿ, ಚಿಕ್ಕಮಗಳೂರು, ದೇವಿಕೋಟ, ಇಂಡಿ, ನಾವುದಗಿ 6 ಕಡೆ ನಮ್ಮ ಮುತ್ಯನ ಗದ್ದಿಗೆ ಅದಾವ. ಒಬ್ಬ ಸ್ವಾಮಿದು ಒಂದೇ ಕಡೆ ಇರೋದು ಎಷ್ಟೋ ವಿರಳ. ಅದು ಇರಂಗಿಲ್ಲ. ಆದ್ರೆ ಅಪ್ಪವರು ಗದ್ದಿಗೆ ಎಷ್ಟು ಅದಾವ ಅಂದ್ರೆ 6 ಕಡೆ ಗದ್ದಿಗೆ ಅದಾವ. ಎಲ್ಲವೂ ಜಾಗ್ರದ. ಇದು ವಿಶೇಷ. ಎಲ್ಲವೂ ಜಾಗ್ರದವ. ಎಲ್ಲ ಮಠಗಳಲ್ಲಿ ಪೂಜೆ ಇದೆ. ಎಲ್ಲ ಮಠಗಳಲ್ಲಿ ಗದ್ದಿಗೆ ಪೂಜೆ ಆಗ್ತದಂದ್ರೆ ಸುಮ್ಮನೆ ಸಾಮಾನ್ಯವಾಗಿ ಅಲ್ಲ, ಅದು ಯಾವನ ಹತ್ರ ತಪಸ್ಸಿನ ಶಕ್ತಿ ಅದ, ಆ ತಪಸ್ಸಿನ ಶಕ್ತಿ ನಮ್ಮೆಲ್ಲರ ಮೇಲೆ ಕೆಲಸ ಮಾಡುತ್ತದೆ. ನಿಮ್ಗೆ ಉದಾಹರಣೆಗಾಗಿ ಹೇಳ್ತೀನಿ. ಬಿಜಾಪುರದೊಳಗೆ ಕೆಲವರೆಲ್ಲ ವ್ಯಾಪಾರಸ್ಥರು ಅಜ್ಜವ್ರನ್ನ ಬರಮಾಡ್ಕೋಬೇಕಂತ ಹೇಳಿ ಕೆಲವರೆಲ್ಲ ಸಂಘಟನೆ ಮಾಡಿದ್ರು. ಸಂಘಟನಾ ಟೈಮದೊಳಗೆ ಅಜ್ಜಾರ ಹಿಂದೆ ಒಂದು 5-6 ಮಂದಿ ಇರ್ತಿದ್ರು. ಇಲ್ಲಿಯವರು ಕೆಲವರು, ಕೌಟಿಗೆಯವರು ಕೆಲವರು, ಕ್ಯಾಡಿಗೆಯವರು ಆ ಭಾಗಕ್ಕೆ ಬಂದರೆ ಕ್ಯಾಡಿಗೆಯವರು, ಈ ಭಾಗಕ್ಕೆ ಬಂದರೆ ಕೌಟಿಗೆಯವರು. ಇಲ್ಲಂತೂ ಮಾಮೂಲಿಯಾಗಿ ಇಲ್ಲಿ ನಿಮ್ಮ ಸದ್ಭಕ್ತರು ಹಿರಿಯರು. ಒಮ್ಮೆ ಬಿಜಾಪುರಕ್ಕೂ ಹೋದಾಗ ಕೆಲವರೆಲ್ಲ ಅಪೇಕ್ಷೆ ಪಡ್ತಾರೆ. ಏನು ಅಂತಂದ್ರೆ ಅಜ್ಜ ಅವ್ರ ಪಾದ ನಮ್ಮ ಅಂಗಡಿಯೊಳಗೆ, ಅಡತಿ ಅಂಗಡಿಯೊಳಗೆ ಪಾದ ಹಾಕಿದ್ರು ಅಂದ್ರೆ ಆಗಿನ ಕಾಲಕ್ಕೆ 1001 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಇಂಥವರು 6 ಜನ ತಯಾರಾಗಿದ್ರು. ಎಷ್ಟ್ರಿ? 6 ಜನ. 6 ಜನ ತಯಾರಾಗಿ ಅಜ್ಜವ್ರ ಪಾದ ಪೂಜೆ ಮಾಡ್ಕೋಬೇಕು. ಅವ್ರು ನಮ್ಮ ಅಂಗಡಿಯೊಳಗೆ ಪಾದ ಹಾಕಬೇಕು. ಅವ್ರು ಪಾದ ಪೂಜೆ ಮಾಡ್ಕೊತೇವೆ, ನಮ್ಗೆ ಆಶೀರ್ವಾದ ಮಾಡಬೇಕು. ನಾವು 1001 ರೂಪಾಯಿ ಕೊಡ್ತೇವೆ. ಅಂದ್ರೆ ಎಷ್ಟಾಯ್ತು?